ದೇಶ ಮೊದಲು ಅಂತ RSS ಹೇಳುತ್ತೆ. ದೇಶ ಕಾಯುವ ಯೋಧನನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ RSS ಪಾತ್ರ ಏನಾದರೂ ಇದೆಯಾ? ನೆಹರು ಅವರು ಸಂಘಕ್ಕೆ ಕೇಳ್ಕೊಳ್ತಾರೆ ಅವತ್ತಿನ ದಿವಸ. ಮುಸ್ಲಿಮರನ್ನ ಗುರಿಯಾಗಿರಿಸಿಕೊಂಡೇ ಈ ಚಿಂತನೆಯನ್ನು ಮಾಡ್ತಾ ಇದೆ RSS. ನನ್ನ ವೈಯಕ್ತಿಕ ಕಾನೂನು ನನ್ನ ಮನೆಯಲ್ಲಿ ಆಚರಣೆ ಮಾಡಿಕೊಳ್ಬೇಕು. ಇಲ್ಲಿವರೆಗೂ ನಾವೆಲ್ಲ ಗುಲಾಮರಾಗಿದ್ವಿ ಅಂತೀರಿ ನೀವು. ಹಿಂದುತ್ವದ ಬಗ್ಗೆ ಮಾತನಾಡಿದ್ರೆ ಅದನ್ನು ಕೋಮುವಾದ, ಮುಸಲ್ಮಾನರ ಬಗ್ಗೆ ಕ್ರಿಶ್ಚಿಯನ್ರ ಬಗ್ಗೆ ಮಾತನಾಡಿದ್ರೆ ಅದನ್ನು ಜಾತ್ಯತೀತ. ಅಂದರೆ ಬೇರೆ ಹಿಂದೂ ಸಂಘ ಸಂಸ್ಥೆಗಳು RSSಗೆ ಅಷ್ಟು ಸಪೋರ್ಟಿವ್ ಆಗಿಲ್ವಾ? ನೋಡಿ, ನಿಮ್ಮ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡೋದು ಕಷ್ಟ ಅನಿಸುತ್ತೆ. ಇಲ್ಲೇನಾದರೂ ಒಳಿತಾದರೆ ಅದು ಕೇಂದ್ರ ಸರ್ಕಾರದ ಕ್ರೆಡಿಟು, ಕೆಡುಕಾದರೆ ಅದು ರಾಜ್ಯ ಸರ್ಕಾರಕ್ಕೆ ಸಲ್ಲುತ್ತಾ? ನಿಜಕ್ಕೂ ವಾಸ್ತವದಲ್ಲಿ RSS ಒಳ್ಳೆಯ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಡ್ತಾ ಇದೆಯಾ? ಇಂದಿರಾ ಗಾಂಧಿಯವರು ಬಂದಂಥ ಸಂದರ್ಭದಲ್ಲಿ, ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಸೆಕ್ಯುಲರ್ ಅನ್ನೋ ಪದವನ್ನು ಬಲವಂತವಾಗಿ, ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ಕೊಡ್ತಾ ಇರುವಂಥ RSS 2 ಬಾರಿ ಬ್ಯಾನ್ ಆಗುತ್ತೆ. ಒಂದು ಮೊದಲಿಗೆ 1948ರಲ್ಲಿ ಗಾಂಧೀಜಿ ಹತ್ಯೆ ಏನಾಯಿತು, ಆ ಸಂದರ್ಭದಲ್ಲಿ ಗೋಡ್ಸೆಯವರು ಏನಿದ್ರು, ಸ್ವಚ್ಛ ಭಾರತ್ ಕ್ರೆಡಿಟ್ ಮಹಾತ್ಮ ಗಾಂಧೀಜಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಪ್ರಧಾನಿಗಳಿಗೆ ನೀವು ಕೊಟ್ರಿ. ಅದು ಹೊರಗಡೆ ಬಿಂಬಿಸಿರೋದು ಆ ರೀತಿ. ಯಾರು ಹೇರ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಭಾರತೀಯರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಆರ್ಟಿಕಲ್ 370 ಅಬ್ರೋಗೇಷನ್. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 2025 ಅಕ್ಟೋಬರ್ 2ಕ್ಕೆ 100 ವರ್ಷಗಳನ್ನು ಪೂರೈಸ್ತಾ ಇದೆ. RSS ಅತಿ ಹೆಚ್ಚು ಪ್ರಶಂಸೆಗೆ ಮತ್ತು ಅಷ್ಟೇ ಚರ್ಚೆಗೆ ಗ್ರಾಸವಾಗಿರುವಂಥ ಸ್ವಯಂ ಸೇವಕ ಸಂಘ. ಕೆಲವರು RSSನ ಸೇವೆ ಮತ್ತು ಶಿಸ್ತು ಹಾಗೂ ಅದರ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಮೆಚ್ಚಿಕೊಳ್ತಾರೆ. ಇನ್ನು ಕೆಲವರು ರಾಜಕೀಯದಿಂದ ಮತ್ತು ಸಿದ್ಧಾಂತದಿಂದ ಟೀಕೆ ಕೂಡ ಮಾಡ್ತಾರೆ. ಹೀಗೆ ನಿಜಕ್ಕೂ RSSನ ಪಾತ್ರ ಏನು, ದೃಷ್ಟಿಕೋನ ಏನು, ಯಾವ ದೃಷ್ಟಿಕೋನದಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಚಿಂತನ ಪ್ರಭಾ. ನಾನು ನಿಮ್ಮ ರಾಘವ ಸೂರ್ಯ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದು ಸ್ವಯಂ ಸೇವಕರಾಗಿ 48 ವರ್ಷಗಳ ಸುದೀರ್ಘ ಅವಧಿಯಿಂದ ಸೇವೆ ಸಲ್ಲಿಸ್ತಾ ಬರ್ತಾ ಇರುವಂಥ, ಹಾಗೆಯೇ ಭಾರತೀಯ ಜನತಾ ಪಕ್ಷದಲ್ಲಿ ವಿವಿಧ ಗೌರವಾನ್ವಿತ ಹುದ್ದೆಗಳನ್ನು 20 ವರ್ಷಗಳಿಂದ ನಿಭಾಯಿಸಿ ಪ್ರಸ್ತುತ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಕೇಂದ್ರದ ಪ್ರಭಾರಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಶ್ರೀಯುತ TS ಅಶ್ವಥ್ ನಾರಾಯಣ್ ನಮ್ಮ ಜೊತೆಗಿದ್ದಾರೆ. ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ, ಸ್ವಾಗತ. ಹಾಗೆಯೇ ಅಭಿನಂದನೆಗಳು. RSS 100 ವರ್ಷಗಳನ್ನು ಪೂರೈಸ್ತಾ ಇದೆ. ಧನ್ಯವಾದಗಳು. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಚೆನ್ನಾಗಿ. ನಿಮಗೀಗ 56 ವರ್ಷ. ಹೌದು. 48 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನೀವು ಸ್ವಯಂ ಸೇವಕರಾಗಿ ಗುರುತಿಸ್ಕೊಂಡಿದ್ದೀರಿ ಅಂತ ಹೇಳಿದರೆ ಸ್ವಲ್ಪ ಆಶ್ಚರ್ಯನೂ ಆಗ್ತಾ ಇದೆ ನನಗೆ. ಖಂಡಿತ. ಅದರ ರಹಸ್ಯ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಕೂಡ ಇದೆ. ಏನಂತೀರಿ ತಾವು? ಖಂಡಿತವಾಗಿ. ಪ್ರಾರಂಭ ಮಾಡೋಕ್ಕೆ ಮುಂಚೆ ಒಂದು ಶ್ಲೋಕದ ಮೂಲಕ ಪ್ರಾರಂಭ ಮಾಡೋಣ ಮಾತನ್ನು. ಪ್ಲೀಸ್ ಸರ್, ದಯವಿಟ್ಟು. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ಅಂಥೇಳಿ ಮುತ್ತು ರತ್ನಗಳಿಂದ ಕೂಡಿರುವಂಥ ಮುಕುಟವನ್ನು ಧರಿಸಿರುವಂಥ ಭಾರತ ಮಾತೆಯನ್ನು ಸ್ಮರಿಸ್ಕೊಳ್ತಾ ಇವತ್ತಿನ ನಮ್ಮ ಒಂದು ಸಂದರ್ಶನ ಏನಿದೆ ಅದನ್ನು ಪ್ರಾರಂಭ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಖಂಡಿತ. ನಿಮ್ಮ ವಾಟ್ಸಪ್ ಪ್ರೊಫೈಲ್ ಸ್ಟೇಟಸ್ ಕೂಡ ಇದೇ ಶ್ಲೋಕ ಅಂತ ನಾನು ಅನ್ಕೊಳ್ತೀನಿ. ಹೌದು ಹೌದು ಹೌದು. ಹೇಗೆ RSS ತಮಗೆ ಆಕರ್ಷಣೆ ಆಗ್ಲಿಕ್ಕೆ ಕಾರಣ ಏನು? ನಾನು ಬಾಲಕ್ನಲ್ಲಿರುವಾಗಲೇ ಸುಮಾರು 8 ವರ್ಷ ಇರ್ಬೋದು, ನಮ್ಮ ಚಾಮರಾಜಪೇಟೆ ಕೇಳಿದ್ದೀವಿ ನಾವು. ಚಾಮರಾಜಪೇಟೆಯಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮದೊಂದು ಸಣ್ಣ ಬಡ ಕುಟುಂಬ. ಹಳ್ಳಿಯಿಂದ ಬೆಂಗಳೂರು ಗ್ರಾಮಾಂತರದಿಂದ ಬೆಂಗಳೂರಿಗೆ ಬಂದು ಇಲ್ಲೇ ನೆಲೆಸಿ ತಂದೆಯವರ ಒಂದು ಅನಾರೋಗ್ಯದ ಕಾರಣಗಳಿಗಾಗಿ ನಾವು ಬೆಂಗಳೂರಿಗೆ ಬರಬೇಕಾಯಿತು. ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ನಾವು ಒಂದು 7 ಜನ ಅಣ್ಣ ತಮ್ಮಂದಿರು, ನಮ್ಮ ತಾಯಿ ತಂದೆ ಜೊತೆಗೆ. ಆಗ ಸಣ್ಣ ಬಾಲಕನಿದ್ದಾಗಲೇ ನಮ್ಮ ಪಕ್ಕದಲ್ಲೇ ಬೀದಿಯಲ್ಲಿದ್ದಂಥ ಒಬ್ಬರ ಸಂಘದವರ ಪರಿಚಯ ಆಯಿತು. ಅವ್ರ ಮೂಲಕ ನಾನು ಆಗಲೇ ನಮ್ಮ ಕೇಶವ ಕೃಪಾ ಏನಿದೆ ಚಾಮರಾಜಪೇಟೆಯಲ್ಲಿ ನಮ್ಮ ಕರ್ನಾಟಕದ ಒಂದು
ಹೆಡ್ ಆಫೀಸ್ ಅಂತ ಏನು ಕೇಳ್ತೀವಿ, ಸ್ವಯಂ ಸಂಘದ ಮುಖ್ಯ ಕಚೇರಿ, ಪ್ರಧಾನ ಕಚೇರಿ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋದರು. ಅಲ್ಲಿಂದ ನನ್ನ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಜೊತೆಗೆ ಒಡನಾಟ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂದಿಗೆ ಸುಮಾರು 48 ವರ್ಷಗಳು ಕಳೆದಿವೆ. ಅಲ್ಲಿಂದ ಇದುವರೆಗೂ ನಿಯಮಿತವಾಗಿ ಅದರಲ್ಲಿ ತೊಡಗಿಸ್ಕೊಳ್ತಾ ಬಂದಿದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಗೊತ್ತು, RSS ಅಂತ ಗೊತ್ತು. ಆದರೆ ವಾಸ್ತವದಲ್ಲಿ ಅದು ಹ್ಯಾಕೆ ಕೆಲಸ ಮಾಡುತ್ತೆ, ಅದರ ಉದ್ದೇಶ ಏನು, ದೂರದೃಷ್ಟಿ ಏನು, ಅದರ ಬಗ್ಗೆ ವಿವರಿಸ್ಬೋದಾ ತಾವು? ಖಂಡಿತವಾಗಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಂತ ಏನು ಕರಿತೀವಿ ನಾವು, ನೀವು ಆಗಲೇ ಹೇಳಿದಾಗೆ 1925ನೇ ಇಸ್ವಿ ವಿಜಯದಶಮಿ ದಿವಸ ಪ್ರಾರಂಭ ಮಾಡಿದ್ದಂಥದ್ದು ಇದು. ಇದರ ಹಿಂದಿನ ಉದ್ದೇಶ ಏನು ಅಂತ ನೀವು ಕೇಳ್ಬೋದು ನನಗೆ. ಹೌದು, ಉದ್ದೇಶ ಇಷ್ಟೇ. ಡಾಕ್ಟರ್ ಜಿ ಅಂತ ನಾವೇನು ಕರಿತೀವಿ, ಪ್ರಮುಖ ಒಂದು ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಕೇಶವ ಬಲಿರಾಮ ಹೆಡಗೇವಾರ್ ಅಂತ ಅವರ ಪೂರ್ಣ ಹೆಸರು. ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಇರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಅವರು ಉನ್ನತ ಸ್ಥಾನದಲ್ಲಿರ್ತಾರೆ. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಹೌದು, ಸಂಘ ಏನು ಮಾಡಿದೆ ಅಂತ, ಸ್ವತಂತ್ರಕ್ಕೆ ಏನು ಮಾಡಿದೆ ಅಂತ ಕೇಳೋವಂಥವರೇ ತುಂಬ ಜಾಸ್ತಿ ಇದ್ದಾರೆ. ಆದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಸಂಸ್ಥಾಪಕ ಏನಿದ್ದಾರೆ, ಅವರು ಕಾಂಗ್ರೆಸ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥವರು. ಅವರಿಗೆ ಒಂದು ಆಲೋಚನೆ ತಲೆಯಲ್ಲಿ ಮೂಡುತ್ತೆ. ಬಾಲಕರಿದ್ದಾಗಲೇ ಒಂದು ಆಲೋಚನೆ ತಲೆಯಲ್ಲಿ ಮೂಡುತ್ತೆ. ನಮಗೇನೋ ಸ್ವತಂತ್ರ ಏನೋ ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಬ್ರಿಟಿಷರು. ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಹೇಗೆ? ಸುಮಾರು 365ಕ್ಕೂ ಹೆಚ್ಚು ಪ್ರಾವಿನ್ಸಸ್ ಇರೋವಂಥ ಒಂದು ಈ ದೇಶ, ವಿವಿಧ ಭಾಷೆಗಳು, ಸಾವಿರಾರು ಸಂಸ್ಕೃತಿಗಳಿರುವಂಥ ದೇಶವನ್ನು ಒಗ್ಗಟ್ಟಾಗಿ ಒಂದಾಗಿ ಮುಂದಕ್ಕೆ ಹೇಗೆ ಕೊಂಡೊಯ್ಯೋದು ಅನ್ನೋದು ಆ ಬಾಲಕನಿದ್ದಾಗಲೇ ಅವರಿಗೆ ತಲೆಯಲ್ಲಿ ಕೊರಿತಾ ಇರುತ್ತೆ. ಅದಕ್ಕೆ ಮುಂದೆ ಸ್ವತಂತ್ರ ಬಂದ ನಂತರ ಏನು ಮಾಡಬೇಕು ಅಂತ ಸಾಕಷ್ಟು ಜನಗಳ ಜೊತೆಗೆ ಅವರು ಅದನ್ನು ಹಂಚ್ಕೊಳ್ತಾರೆ. ಹಾಗೆ ಏನು ಮಾಡಬಹುದು ಅಂತೇಳಿ ಚರ್ಚೆ ನಡೆಸ್ತಾರೆ. ಸುಮಾರು 9 ವರ್ಷಗಳ ಕಾಲ ಅಧ್ಯಯನವನ್ನು ಕೂಡ ಮಾಡ್ತಾರೆ ಇದ್ರ ಬಗ್ಗೆ. ಯಾವ ರೀತಿ ಈ ಸಂಘಟನೆಯನ್ನು ಕಟ್ಬೋದು, ಒಂದು ಸಣ್ಣ ಸಂಘಟನೆಯನ್ನು ಯಾವ ರೀತಿ ಕಟ್ಬೋದು, ಈ ದೇಶವನ್ನು ಯಾವ ರೀತಿ ಮುನ್ನಡೆಸ್ಬೋದು, ಯಾವ ಆಧಾರದ ಮೇಲೆ ಈ ದೇಶವನ್ನು ಮುನ್ನಡೆಸಬೇಕು ಅಂಥೇಳಿ ಚಿಂತನೆಯನ್ನು ಮಾಡಿ ಸುಮಾರು 9 ವರ್ಷಗಳ ಕಾಲ ದೀರ್ಘವಾದ ಅಧ್ಯಯನವನ್ನು ಮಾಡಿ ಒಂದು ದಿವಸ ವಿಜಯದಶಮಿ ದಿವಸ ಕೆಲವು ಹುಡುಗರನ್ನು, ಮಕ್ಕಳನ್ನು ಸೇರಿಸ್ಕೊಂಡು ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ವಿಜಯದಶಮಿ ದಿವಸದಂದು ಪ್ರಾರಂಭ ಮಾಡ್ತಾರೆ. ಪ್ರಮುಖ ಉದ್ದೇಶ ಏನು, ಯಾಕೆ ಇದು ಶುರುವಾಯಿತು? ಆಗಲೇ ನಾನು ಹೇಳಿದಾಗೆ, ಈ ರಾಷ್ಟ್ರವನ್ನು ಕೊಂಡೊಯ್ಯೋದಕ್ಕೆ ಏನೋ ಒಂದು ಕಾರಣ ಬೇಕಲ್ಲ, ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯಬೇಕು. ಸುಮಾರು 35 ಕೋಟಿಗೂ ಹೆಚ್ಚು ಜನರಿದ್ದಂಥ ಕಾಲ ಅದು. 1947 ಸ್ವತಂತ್ರ ಬಂದಾಗ ಬ್ರಿಟಿಷರು ಸ್ವತಂತ್ರ ಕೊಟ್ಟು ಹೋದಂಥ ಸಂದರ್ಭ ಸುಮಾರು 35 ಕೋಟಿಗೂ ಹೆಚ್ಚು ಜನರಿದ್ದಂಥ ಒಂದು ದೇಶ ಇದು. ಈ ದೇಶ ವಿವಿಧ ಭಾಷೆಗಳು, ವಿವಿಧ ಸಂಸ್ಕೃತಿಗಳು, ಇದೆಲ್ಲ ಒಟ್ಟಾಗಿ ವೈವಿಧ್ಯತೆ ಇರೋಂಥ ಕೂಡಿರೋಂಥ ದೇಶ. ಇವ್ರನ್ನ ಒಟ್ಟಾಗಿ ಒಂದು ಅಜೆಂಡಾ ಅಂತ ಏನು ಹೇಳ್ತೀವಿ, ಒಂದು ಕಾರಣವನ್ನು ಇಟ್ಟುಕೊಂಡು ಇವರನ್ನು ಹೇಗೆ ಮುಂದಕ್ಕೆ ತಗೊಂಡು ಹೋಗಬೇಕು ಈ ದೇಶದ ಜನರನ್ನು ಮತ್ತು ತಲೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಹೊಳೆದಿದ್ದು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಹೆಸರಿನಲ್ಲಿ ಅವತ್ತು ಸಣ್ಣ ಸಣ್ಣ ಬಾಲಕರನ್ನು ಸೇರಿಸ್ಕೊಂಡು ಪ್ರಾರಂಭ ಮಾಡಿದಂಥದ್ದು. ಈ ದೊಡ್ಡವರಿಗೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅಂದರೆ ವಯಸ್ಸಿನಲ್ಲಿರೋಂಥವ್ರಿಗೆ ಹೇಳಿದ್ರೆ ಇನ್ನೇನೋ ತಲೆ ಸರಿಗಿಲ್ಲ, ಹುಚ್ಚ ಅಂಥೇಳಿ ಹೆಡ್ ಗವಾರ್ ಅಂತ ಕರೆದಿದ್ದನ್ನು ನಾವು ಕೇಳಿದ್ವಿ. ಅಂದರೆ ಇವನಿಗೆ ತಲೆ ಸರಿಗಿಲ್ಲ, ಹೆಡ್ ಗವಾರ್ ಅಂತ ಕೆಲವರೆಲ್ಲ ಆಡ್ಕೊಳ್ತಾರೆ. ಅದೇನೇ ಈ ಮಕ್ಕಳಿಗಾದರೆ ಬೇಗ ತಲೆಗೆ ನಾಟುತ್ತೆ. ರಾಷ್ಟ್ರೀಯತೆ ಬಗ್ಗೆ ಆಗಲಿ, ದೇಶದ ಬಗ್ಗೆ ಆಗಲಿ, ಅಥವಾ ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಆಗಲಿ, ಹಿಂದೆ ಈ ದೇಶಕ್ಕಂತ ದುಡಿದಂತಹ ರಾಜರುಗಳ ಬಗ್ಗೆ ಆಗಲಿ ತಿಳಿಸಿದ್ರೆ ಆ ಮಕ್ಕಳಿಗೆ ಚೆನ್ನಾಗಿ ನಾಟುತ್ತೆ. ಯಾಕೆ ನಿಮ್ಮ ಪ್ರಕಾರ ದೊಡ್ಡವರಿಗೆ RSS ಬಗ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತೀರಿ ತಾವು? ಖಂಡಿತವಾಗಿ ಹಲವಾರು ಪ್ರಶ್ನೆಗಳು ಅವರಲ್ಲಿ ಮೂಡ್ತವೆ. ಪ್ರಶ್ನೆಗಳು ಮೂಡುವಂಥ ಸಂದರ್ಭದಲ್ಲಿ ಇದು ಯಾಕೆ ಹೀಗಿರಬೇಕು, ಇದು ಯಾಕೆ ಹೀಗಿರಬಾರ್ದು, ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ಸರಿ ಇಲ್ಲ, ಇದು ಮಾಡಬಾರ್ದು ಅನ್ನೋ ಹಲವಾರು ಪ್ರಶ್ನೆಗಳು ದೊಡ್ಡವರಲ್ಲಿ ಬರೋದು ಸಹಜ. RSS ಅಂದರೆ ಸಂಕೀರ್ಣವಾ, ಗೊಂದಲದ ಗೂಡ? ಖಂಡಿತ ಅಲ್ಲ. ಅದು ಒಂದು ಗುರಿಯನ್ನು ಇಟ್ಟುಕೊಂಡು ಮುಂದೆ ಬಂದಂಥದ್ದು. ಸಮಾಜಕ್ಕೆ ಹೆಚ್ಚು, ಸ್ವಂತಕ್ಕೆ ಸ್ವಲ್ಪ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮುಂದೆ ಬಂದಿರುವಂಥದ್ದು. ಆ ಹೆಸರೇ ಹೇಳುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು. ಇಲ್ಲಿ ಬಂದವರಿಗೆ ತಾವೇ ತಮ್ಮ ಇಷ್ಟಾನುಸಾರ ಈ ಸಮಾಜಕ್ಕೆ ಅರ್ಪಣೆ ಮಾಡಬೇಕೇ ಹೊರತು
ಅವರಿಗೆ ಅದರಿಂದ ಲಾಭ ಬರುತ್ತೆ ಅಂತ ಯಾರು ಬಂದರೆ ಅದು ತಪ್ಪು ಕಲ್ಪನೆ ಅಂತ ನಾನು ಭಾವಿಸ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾವೆಲ್ಲ ಕಾರ್ಯ ಚಟುವಟಿಕೆಗಳಿರುತ್ತವೆ, ಏನೆಲ್ಲ ಕಾರ್ಯಕ್ರಮಗಳಿರುತ್ತವೆ, ಜನರಿಗೆ ಯಾವೆಲ್ಲ ವಿಚಾರಗಳು ಗೊತ್ತಿಲ್ಲ ಅಂತ ತಾವು ಭಾವಿಸ್ತೀರಿ? ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಸಂಘ ಪ್ರಾರಂಭ ಮಾಡಿದಾಗ ಮೊದಲಿಗೆ ನಾವು ಬಾಲಕರನ್ನ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರು. ಆ ಬಾಲಕರು ಕಬಡ್ಡಿ ಆಟ ಆಡೋ ಮೂಲಕ ಕಬಡ್ಡಿ ಆಟವನ್ನು ಆಡೋ ಮೂಲಕ ಆ ಮಕ್ಕಳಿಗೆ ಒಂದು ಆಟ ಪಾಠದ ಮೂಲಕ ಈ ಸಂಘಕ್ಕೆ ಕರೆದು ಅವರಿಗೆ ಹಿಂದಿನ ಈ ಶಿವಾಜಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈ ಥರ ಮಹಾಭಾರತ, ರಾಮಾಯಣದ ಕಥೆಗಳನ್ನು ಹೇಳ್ತಾ ಅವರ ಮನಸ್ಸಿನಲ್ಲಿ ಈ ದೇಶದ ಬಗ್ಗೆ ಒಳ್ಳೆಯ ಭಾವನೆಯನ್ನು ಮೂಡಿಸೋವಂಥ ಕೆಲಸವನ್ನು ಡಾಕ್ಟರ್ ಜಿ ಆಗಿ ಮಾಡ್ತಾರೆ. ಹಾಗೆ ಈ ಸಂಘ ಬೆಳೆದು ಎಲ್ಲ ಪ್ರಾಂತಗಳಲ್ಲೂ ಇದು ಬೆಳೀತಾ ಹೋಗುತ್ತೆ. ಸಂಘದ ಶಾಖೆಗಳು ಎಲ್ಲ ಪ್ರಾಂತಗಳಲ್ಲೂ ಬೆಳೀತಾ ಹೋಗ್ತದೆ. ಹಾಗೆ ಎಲ್ಲ ಮಕ್ಕಳುಗಳು ಕೂಡ ಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ನೀವು ನೋಡ್ಬೋದು, ಭೌತಿಕವಾಗಿ ಹಾಗೆಯೇ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ 3 ಆಯಾಮಗಳಲ್ಲಿ ಒಂದು ವ್ಯಕ್ತಿಯನ್ನು ತಯಾರು ಮಾಡುವಂಥ ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳ್ಬೋದು. ಅದನ್ನು ಚಿಕ್ಕದಾಗಿ ಹೇಳಬಹುದಾದರೆ ವ್ಯಕ್ತಿ ನಿರ್ಮಾಣ ಅಂತ ಹೇಳ್ಬೋದು. ಅಂದರೆ ಒಳ್ಳೆಯ ವ್ಯಕ್ತಿಗಳನ್ನು ನಿರ್ಮಾಣವನ್ನು ಮಾಡಿ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಅಂತ ನನ್ನ ಭಾವನೆ. ನಿಜಕ್ಕೂ ವಾಸ್ತವದಲ್ಲಿ RSS ಒಳ್ಳೆಯ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಡ್ತಾ ಇದೆಯಾ? ಖಂಡಿತವಾಗಿ. ಈ ಇತಿಹಾಸದ ಉದಾಹರಣೆಗಳನ್ನು ನೋಡ್ತಾ ಬಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ನೋಡಿದ್ದೀವಿ ನಾವು. ಹಾಗೆ ಎಲ್ಕಾ ಅಡ್ವಾಣಿಯವರನ್ನು ನೋಡಿದ್ದೀವಿ, ದೀನ್ ದಯಾಳ್ ಉಪಾಧ್ಯಾಯ ಅವರನ್ನು ನೋಡಿದ್ದೀವಿ, ಸಿಕಂದರ್ ಬಕ್ತ್ ಅವರನ್ನು ನೋಡಿದ್ದೀವಿ, ನಾನಾಜಿ ದೇಶ್ಮುಖ್ ಅವರನ್ನು ನೋಡಿದ್ದೀವಿ. ಹಾಗೆಯೇ ಈಗ ಪ್ರಸ್ತುತ ಹಲವಾರು ರಾಜ್ಯಗಳಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಡೀತಾ ಇದೆ, ಅಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥವರು ಕೂಡ ಸಂಘದ ಹಿನ್ನೆಲೆಯಿಂದ ಬಂದವರೇ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರಸ್ತುತ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕೂಡ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡಿ, ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಿನೇ ಈ ಒಂದು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿರೋದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏನು ಅಭ್ಯಂತರ ಇಲ್ಲ. ಅಂದರೆ ಯಾವೆಲ್ಲ ಚಟುವಟಿಕೆಗಳಿರುತ್ತವೆ, ಏನು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ ಅಂತ ಒಂದಿಷ್ಟು ಹೈಲೈಟ್ಸ್ ಹೇಳ್ಬೋದಾ ತಾವು RSSನಲ್ಲಿ? ಈ ಸಂಘದ ಶಾಖೆ ಅಂತ ಹೇಳಿದ್ರೆ 1 ಗಂಟೆ ಅವಧಿಯ ಒಂದು ಶಾಖೆ ಅಂತ ಹೇಳ್ಬೋದು. 1 ಗಂಟೆ ಅವಧಿಯಲ್ಲಿ ನಾವು ಈ ದೇಶಕ್ಕೋಸ್ಕರ ಏನು ಮಾಡಬಹುದು, ಈ ದೇಶಕ್ಕೋಸ್ಕರ 1 ಗಂಟೆ ಅವಧಿಯಲ್ಲಿ ನಾವು ಏನು ಕೊಡಬಹುದು ಅಂತ ಹೇಳಿ ಒಂದು ನಿಶ್ಚಯ ಮಾಡಿದ್ದಾರೆ ಹಿರಿಯರು ಹಿಂದೆ. ಏನಪ್ಪ ಮಾಡ್ತೀವಿ ಅದರಲ್ಲಿ ಶಾಖೆನ, ಪ್ರತಿದಿನ ಶಾಖೆಯಲ್ಲಿ ನಾವು ಏನು ಮಾಡ್ತೀವಿ, ಮಕ್ಕಳೆಲ್ಲ ಏನು ಮಾಡ್ತಾರೆ, ಒಂದು ಕುತೂಹಲ ಇರುತ್ತೆ ಜನಕ್ಕೆ. ಏನಿಲ್ಲ, ಬೆಳಗ್ಗೆ ಬಂದ ತಕ್ಷಣ ಪ್ರಾತಃ ಸ್ಮರಣೆಯನ್ನು ಮಾಡುವಂಥದ್ದು, ನಮ್ಮ ಹಿರಿಯರನ್ನು ನೆನೆಸ್ಕೊಳ್ಳುವಂಥದ್ದು, ಆನಂತರ ಸ್ವಲ್ಪ ಆಟಗಳನ್ನು ಆಡುವಂಥದ್ದು, ನಮ್ಮ ಹಿಂದಿ ದೇಸಿ ಆಟಗಳೇನಿದ್ದಾವೆ ದೇಸಿ ಆಟಗಳನ್ನು ಮಕ್ಕಳಿಗೆ ಕಲಿಸ್ಕೊಡುವಂಥದ್ದು, ಹಾಗೆಯೇ ಹಾಡುಗಳನ್ನು ಕಲಿಯುವಂಥದ್ದು, ದೇಶಭಕ್ತಿ ಗೀತೆಗಳನ್ನು ಕಲಿಯುವಂಥದ್ದು, ಈ ರೀತಿ ಯೋಗ ಅಭ್ಯಾಸವನ್ನು ಮಾಡುವಂಥದ್ದು, ಯೋಗಾಭ್ಯಾಸವನ್ನು ದೈಹಿಕವಾಗಿ ಯೋಗಾಭ್ಯಾಸವನ್ನು ಮಾಡುವಂಥದ್ದು, ಪುರಾಣ ಪುಣ್ಯಕಥೆಗಳನ್ನು ಭೌತಿಕವಾಗಿ ನಮ್ಮ ಮನಸ್ಸಿಗೆ ನಾಟುವಂಥ ಪುರಾಣ ಪುಣ್ಯಕಥೆಗಳನ್ನು ಕೇಳುವಂಥದ್ದು. ಇದಿಷ್ಟು ಆನಂತರ ಪ್ರಾರ್ಥನೆಯೊಂದಿಗೆ ಶಾಖೆ ಮುಗೀತದೆ. ಈ 1 ಗಂಟೆ ಅವಧಿಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಒಬ್ಬ ಸ್ವಯಂ ಸೇವಕ ಮಾಡ್ತಾ ಹೋಗ್ತಾನೆ. ಆಗ ಅವನ ವ್ಯಕ್ತಿತ್ವ ವಿಕಾಸ ಆಗ್ತಾ ಹೋಗ್ತದೆ. ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ಯಾವುದೇ ವ್ಯಕ್ತಿಗೆ ಆಗಲಿ ಅವನ ವ್ಯಕ್ತಿಯ ವಿಕಸನ ಆಗ್ತಾ ಹೋಗ್ತದೆ, ಮನಸ್ಸು ವಿಕಸನ ಆಗ್ತಾ ಹೋಗ್ತದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಹೋಗ್ತದೆ. ಒಳ್ಳೆಯ ಸಜ್ಜನರ ಸಂಘ ಮಾಡ್ತಾ ಹೋಗ್ತಾ ಇದ್ದರೆ ಒಳ್ಳೆಯ ವ್ಯಕ್ತಿಗಳ ನಿರ್ಮಾಣ ಆಗ್ತಾ ಹೋಗ್ತದೆ. ಅದೇ ಸಂಘದ ಮೂಲ ಉದ್ದೇಶ. ವ್ಯಕ್ತಿ ನಿರ್ಮಾಣ ಮಾಡಿ ಈ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಮಾರು 100 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ಕೊಡ್ತಾ ಇರುವಂಥ RSS 2 ಬಾರಿ ಬ್ಯಾನ್ ಆಗುತ್ತೆ. ಗಾಂಧೀಜಿ ಹತ್ಯೆಯಾದ ಸಂದರ್ಭದಲ್ಲಿ 1948ರಲ್ಲಿ ಮತ್ತು 1971ರಲ್ಲಿ. ಯಾಕೆ? ನಿಮಗೆ ಆಶ್ಚರ್ಯ ಆಗ್ಬೋದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು ಅಂತ ಮೊದಲನೇ ಕೇಳಿದ್ವಿ. ಹೌದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾರಾದರೂ ಸೇರಿಕೊಳ್ಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಯಾವ ವಯಸ್ಸಿನವರಾದರೂ ಸುಮಾರು 6 ವರ್ಷದಿಂದ ಹಿಡಿದು 100 ವರ್ಷದ ತನಕ ಯಾವುದೇ ವ್ಯಕ್ತಿ ಕೂಡ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಲ್ಲಿ ಸದಸ್ಯರಾಗ್ಬೋದು. ಅವ್ರಿಗೆ ಯಾವುದೇ ಶುಲ್ಕ ಇರೋದಿಲ್ಲ, ಅದರಲ್ಲಿ ಯಾವುದೇ ಫಾರಮನ್ನು ಭರ್ತಿ ಮಾಡುವಂಥದ್ದಿರಲ್ಲ. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ,
ಇಡೀ ಪ್ರಪಂಚದಾದ್ಯಂತ ಯಾವುದಾದ್ರೂ ಒಂದು ಸಂಘಟನೆ ಅಂತ ಇದ್ದರೆ ದೊಡ್ಡದಾದ ಸಂಘಟನೆ 100 ವರ್ಷಗಳ ಕಾಲ ಇನ್ನೂ ಜೀವಂತವಾಗಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅನಿಸುತ್ತೆ ನಿಜವಾಗ್ಲೂ. ಅಲ್ಲ ಅಂದರೆ ಯಾವ ಕಾರಣಕ್ಕೆ ಬ್ಯಾನ್ ಆಯಿತು ಅಂತ? ಬ್ಯಾನ್ ಆಯಿತು ಒಂದು ಮೊದಲಿಗೆ 1948ರಲ್ಲಿ ಗಾಂಧೀಜಿ ಹತ್ಯೆ ಏನಾಯಿತು, ಆ ಸಂದರ್ಭದಲ್ಲಿ ಗೋಡ್ಸೆ ಅವರೇನಿದ್ರು, ಗೋಡ್ಸೆ ಸಂಘದ ಸ್ವಯಂ ಸೇವಕರು ಅಂಥೇಳಿ ಅದನ್ನು ಬಿಂಬಿಸಲಾಯಿತು. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿ ಸಂಘಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಟ್ಟು ಅದು ಅವರ ವೈಯಕ್ತಿಕ. ನಾಥುರಾಮ್ ಗೋಡ್ಸೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇರಲಿಲ್ವಾ? ಖಂಡಿತ ಇರಲಿಲ್ಲ. ಸಂಪರ್ಕ ಇದ್ದಿರಬಹುದು, ಸಂಘದ ಸ್ವಯಂ ಸೇವಕರ ಸಂಪರ್ಕ ಇದ್ದಿರಬಹುದು, ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಕೂಡ ವ್ಯಕ್ತಿಗಳನ್ನು ಕೊಲ್ಲಬೇಕು ಅಂತ ಎಲ್ಲೂ ಕೂಡ ಹೇಳ್ಕೊಡೋದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಆಗಿತ್ತು. ಅವರ ಅಭಿಪ್ರಾಯವನ್ನು ಕೋರ್ಟಲ್ಲಿ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಗೋಡ್ಸೆ ಅವರು ನಾನು ಯಾಕಾಗಿ ಒಂದು ಗಾಂಧೀಜಿಯವರನ್ನು ಕೊಂದೆ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಅದರ ಮೇಲಿದ್ದಂಥ ಬ್ಯಾನನ್ನು ಸುಪ್ರೀಂ ಕೋರ್ಟ್ ಅವತ್ತಿನ ದಿವಸ ತೆಗಿಬೇಕಾಗಿ ಬಂತು. ಯಾವುದೇ ಸಕಾರಣಗಳಿಲ್ಲದೆ ಬ್ಯಾನ್ ಮಾಡಿದ್ದಕ್ಕೆ ಅದನ್ನು ತೆಗಿಬೇಕಾಗಿ ಬಂತು. ಇನ್ನೊಂದು ಸಲ 1971ರಲ್ಲಿ ಹಾಗೆಯೇ 1992ರಲ್ಲಿ ಅಯೋಧ್ಯೆಯ ಒಂದು ಏನು ಬಾಬರಿ ಮಸೀದಿಯನ್ನು ಕೆಡವಲಾಯಿತು. ಆ ಕೆಡವದಂಥ ಸಂದರ್ಭದಲ್ಲಿ ಕೂಡ ಅದನ್ನು ಬ್ಯಾನ್ ಮಾಡುವಂಥ ಸಾಕಷ್ಟು ಪ್ರಯತ್ನಗಳು ನಡೆದವು, ಆದರೂ ಕೂಡ ಅದು ಸಫಲ ಆಗಲಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅದರಲ್ಲಿರೋ ಒಳ್ಳೆಯ ಅಂಶಗಳಿಂದ ಇನ್ನೂ ಅದು ಚಾಲ್ತಿಯಲ್ಲಿದೆ ಅಂತ. ಖಂಡಿತವಾಗಿ ಇನ್ನೂ 100 ವರ್ಷಗಳು ಇರುತ್ತೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದರೆ ಹಿಂದೂ ಸಂಸ್ಕೃತಿನ ಬಿಂಬಿಸುತ್ತೆ, ಬೇರೆ ಸಮುದಾಯಗಳನ್ನು ಕಡೆಗಣಿಸುತ್ತೆ ಅನ್ನೋ ಅರ್ಥವಾ? ಖಂಡಿತ ಇಲ್ಲ. ನೀವು ಶಾಖೆಗೆ ಬಂದು ನೋಡಬಹುದು, ನಮ್ಮಲ್ಲಿ ಯಾವುದೇ ಜಾತಿ ಇಲ್ಲ. ನಮ್ಮ ಸಂಘದ ಸ್ವಯಂ ಸೇವಕರು ಯಾರು ಕೆಲಸ ಮಾಡ್ತಾರೆ, ನಮ್ಮ ಜೊತೆಯಲ್ಲಿ ಒಬ್ಬರು ಇನ್ನೊಬ್ಬರು ಇರೋವಂಥವ್ರ ಜಾತಿ ಯಾವತ್ತೂ ಇದುವರೆಗೂ ಕೇಳಿದ್ದಂಥದ್ದು ನಾನಂತೂ ನೋಡಿಲ್ಲ. ನನಗೆ ಕೂಡ ಅದರಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಕೂಡ ಇಲ್ಲ. ಅದರಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದು ಇದ್ರ ಬಗ್ಗೆ. RSSಗೆ ಮುಸ್ಲಿಂ ಸಮುದಾಯವನ್ನು ಕಂಡ್ರೆ ದ್ವೇಷವಾ? ಖಂಡಿತ ಇಲ್ಲ. ಮತ್ತು ಯಾಕೆ ಇಂಥ ಒಂದು ದೊಡ್ಡ ಮಟ್ಟದ ಏನು ದೊಂಬಿಗಳು ಗದ್ದಲಗಳು ನಡೀತವೆ? ಅದು ಅವರಲ್ಲಿರುವಂಥ ಒಂದು ವೈರುಧ್ಯ ಇರಬಹುದು, ಸಂಘವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರ್ಬೋದು, ಹೊರಗಡೆ ಸಂಘವನ್ನು ಬೇರೆಯವರು ಬಿಂಬಿಸಿದ ರೀತಿ ಇರ್ಬೋದು. ಗುಮ್ಮ ಬಂತು ಗುಮ್ಮ ಅಂತ ಹೇಳಿ ಏನು ಬಿಂಬಿಸ್ತಾರೆ, ಇದುವರೆಗೂ ಅದೇ ಆಗ್ತಾ ಬಂದಿರೋವಂಥದ್ದು. RSS ಅಂದರೆ ಮುಸ್ಲಿಂ ವಿರೋಧಿ ಅಂಥೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮುಸ್ಲಿಂ ಮಂಚ್ ಅಂಥೇಳಿ ಅಲ್ಪಸಂಖ್ಯಾತರಿಗೆ ಒಂದು ಒಂದು ವಿಂಗ್ ಇದೆ. ಅದಕ್ಕೋಸ್ಕರ ಒಂದು ಸಪರೇಟು ಒಂದು ವಿಂಗ್ ಇದೆ. ಅಂದರೆ ಯಾರು ನಂಬೋದಿಲ್ಲ. ಈಗ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ RSS ದೊಡ್ಡ ಚಿಂತನೆ ನಡೆಸ್ತಾ ಇದೆ. ಗ್ಲೋಬಲಿ ಇಂಡಿಯಾ ಗುರುತಿಸ್ಕೊಳ್ತಾ ಇರುವಾಗ, ಜಾಗತಿಕ ಮಟ್ಟದಲ್ಲಿ ದೊಡ್ಡದಾಗಿ ಹೆಸರು ಮಾಡ್ತಾ ಇರುವಾಗ, ಸೆಕ್ಯುಲರಿಸಮ್ ಅನ್ನುವ ಪದಕ್ಕೆ ಮಹತ್ವ ಸಿಗ್ತಾ ಇರುವಾಗ, ಈ ಹಿಂದೂ ರಾಷ್ಟ್ರ ರಕ್ಷಣೆ ಅನ್ನುವ ವಿಚಾರ ಎಷ್ಟು ಪ್ರಸ್ತುತ ಅಂತ ಅನಿಸುತ್ತೆ? ನಾವೇನು ಈ ಸೆಕ್ಯುಲರಮ್ ಅನ್ನೋ ಪದ ಬಳಸಿದ್ರಿ, ಸೆಕ್ಯುಲರ್ ಅನ್ನೋ ಪದ ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಅದು ನಮಗೆ ಗೊತ್ತಿದೆ. ಅದು ಯಾವಾಗ ಅದು ಆ್ಯಡ್ ಆಯಿತು ಅನ್ನೋದು ಕೂಡ ಗೊತ್ತಿದೆ. ಇಂದಿರಾ ಗಾಂಧಿಯವರು ಬಂದಂಥ ಸಂದರ್ಭದಲ್ಲಿ, ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಸೆಕ್ಯುಲರ್ ಅನ್ನೋ ಪದವನ್ನು ಬಲವಂತವಾಗಿ ಸಂವಿಧಾನದಲ್ಲಿ ಅಳವಡಿಕೆ ಮಾಡಲಾಯಿತು. ಅದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಅಂತ ನಾನಂತೂ ಭಾವಿಸ್ತೀನಿ. ಏನು ಸಂವಿಧಾನವನ್ನು ಬರೆದ್ರು ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವರಿಗೂ ಕೂಡ ಇದರಲ್ಲಿ ನಂಬಿಕೆ ಇರಲಿಲ್ಲ. ನಾವು ಅವರನ್ನ ಪುಸ್ತಕಗಳನ್ನು ಒಪ್ಕೊಳ್ತಾರೆ ಅನ್ಸುತ್ತಾ? ಅದು ಸಾಕಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಅದನ್ನು ತಿಳಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಕೂಡ ಇದು ಜಾತ್ಯತೀತ ಅನ್ನೋ ಪದದಲ್ಲಿ ಕೂಡ ನಂಬಿಕೆ ಇರಲಿಲ್ಲ ಅವರಿಗೆ. ಅಂದರೆ ಈಗ ನಿಮಗೆ ಇನ್ ದ ಸೆನ್ಸ್ ಭಾರತೀಯ ಜನತಾ ಪಕ್ಷಕ್ಕಾಗಿರ್ಬೋದು ಅಥವಾ RSSಗಾಗಿರ್ಬೋದು ಸಂವಿಧಾನದ ಮೇಲೆ ವಿರೋಧವಾ? ಖಂಡಿತ ಇಲ್ಲ. ಸಂವಿಧಾನವನ್ನು ಹೊರತುಪಡಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ಕೆಲಸವನ್ನು ಮಾಡೋದಿಲ್ಲ. ಭಾರತೀಯ ಜನತಾ ಪಕ್ಷದ ಮೇಲೆ RSSನ ಪ್ರಭಾವ ಅತಿ ಹೆಚ್ಚು ಇರುವಾಗ RSS ಒಂದು ಸ್ವತಂತ್ರ ಸಂಸ್ಥೆ ಅಂತ ಹೇಳೋಕ್ಕಾಗತ್ತಾ? ರಾಜಕೀಯೇತರ ಸಂಸ್ಥೆ ಅಂತ ಹೇಳೋಕ್ಕಾಗತ್ತಾ? ನಾನ್ ಪೊಲಿಟಿಕಲ್ ಅಂತ ಹೇಳೋಕ್ಕಾಗತ್ತಾ? ಖಂಡಿತವಾಗಿ ಹೇಳ್ಬೋದು. ಇದು ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸಾಂಸ್ಕೃತಿಕ ಸಂಘಟನೆ. ಇದು ಭಾರತೀಯ ಜನತಾ ಪಕ್ಷದ ಅದರದ ಒಂದು ಅಂಗ ಭಾಗ ಅಷ್ಟೇನೆ. ಅದೇ ಎಲ್ಲವೂ ಅಲ್ಲ. RSSನ ಒಂದು ಅಂಗ ಮಾತ್ರ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಸುಮಾರು 32ಕ್ಕೂ ಹೆಚ್ಚು ಸಂಘಟನೆಗಳು
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅಡಗಿದ್ದೀವಿ. ನಾವು ಪರಿವಾರ ಅಂತ ಏನು ಕರಿತೀವಿ, ಪರಿವಾರ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ದಾರೆ. ಪರಿವಾರ, ಸಂಘ ಪರಿವಾರ ಅಂತ ಕರೀತಾರೆ. ಸಂಘ ಪರಿವಾರ ಅಂತ ಹೇಳಿದ್ರೆ ಸಾಕಷ್ಟು ಒಂದು 30-32 ಸಂಘಟನೆಗಳು ಸಂಘದ ಜೊತೆಗೆ ಕೆಲಸ ಮಾಡ್ತವೆ. ಸಂಘದ ಹೆಸರಿಲ್ಲದೆ ಇರ್ಬೋದು, ಸಂಘದ ಜೊತೆಗೆ ಕೆಲಸ ಮಾಡೋ ಅಂಥದ್ದನ್ನು ನಾವು ನೋಡಿದ್ದೀವಿ. ಉದಾಹರಣೆಗೆ ಹೇಳೋದಾದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಹಾಗೆಯೇ ವಿಶ್ವ ಹಿಂದೂ ಪರಿಷತ್ತು, ಎಲ್ಲ ಸ್ವಾಮಿಗಳು ಅಂದರೆ ಈ ಸಮಾಜದಲ್ಲಿರುವಂಥ ಎಲ್ಲ ಜನಾಂಗದ ಸ್ವಾಮಿಗಳನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದ್ದೆ. ಈ ಸಮಾಜಕ್ಕೆ ಯಾವಾಗೆಲ್ಲ ಕಂಟಕ ಬರ್ತದೆ, ಹಿಂದೂ ಧರ್ಮಕ್ಕೆ ಯಾವಾಗೆಲ್ಲ ಕಂಟಕ ಬರ್ತದೆ ಅಂಥ ಸಂದರ್ಭದಲ್ಲಿ ಈ ಎಲ್ಲ ಹಿಂದೂ ಬಜರಂಗ ದಳ ಬಿಟ್ರಿ, ಬಜರಂಗ ದಳ ಕೂಡ ಇದೆ, ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಹಿಂದೂ ಜಾಗರಣ ಸಮಿತಿ ಇರ್ಬೋದು, ಬಜರಂಗ ದಳ ಇರ್ಬೋದು, ಹಾಗೆಯೇ ಭಾರತೀಯ ಮಜ್ದೂರ್ ಸಂಘ ಅಂತ ಹೇಳಿ, ಯಾರು ಏನ್ ಹೇಳಿ ಭಾರತೀಯ ಮಜ್ದೂರ್ ಸಂಘ ಯಾರು ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡ್ತಾರೆ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ದುಡಿಯುವಂಥ ಕಾರ್ಮಿಕರನ್ನೆಲ್ಲ ಸೇರಿ ಒಂದು ಸಂಘಟನೆ ಭಾರತೀಯ ಮಜ್ದೂರ್ ಸಂಘ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಸಂಘಟನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಭಾರತೀಯ ಮಜ್ದೂರ್ ಸಂಘ. ಹಾಗೆಯೇ ಭಾರತೀಯ ಕಿಸಾನ್ ಸಂಘ, ರೈತರಿಗೋಸ್ಕರನೇ ಭಾರತೀಯ ಕಿಸಾನ್ ಸಂಘ ಅಂಥೇಳಿ ಮಾಡಿರೋಂಥದ್ದು ಕೂಡ ನಾವು ನೋಡಿದ್ದೀವಿ. ಹಾಗೆಯೇ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಕಳಿಗೋಸ್ಕರ ರಾಷ್ಟ್ರ ಸೇವಿಕಾ ಸಮಿತಿ ಕೇಳಿದೀವ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿ ಏನಿದೆ ಗಂಡು ಮಕ್ಕಳಿಗಾಗಿ ಏನಿದೆ, ಅದೇ ರೀತಿ ಹೆಣ್ಣು ಮಕ್ಕಳಿಗಾಗಿ ರಾಷ್ಟ್ರ ಸೇವಿಕಾ ಸಮಿತಿ ಅಂಥೇಳಿ 1936ನೇ ಇಸ್ವಿಯಲ್ಲಿ ಲಕ್ಷ್ಮೀಬಾಯಿ ಕೇಲ್ಕರ್ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ. ಹೆಣ್ಣು ಮಕ್ಕಳು ಕೂಡ ಸಂಘಕ್ಕೆ ಹೋಗ್ಬೋದು. ಆದರೂ ಒಂದು ಆರೋಪ ಇದೆ, RSSನಲ್ಲಿ ಪುರುಷ ಪ್ರಧಾನ ಸಮಾಜಕ್ಕೆ ಅತಿ ಹೆಚ್ಚು ಮನ್ನಣೆ ಕೊಡ್ತಾರೆ, ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಇಲ್ಲ, ಅಲ್ಲೇ ತಾರತಮ್ಯ ಇಟ್ಕೊಂಡು ಇವರು ಉಪದೇಶ ಮಾಡ್ತಾರೆ ಸಮಾಜಕ್ಕೆ ಅನ್ನೋ ಒಂದು ಆಪಾದನೆ ಇದೆ. ಇಲ್ಲ, ಅದಕ್ಕೆ ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದು. ಹೆಣ್ಣು ಮಕ್ಕಳಿಗೆ ಅಂತಾನೆ ಹೇಳಿ ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಹೇಳಿ 1936 ಬಂದಿಲ್ವಾ ಅಂತ. ಮುನ್ನೆಲೆಗೆ ಬಂದಿಲ್ಲ. ಯಾಕೆಂದ್ರೆ ಯಾವ ಕಾರಣಕ್ಕೆ? ಹಲವಾರು ಕಾರಣಗಳಿರ್ಬೋದು. ಸಾಕಷ್ಟು ಜನ ಹೆಣ್ಮಕ್ಳು ಅಥವಾ ಮಾತೆಯರು ಅದರಲ್ಲಿ ತೊಡಗಿಸ್ಕೊಳಕ್ಕಾಗದೇ ಇರ್ಬೋದು. ಯಾರಿಗೆ ಅದರಲ್ಲಿ ಆಸಕ್ತಿ ಇದೆ ಆ ಥರದವರು ಅದರಲ್ಲಿ ತೊಡಗಿಸ್ಕೊಂಡಿರುವಂಥದ್ದನ್ನ ನಾವು ನೋಡಿದ್ದೀವಿ. ಹಾಗೇನೆ ಪ್ರತಿ ವರ್ಷ ಕಡಿಮೆ ಇರಬಹುದು, ಸಂಖ್ಯೆ ಕಡಿಮೆ ಇದೆ. ಹಾಗೇನೆ ಸೇವಾ ಭಾರತಿ, ಸಂಸ್ಕಾರ ಭಾರತಿ, ಆರೋಗ್ಯ ಭಾರತಿ, ಆರೋಗ್ಯ ಕ್ಷೇತ್ರದಲ್ಲಿ ದುಡಿತಾ ಇರುವಂಥ ಆರೋಗ್ಯ ಭಾರತಿ ಇರ್ಬೋದು. ಹಾಗೇನೆ ವನವಾಸಿ ಕಲ್ಯಾಣ ಅಂತೇಳಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗಿ ಕೂಡ ಸಂಘ ಕೆಲಸ ಮಾಡ್ತಾ ಇದೆ. ಅಲ್ಲಿಗೆ ಅವರಿಗೆ ಎಜುಕೇಟ್ ಮಾಡಿ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಹೇಳ್ಕೊಡುವಂಥ ಕೆಲಸವನ್ನು ವನವಾಸಿ ಕಲ್ಯಾಣದಲ್ಲಿ ಮಾಡ್ತಾ ಇದ್ದಾರೆ. ಭಾರತ ವಿಕಾಸ್ ಪರಿಷತ್ ಅಂತ ಹೇಳಿ, ಹಾಗೇನೆ ಸ್ವದೇಶಿ ಜಾಗರಣ ಮಂಚ್ ಅಂತ, ಈ ನೆಲೆ ಅಂತ ಹೇಳಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸಹಾಯ ಮಾಡುವಂಥ ಕೆಲಸವನ್ನು ನೆಲೆ ಅನ್ನೋ ಹೆಸರಿನಲ್ಲಿ, ನೆಲೆ ಅಂತ ಹೆಸರಿನಲ್ಲಿ ನಡೀತಾ ಇದೆ. ಹಿಂದೂ ಸೇವಾ ಪ್ರತಿಷ್ಠಾನ, ಹಾಗೆಯೇ ದುರ್ಗಾವಾಹಿನಿ ಅಂತೇಳಿ ಹೆಣ್ಮಕ್ಳಿಗೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏನಿದೆಯಲ್ಲ ಅದೇನೆ ಹೆಣ್ಮಕ್ಳಿಗೋಸ್ಕರ ತರುಣಿಯರಿಗೆ ದುರ್ಗಾವಾಹಿನಿ ಅಂತ ಅದು ಕೂಡ ಒಂದು ಕೆಲಸ ಮಾಡ್ತಾ ಇದೆ ಇದರಲ್ಲಿ. ಹಾಗೆ ಬಾಲಗೋಕುಲ ಅಂಥೇಳಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ 4 ವರ್ಷದಿಂದ ಹಿಡಿದು 10 ವರ್ಷ 12 ವರ್ಷ ಮಕ್ಕಳಿಗೆ ಪ್ರತಿ ವರ್ಷ ಬಾಲಗೋಕುಲ ಅಂಥೇಳಿ ಶಿಬಿರಗಳು ನಡೀತದೆ. ಇಡೀ ದೇಶದಾದ್ಯಂತ ಬಾಲಗೋಕುಲ ಶಿಬಿರಗಳು ನಡೀತದೆ. ಆ ಶಿಬಿರಗಳಲ್ಲಿ ಮಕ್ಕಳಿಗೆ ಆಟ ಪಾಠಗಳಿರ್ಬೋದು, ಕಥೆಗಳಿರ್ಬೋದು, ಹಾಡುಗಳಿರ್ಬೋದು, ಈ ರೀತಿಯಾಗಿ ಕಲ್ತ್ಕೊಳ್ಳಿ. ಇಷ್ಟು ಸಂಘಟನೆಗಳಿದ್ದಾವೆ ಸಂಘದ ಒಂದು ಅಡಿಯಲ್ಲಿ. ಇಷ್ಟು ಸಂಘಟನೆಗಳು ಕೆಲಸ ಇನ್ನೂ ಸಾಕಷ್ಟಿದ್ದಾವೆ, ಅದು ಹೇಳ್ತಾ ಹೋದ್ರೆ ಸಮಯ ಆಗೋದು. ಅಂದ್ರೆ ಅಷ್ಟು ಒಳ್ಳೆಯ ಕೆಲಸಗಳನ್ನ ತೆರೆಮರೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಇದರ ಉದ್ದೇಶ ಏನಂತಾರೆ, ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ. ಸರ್ವವ್ಯಾಪಿ ಎಲ್ಲ ಕಡೆಯೂ ಇರಬೇಕು, ಎಲ್ಲ ಕೆಲಸಗಳನ್ನು ಮಾಡಬೇಕು, ಪ್ರತಿಯೊಬ್ಬರನ್ನು ತಲುಪಬೇಕು ಅಂತೇಳಿ. ಸರ್ವವ್ಯಾಪಿ ಸರ್ವಸ್ಪರ್ಶಿ, ಯಾರನ್ನು ಕೂಡ ಬಿಟ್ಟಿರಬಾರದು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾರಿರ್ತಾನೆ ಅವನನ್ನು ಕೂಡ ನಾವು ಮಾತಾಡ್ಸಿರ್ಬೇಕು. ಸಂಘ ಹೋಗಿ ಅಲ್ಲಿ ಕೂಡ ತಲುಪಿರಬೇಕು ಅನ್ನೋದು ನಮ್ಮದು ಉದ್ದೇಶ. ಉದ್ದೇಶ ನಿಜಕ್ಕೂ ಈಡೇರ್ತಾ ಇದೆ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಈಡೇರ್ತಾ ಇದೆ. ನಿಮಗೆ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿ ವರ್ಷಕ್ಕೆ ಸುಮಾರು 1,25,000 ಕಾರ್ಯಕ್ರಮಗಳು ಈ ಅಡಿಯಲ್ಲಿ ನಡೀತಾ ಇರ್ತದೆ. ಅಂದರೆ ಆರೋಗ್ಯ ಶಿಬಿರಗಳಿರ್ಬೋದು, ಇತರ ಚಿಂತನಾ ಶಿಬಿರಗಳಿರ್ಬೋದು, ಅಥವಾ ಬೇರೆ ಬೇರೆ ಸಮಾಜಕ್ಕೆ ಕೊಡುವಂಥ ಕೊಡುಗೆಗಳ ರೂಪದಲ್ಲಿರ್ಬೋದು,
ಆ ರೀತಿ ಸುಮಾರು 1,25,000 ಕಾರ್ಯಗಳು ಗಿಡ ನೆಡುವಂಥದ್ದು ಇರ್ಬೋದು, ಅಥವಾ ಸೀಡ್ ಬಾಲ್ ಅಂತ ಏನು ಹೇಳ್ತೀವಿ, ಆ ಸೀಡ್ ಬಾಲ್ ಮಾಡಿ ಈ ಪರಿಸರಕ್ಕೆ ಕೊಡುವಂಥ ಕೊಡುಗೆ ಇರ್ಬೋದು, ಆರೋಗ್ಯ ಶಿಬಿರಗಳಿರ್ಬೋದು, ಈ ಥರ ಸಾಕಷ್ಟು ಕಾರ್ಯಕ್ರಮಗಳು ಸುಮಾರು 1,25,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಸಂಘದ ವತಿಯಿಂದ ನಡೆಯುತ್ತೆ ಅಂತ ಹೇಳಿದ್ರೆ ಯಾರು ಊಹೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಿಜ, ನೀವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಅದು ಜನರಿಗೆ ತಲುಪಿದರೆ ಖಂಡಿತವಾಗ್ಲೂ ಸಂತೋಷದ ವಿಚಾರ. ರಾಷ್ಟ್ರಭಕ್ತಿ ಅನ್ನೋದು ಖಂಡಿತವಾಗ್ಲೂ ಒಳ್ಳೆಯದೇ. ಆದರೆ RSS ಇದು ಹಿಂದೂಗಳಿಗೆ ಮಾತ್ರ ಸೀಮಿತ ಅನ್ನುವ ಥರದಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದೆ ಅನ್ನೋ ಮಾತಿದೆ. ಇಲ್ಲ, ಸಂಘಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ಇಂಥದ್ದೇ ಅಂತ ಯಾವುದೇ ರೆಸ್ಟ್ರಿಕ್ಷನ್ ಸಂಘದಲ್ಲಿಲ್ಲ. ಮುಸಲ್ಮಾನ್ ಧರ್ಮದವರು ಬರ್ಬೋದು, ಕ್ರಿಶ್ಚಿಯನ್ ಧರ್ಮದವರು ಬರ್ಬೋದು, ಇದ್ದಾರೆ ಕೂಡ. ನೀವು ಹೇಳ್ತಾ ಇದ್ದೀರಿ. ಆದರೆ RSSನ ಬಂದಂಥ ಬಹುತೇಕ ಪ್ರಮುಖರು, ಹೆಸರಾಂತ ವಾಗ್ಮಿಗಳೆಲ್ಲ ಅಲ್ಪಸಂಖ್ಯಾತರ ವಿರುದ್ಧ ಪ್ರಚೋದನಕಾರಿ ಭಾಷಣಗಳನ್ನು ಮಾಡೋದನ್ನು ನಾವು ಕೇಳ್ತಾ ಇರ್ತೀವಿ. ಹಿಂಗಿರುವಾಗ ನಿಮ್ಮ ಮಾತುಗಳನ್ನು ಹೇಗೆ ನಂಬಬೇಕು? ಖಂಡಿತ ಇಲ್ಲ. ಸಂಘದಲ್ಲಿ ಜವಾಬ್ದಾರಿ ಇರುವಂಥವ್ರು ಯಾರೂ ಕೂಡ ಹೊರಗಡೆ ಬಂದು ಅಲ್ಪಸಂಖ್ಯಾತರ ವಿರುದ್ಧವಾಗಲಿ ಮಾತಾಡಿರುವಂಥದ್ದು ನಾನು ಇದುವರೆಗೂ ನೋಡಿಲ್ಲ ಯಾರನ್ನು. ಬೇರೆ ಬೇರೆ ಸಂಘಟನೆ ಇರ್ಬೋದು, ಆ ಸಂಘಟನೆಗಳಿಂದ ತೊಡಗಿಸ್ಕೊಂಡಂಥವ್ರು ಹೇಳಿ ಸಾಧ್ಯ. ಜವಾಬ್ದಾರಿಗಳನ್ನು ಕೊಡೋದು ಬೇರೆ, ಸಂಘದಿಂದ ಕಲ್ತವ್ರು ಬೇರೆ ಅಂತನಾ ನಿಮ್ಮ ಪ್ರಕಾರ? ಇಲ್ಲ, ಈಗ ಉದಾಹರಣೆಗೆ ಶ್ರೀರಾಮ ಸೇನೆ ಅಂತ ಹೇಳ್ತೀವಿ. ಹೌದು, ಈ ಸುಮಾರು ಜನ ತಿಳ್ಕೊಂಡಿದ್ದಾರೆ ಸಂಘದ ಒಂದು ಭಾಗ ಅಂತ ತಿಳ್ಕೊಂಡಿದ್ದಾರೆ. ಅದು ಸಂಘದ ಭಾಗ ಅಲ್ಲ, ಅದು ಒಂದು ಸಪರೇಟ್ ಒಂದು ವಿಂಗ್ ಅಲ್ಲ, ಸಂಘಕ್ಕೆ ಸಂಬಂಧಪಟ್ಟಿಲ್ಲ. ಅದು ಹಿಂದೂ ಪರವಾದ ಕೆಲಸವನ್ನು ಮಾಡ್ತಾ ಇರುವಂಥ ಒಂದು ಸಂಘ ಅಂತ ಹೇಳ್ಬೋದು ಅಷ್ಟೇ ಹೊರತು ಆ ರೀತಿಯಾಗಿ ಬೇರೆ ಬೇರೆ ಸಂಘಗಳು ಸಮಾಜದಲ್ಲಿದ್ದಾವೆ. ಆ ಥರದವರು ಹೇಳಿಕೆಗಳನ್ನು ಕೊಡುವಾಗ ಉದ್ರೇಕಕಾರಿ ಹೇಳಿಕೆಗಳನ್ನು ಕೊಡಬಹುದು, ವಿರುದ್ಧವಾದ ಹೇಳಿಕೆಗಳನ್ನು ಕೊಡಬಹುದು, ಅಲ್ಪಸಂಖ್ಯಾತರ ವಿರುದ್ಧವಾದ ಹೇಳಿಕೆಗಳನ್ನು ಕೊಡಬಹುದು. ಆದರೆ ಸಂಘ ಅಗತ್ಯವಾ ಆ ಥರ ಕೊಡೋದು ಅಗತ್ಯ ಇದೆ ಅಂತ ಅನ್ಸುತ್ತಾ? ಪ್ರಚೋದನಕಾರಿ ಹೇಳಿಕೆಗಳು, ಭಾಷಣಗಳು, ಜಸ್ಟ್ ಐ ಆಮ್ ಆಸ್ಕಿಂಗ್. ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಸಂಘ ಯಾವತ್ತೂ ಕೂಡ ಆ ಥರದ ಪ್ರಚೋದನಕಾರಿ ಅಂತ ಆದಂತಹ ಹೇಳಿಕೆಗಳನ್ನು ಕೊಡುವುದಿಲ್ಲ, ಅದಕ್ಕೆ ಉತ್ತೇಜನ ಕೂಡ ಕೊಡುವುದಿಲ್ಲ ಯಾವತ್ತೂ. ಓಕೆ, ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಅಯೋಧ್ಯ ಏನು ಶ್ರೀರಾಮನ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡೋದಂಥ ಸಂದರ್ಭದಲ್ಲಿ, ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡೋದಂಥ ಸಂದರ್ಭದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಸುಮಾರು 558 ವರ್ಷಗಳಿಂದ ಅದ್ರ ಬಗ್ಗೆ ಸಂಘರ್ಷ ನಡೆದಿರುವಂಥದ್ದನ್ನು ನಾವು ನೋಡಿದ್ದೀವಿ. ರಾಮ ಮಂದಿರ ಏನೋ ಆಯಿತು, ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆ ಆಚರಿಸಿದ್ವಿ, ಅಲ್ಲಿಗೆ ಮುಗೀತು ಅಂದ್ಕೊಂಡಾಗ ಮತ್ತೆ ಇನ್ನೊಂದು ಮಥುರಾ, ಹಾಗೆಯೇ ಗುಜರಾತ್ನಲ್ಲಿ ಮತ್ತೊಂದು, ಉತ್ತರ ಪ್ರದೇಶ ವಾರಣಾಸಿಯಲ್ಲಿ ಮತ್ತೊಂದು, ಹೀಗೆ ಜನ ಹೇಳ್ತಾ ಹೋದರು. ನಮ್ಮ ಸರ್ಸಂಘ ಚಾಲಕರಾದ ಮೋಹನ್ ಜಿ ಭಾಗವತ್ ಅವರು ಇತ್ತೀಚೆಗೆ ಒಂದು ಮಾತನ್ನು ಹೇಳ್ತಾರೆ. ಪ್ರತಿಯೊಂದು ದೇವಸ್ಥಾನಗಳ ಅಡಿಯಲ್ಲಿ ಅಥವಾ ಮಸೀದಿಗಳ ಅಡಿಯಲ್ಲಿ ಲಿಂಗವನ್ನು ನೋಡುವಂಥ ಕೆಲಸವನ್ನು ಮಾಡಬೇಡಿ. ಅದರ ಅರ್ಥ, ಗೂಢಾರ್ಥ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಪ್ರತಿಯೊಂದು ಮಸೀದಿಯ ಕೆಳಗಡೆ ದೇವಸ್ಥಾನವನ್ನು, ಈಶ್ವರನನ್ನು ನೋಡುವಂಥ ಕೆಲಸವನ್ನು ಮಾಡಬೇಡಿ. ಅಂದರೆ ನಮ್ಮ ಉದ್ದೇಶ ಇದ್ದಂಥದ್ದು ಕೆಲವು ನಮಗೆ ಯಾವುದು ಹಿಂದಿನಿಂದ ಸುಮಾರು ವರ್ಷಗಳಿಂದ ನಮ್ಮ ಒಂದು ಹಿಂದೂಗಳ ಭಾವನಾತ್ಮಕವಾಗಿ ನಾವೇನು ಅದರ ಜೊತೆಗೆ ಜೋಡಿಸ್ಕೊಂಡಿದ್ವಿ ಅಂಥ ಒಂದು 2-3 ದೇವಸ್ಥಾನಗಳನ್ನು ಬಿಟ್ಟರೆ ಪ್ರತಿಯೊಂದರಲ್ಲೂ ನಾವು ಮಸೀದಿಯ ಕೆಳಗಡೆನೂ ದೇವಸ್ಥಾನ ಹುಡುಕ್ತೀವಿ ಅಂತಲ್ಲ. ಅದು RSS ಪ್ರಕಾರ ಹಿಂದೂ ಅಂದರೆ ಯಾರು, ಹಿಂದುತ್ವ ಅಂದರೆ ಏನು? ನಮಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ ನಮಗೆ, ಇಟ್ಸ್ ಅ ವೇ ಆಫ್ ಲೈಫ್, ಇದು ಜೀವನದ ಒಂದು ಕ್ರಮ. ಹಿಂದುತ್ವ ಅಂತ ಹೇಳಿದ್ರೆ ಲೈಫ್ ಸ್ಟೈಲು. ಇದು ಯಾರೋ ಒಬ್ಬರು ಮಾಡಿರೋವಂಥದ್ದಲ್ಲ, ಇದು ಹಲವಾರು ಜನ ಸೇರಿ ಮಾಡಿರೋವಂಥದ್ದು ಹಿಂದುತ್ವ. ಸಿಂಧೂ ನದಿಯ ದಡದಲ್ಲಿ ಬಂದಂಥ ನಾಗರಿಕತೆ ಅಂತ ನಾವು ಹೇಳ್ತೀವಿ. ಆಗಲೇ ಹೇಳಿದೆ ನಾನು, ಭಾರತದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಹಿಂದೂಸ್ತಾನಿಗಳು ಅಂತ ನೀವು ಹೇಳಿ. ಖಂಡಿತವಾಗಿ. ಓಕೆ, ಹಿಂದುತ್ವ ಅಂದರೆ ಏನು, ಹಿಂದೂ ಅಂದರೆ ಏನು ನಿಮ್ಮ ಪ್ರಕಾರ? ಹಿಂದೂ ಅಂದರೆ ಅದು ಒಂದು ಸನಾತನ ಧರ್ಮ ಅಂತ ಏನು ಹೇಳ್ತೀವಿ, ಸನಾತನ ಧರ್ಮ ಅಂತ ಹೇಳ್ಬೋದು. ಹಿಂದೂ ಅಂತ ಹೇಳಲಿಕ್ಕಿಂತ ಸನಾತನ ಧರ್ಮವನ್ನು ಯಾರು ಆಚರಣೆ ಮಾಡ್ತಾನೆ ಅವನು ಹಿಂದೂ. ಸಿಂಧೂ ನದಿಯ ನಾಗರಿಕತೆಯಿಂದ ಯಾರು ಬಂದಿದ್ದಾರೆ ಅವರು ಹಿಂದೂ, ನಿಜವಾದ ಹಿಂದೂ. ಸನಾತನ ಧರ್ಮವನ್ನು ಯಾರು ಸುಮಾರು ವರ್ಷಗಳಿಂದ, ಸುಮಾರು 10,000 ವರ್ಷಗಳಿಂದ ಯಾರು ಪಾಲನೆ ಮಾಡ್ತಾ ಬಂದಿದ್ದಾರೆ ಅವರುಗಳನ್ನು ನಾವು ಹಿಂದೂ ಅಂತ ಕರಿಬೋದು. ಎಲ್ರಿಗೂ ಅವ್ರದ್ದೇ ಆದಂಥ ಜೀವನ ಪದ್ಧತಿ ಇದೆ, ಧರ್ಮ ಇದೆ. ಹೀಗಿರುವಾಗ ಸನಾತನ ಧರ್ಮಕ್ಕೆ ಇಷ್ಟೊಂದು ಟೀಕೆ ಟಿಪ್ಪಣಿಗಳು ಯಾಕೆ ಅಂತ ಅನಿಸಿದ್ದಿದೆಯಾ ನಿಮಗೆ? ಖಂಡಿತವಾಗ್ಲೂ ಒಂದು ಸತಿ ಸೋಜಿಗ ಆಗ್ತದೆ ಕೇಳಿದಾಗ. ಇದು ಯಾಕೆ ಅಂತ ಹೇಳಿದ್ರೆ ಪಾಶ್ಚಾತ್ಯ ದೇಶಗಳ ಒಂದು
ಇನ್ಫ್ಲೂಯೆನ್ಸ್ ಇರ್ಬೋದು, ಅಥವಾ ಈ ಕಮ್ಯುನಿಸಮ್, ಮಾರ್ಕ್ಸಿಸಮ್ ಅಥವಾ ಕಮ್ಯುನಿಸಮ್ ಅಂತ ಏನು ಹೇಳ್ತೀವಿ, ಅವರ ನಮ್ಮ ಮಧ್ಯೆ ಇರುವಂಥ ಅಭಿಪ್ರಾಯಗಳ ಭೇದಗಳಿರ್ಬೋದು, ಅದರಿಂದ ಇದೆಲ್ಲ ಆಗ್ತಿದೆ ಅಂತ ಹೇಳಿ ಭಾವಿಸ್ಬೋದು. ಸನಾತನ ಅಂತ ಹೇಳಿದರೆ ಅದರ ಮೂಲ ಸ್ತಂಭಗಳು ಚತುರ್ವಿಧ ಪುರುಷಾರ್ಥ ಅಂತ ನಾನು ಭಾವಿಸ್ತೀನಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ ಪಥದಲ್ಲಿಯೇ RSS ಸನಾತನ ಧರ್ಮವನ್ನು ನೋಡ್ತಾ ಇದೆಯಾ? ಒಂದು ಥರದಲ್ಲಿ ಯಾವುದು ಅಂತಲೇ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಆಗಲೇ ನಿಮ್ಗೆ ಹೇಳಿದೆ, ಸ್ವಯಂ ಸೇವಕ ಅಂತ ಹೇಳಿದ್ರೆ ತಾನು ತನ್ನ ಸ್ವಇಚ್ಛೆಯಿಂದ ರಾಷ್ಟ್ರೀಯ ಸ್ವಯಂ ಸೇವಕಕ್ಕೆ ಬಂದು ತನ್ನಲ್ಲಿ ಕೈಲಾದಂಥ ಸಹಾಯವನ್ನು ಈ ಸಮಾಜಕ್ಕೆ ಕೊಡುವಂಥದ್ದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಾಕಷ್ಟು ಜನ ಆಗಿ ಹೋಗಿದ್ದಾರೆ. ನೀವು ನಂಬಲಿಕ್ಕೆ ಸಾಧ್ಯವಿಲ್ಲ, ಸುಮಾರು 4,000ಕ್ಕೂ ಹೆಚ್ಚು ಜನ ಪ್ರಚಾರಕರು ಅಂತ ಹೇಳ್ತೀವಿ ನಮ್ಮಲ್ಲಿ. ಹೌದು, ಪ್ರಚಾರಕರು ಅಂತ ಹೇಳ್ತೀವಿ. ಮನೆಯನ್ನು, ಮಠವನ್ನು ತೊರೆದು, ತಂದೆ ತಾಯಿ ತಮ್ಮ ಸಂಸಾರವನ್ನು ತೊರೆದು ಈ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಅದನ್ನು ಏನಂತ ಹೇಳ್ತೀರಾ? ನೀವು ಅದರ ಹಿನ್ನೆಲೆ ಏನಿರ್ಬೋದು? ಈ ಒಂದು ರಾಷ್ಟ್ರ ನಿರ್ಮಾಣಕ್ಕೋಸ್ಕರ, ಆಗಲೇ ಹೇಳಿದೆ ವ್ಯಕ್ತಿ ನಿರ್ಮಾಣ ಅಂಥೇಳಿ, ಈ ಎಲ್ಲ ವ್ಯಕ್ತಿಗಳು ಪ್ರಚಾರಕರು ಅಂತ ಏನು ಹೇಳ್ತೀವಿ ನಾವು, ಇಡೀ ಅಹರ್ನಿಶೆ ಬೆಳಿಗ್ಗೆ ಹಗಲು ರಾತ್ರಿ ಈ ಒಂದು ದೇಶದ ಪುನರ್ ನಿರ್ಮಾಣಕ್ಕೋಸ್ಕರ ಅಥವಾ ಈ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ದುಡಿತಾ ಇರೋಂಥದ್ದು ನೋಡಿದಾಗ ನಮಗೇನು ಅನಿಸುತ್ತೆ? ಆ್ಯಕ್ಚುಲಿ ಏನು ಆಗಬಾರ್ದು ಆಗ್ತಾ ಇದೆ, ಯಾವುದನ್ನು ತಡೆಯೋ ನಿಟ್ಟಿನಲ್ಲಿ ನಿಮ್ಮ ಈ ಪ್ರಯತ್ನ ಅಥವಾ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಒಂದಷ್ಟು ಸ್ಪಷ್ಟವಾಗಿ ಹೇಳ್ತಾ ಹೋಗ್ಬೋದಾ ಅಶ್ವಥ್? ನೋಡಿ, ನಿಮ್ಮ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡೋದು ಕಷ್ಟ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಪ್ರಪಂಚದಾದ್ಯಂತ ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡ್ತಾ ಇದ್ದೀವಿ ನಾವು. ಈ ಯುದ್ಧಗಳನ್ನು ನಿಲ್ಲಿಸಬೇಕು ಅಂಥೇಳಿ ನಾವು ಪ್ರತಿಪಾದನೆ ಮಾಡಿದ್ರೆ ಭಾರತ ದೇಶ ಅದಿನ್ನೂ ಹೆಚ್ಚಾಗ್ತಾ ಇದೆ ಹೊರಗಡೆ ಎಲ್ಲ. ಅದನ್ನು ತಡೆಯೋ ನಿಟ್ಟಿನಲ್ಲಿ ಭಾರತ ಯಾವತ್ತೂ ಇನ್ನೊಂದು ದೇಶದ ಮೇಲೆ ಆಳಿದಂಥದ್ದು ಇಲ್ಲವೇ ಇಲ್ಲ. ನಿರ್ಲಿಪ್ತ ಮನೋಭಾವನೆ, ಬೇರೆ ದೇಶದ ಮೇಲೆ ನಾವು ಆಕ್ರಮಣ ಮಾಡಿ ಹೋಗಿದ್ದಂಥದ್ದು ಇಲ್ಲವೇ ಇಲ್ಲ. ಕರೆಕ್ಟು. ಹಾಗಾಗಿ ಒಟ್ಟಾರೆ ದೃಷ್ಟಿಯಿಂದ ನೋಡೋದಾದರೆ ಭಾರತವು ಎಲ್ಲ ದೇಶಗಳಿಗೆ ಒಂದು ಮಾದರಿಯಾಗಿ ಇವತ್ತಿನ ದಿವಸ ನಿಂತಿದೆ. ನಮ್ಮ ಕಡೆ ಮುಖ ಮಾಡಿ ನೋಡ್ತಾ ಇದೆ ಎಲ್ಲ ದೇಶಗಳು ಇವತ್ತಿನ ದಿವಸ. ಯಾಕೆ ಬರುತ್ತೆ ಆ ಭಾವನೆ ಅಂತ ಹೇಳಿದಾಗ, ನಮ್ಮದ ಗಟ್ಟಿ ನಾಯಕತ್ವ, ನಮ್ಮ ದೇಶದಲ್ಲಿರುವಂಥ ನಾಯಕತ್ವ, ನಮ್ಮ ದೇಶದಲ್ಲಿರುವಂಥ ಸಂಸ್ಕೃತಿ, ಸನಾತನ ಧರ್ಮ, ಇವೆಲ್ಲನೂ ಆ ದಿಕ್ಕಿನಲ್ಲಿ ಹೋಗ್ತಾ ಇರೋವಂಥದ್ದು ನಾವು ಹೇಳ್ತೀವಿ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ಹೇಳ್ತೀವಿ, ನಮ್ಮ ಪ್ರಾರ್ಥನೆಯಲ್ಲಿ ನಮಸ್ತೆ ಸದಾವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂಥೇಳಿ ನಮಗೆ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ನನಗೆ ಆ ಶಕ್ತಿಯನ್ನು ಕೊಡು, ಈ ದೇಶಕ್ಕೋಸ್ಕರ ದುಡಿಯುವಂಥ ಶಕ್ತಿಯನ್ನು ಕೊಡು, ಕಟಿಬದ್ಧರಾಗಿ ಈ ದೇಶಕ್ಕೋಸ್ಕರ ಸೇವೆ ಮಾಡುವಂಥ ಶಕ್ತಿಯನ್ನು ಕೊಡು, ಆರೋಗ್ಯವನ್ನು ಕೊಡು ಅಂಥೇಳಿ ನಾವು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಕೇಳ್ಕೊಳ್ತೀವಿ. ಹಾಗೆ ನಿಜ, ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ, ಇದೊಂದು ಒಳ್ಳೆ ಪ್ರಾರ್ಥನೆ. ದೇಶಕ್ಕೋಸ್ಕರ, ನನಗೋಸ್ಕರ, ದೇಶದ ಉದ್ಧಾರಕ್ಕಾಗಿ ನನಗೆ ಶಕ್ತಿ ಕೊಡು ಅಂತ ಕೇಳುವ ಬಹಳ ಸರಳ ಅರ್ಥ. ಆದರೆ ಇದನ್ನು ಒಬ್ಬ ಮಂತ್ರಿಗಳೋ ಕಾಂಗ್ರೆಸ್ನವರು ಹೇಳಿದರೆ ಅಪರಾಧವಾಗಿ ಪರಿಣಮಿಸುತ್ತೆ, ಅದಕ್ಕೆ ಕ್ಷಮೆ ಕೂಡ ಕೇಳ್ತಾರೆ. ಇದನ್ನು ಕಂಡಾಗ ಏನು ಅನಿಸುತ್ತೆ ಅಂದರೆ, ಈ ಪ್ರಾರ್ಥನೆ ಬರೀ RSSಗೋ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸೀಮಿತವಾ? ಇದು ಯಾರಿಗೂ ಸೀಮಿತ ಆಗಿದ್ದಂತಲ್ಲ, ಇದು ಇಡೀ ದೇಶಕ್ಕೆ, ಇಡೀ ಸನಾತನ ಧರ್ಮಕ್ಕೆ, ಇಡೀ ಭಾರತ ಮಾತೆಗೆ ಸಂಬಂಧಪಟ್ಟ ಒಂದು ಪ್ರಾರ್ಥನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದರಲ್ಲಿ ಯಾವುದ್ರ ಬಗ್ಗೆ ಕೂಡ ಬೇರೆ ಯಾವುದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡೋದಿಲ್ಲ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಮಾತೃಭೂಮಿಗೆ, ನಮ್ಮ ಮಾತೃಭೂಮಿ ನಮ್ಮ ತಾಯಿ ಅಂತ ಕರೆಯೋದು ನಾವು, ಭಾರತ ಮಾತೆಯನ್ನು ತಾಯಿ ಅಂತ ಸ್ವರ್ಗಾದಪಿ ಅಂತ ಹೇಳ್ಬಿಟ್ಟಿದ್ದಾರೆ ಹಿರಿಯರು. ಹಾಗಾಗಿ ಈ ಜನ್ಮಭೂಮಿಯನ್ನು ಪ್ರಾರ್ಥನೆ ಮಾಡೋದಕ್ಕೆ ಅದರಲ್ಲಿ ಜಾತಿ ಎಲ್ಲಿದೆ, ಅದರಲ್ಲಿ ಜಾತ್ಯತೀತ ಎಲ್ಲಿ ಬಂತು, ಯಾರು ಬೇಕಾದರೂ ಅದನ್ನು ಹೇಳ್ಬೋದು. ಯು ಆರ್ ರೈಟ್. ಆದರೆ ಹೇಗಾಗಿದೆ, ಭಾರತೀಯ ಜನತಾ ಪಕ್ಷ ಇದೆಲ್ಲವನ್ನು ಕಬ್ಜಾ ಮಾಡ್ಕೊಂಡ್ಬಿಟ್ಟಿದೆ, ನಮಗೆ ಮಾತ್ರ ಹಿಂದುತ್ವ, ನಮಗೆ ಮಾತ್ರ ದೇಶ ಅನ್ನುವ ಒಂದು ಶ್ರೇಷ್ಠತೆಯ ವ್ಯಾಧಿ ಇರೋದ್ರಿಂದ ಹೀಗಾಗಿದೆ. ಇಲ್ಲ, ಇತ್ತೀಚಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ರಾಘವ್, ಹಿಂದುತ್ವದ ಬಗ್ಗೆ ಮಾತನಾಡಿದ್ರೆ ಅದನ್ನು ಕೋಮುವಾದ, ಮುಸಲ್ಮಾನರ ಬಗ್ಗೆ ಕ್ರಿಶ್ಚಿಯನ್ರ ಬಗ್ಗೆ ಮಾತನಾಡಿದ್ರೆ ಅದನ್ನು ಜಾತ್ಯತೀತ. ಯಾವತ್ತಿಗೂ ಭಾರತ ಜಾತ್ಯತೀತ ರಾಷ್ಟ್ರವಾಗಿ ಇದ್ದದನ್ನು ಹೇಳಬೇಕಾಗಿಲ್ಲ, ಟ್ಯಾಗ್ಲೈನ್ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ಯಾವತ್ತೂ ಕೂಡ ಸಾಕಷ್ಟು ದೇಶಗಳು ನಮ್ಮಲ್ಲಿ ಬಂದು
ಇಲ್ಲಿಯ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ತಗೊಂಡು ಹೋಗಿರುವಂಥದ್ದು ನಾವು ನೋಡಿರೋವಂಥದ್ದು. ಯಾವತ್ತೂ ಕೂಡ ಭಾರತ ದೇಶ ಹಿಂಸಾತ್ಮಕವಾದ ಪ್ರವೃತ್ತಿಯನ್ನು ತೋರಿಸಲೇ ಇಲ್ಲ ಯಾವತ್ತೂ. ಹೇಗೆ ಇವರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ? ಭಾರತೀಯ ಜನತಾ ಪಕ್ಷದ ಲೋಪದೋಷಗಳು ಮತ್ತೊಬ್ಬರಿಗೆ ಅಥವಾ ಎದುರಾಳಿ ಪಕ್ಷಗಳಿಗೆ ಆಹಾರವಾಗಿ RSSನ ಸಂಸ್ಕೃತಿಯನ್ನು ಅಥವಾ ಅದರ ಹಿನ್ನೆಲೆಯನ್ನು ಅಥವಾ RSSಗೆ ಕಪ್ಪು ಚುಕ್ಕೆ ಬರೋ ಹಾಗೆ ಮಾಡ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಇಲ್ಲ, ಸ್ವಲ್ಪ ಮಟ್ಟಿಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅದು. ಓಕೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಬೇರೆಯೇ ಸಂಘಟನೆ ಅಂತ ಹೇಳಿದ್ರೆ ಅದೊಂದು ಭಾಗ ಅಷ್ಟೇ ಅಂತ ಹೇಳಿದೆ ನಾನು ಆಗಲೇ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಭಾಗ ಅಷ್ಟೇ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದ ಇತಿಮಿತಿಗಳಿರ್ತವೆ. ಆ ಇತಿಮಿತಿಗಳಲ್ಲಿ ಅದು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಅದನ್ನು ತಳಕು ಹಾಕೋದಿದೆಯಲ್ಲ ಅಷ್ಟು ಸರಿಯಲ್ಲ ಅಂತ ಅನ್ಸುತ್ತೆ ನನಗೆ. ಅಂದರೆ ಕಾಲಘಟ್ಟಕ್ಕೆ ತಕ್ಕನಾಗೆ ನಾವು ನಡ್ಕೊಳ್ಬೇಕು ಅಂತಿರುವಾಗ RSS ತನ್ನ ಹಳೆಯ ಕಟ್ಟುಪಾಡುಗಳನ್ನು ಇವತ್ತು ಹೇರ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸ್ತಾ ಇದೆ. ಖಂಡಿತವಾಗ್ಲೂ ಯಾವತ್ತೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನೊಂದು ಸಂಸ್ಥೆಯಲ್ಲಿ ಮೂಗು ತೋರಿಸುವಂಥ ಕೆಲಸವನ್ನೇ ಮಾಡೋದಿಲ್ಲ. ಅವರೇ ಬಂದು ನಮಗೆ ಸಲಹೆ ಕೊಡಿ ಅಂದಾಗ ಮಾತ್ರ ಸಲಹೆಯನ್ನು ಕೊಡ್ತಾರೆ ಹೊರತು ಹಿರಿಯರು ನಾವೇ ಹೋಗಿ ಅವರಿಗೆ ಯಾವುದೇ ಸಲಹೆಯನ್ನು ಕೊಡುವಂಥ ಪದ್ಧತಿ ಸಂಘದಲ್ಲಿ ಇಲ್ಲವೇ ಇಲ್ಲ. ತಪ್ಪು ಕಲ್ಪನೆ ಯಾಕಿದೆ ಅಂತ ಅನಿಸ್ತಾ ಇದೆ? ಅದು ಹೊರಗಡೆ ಬಿಂಬಿಸಿರೋದು ಆ ರೀತಿ. ಯಾರು ಹೇರ್ತಾ ಇದ್ದಾರೆ ಬೇರೆ ನಮ್ಮ ಆಪೋಸಿಷನ್ ಯಾರಿರ್ತಾರೆ ಜನಗಳು ಅವರು ಅದನ್ನ ಬಿಂಬಿಸೋ ರೀತಿ ಆ ರೀತಿ ಇದೆ. ಅಂದ್ರೆ ಇದೆಲ್ಲ ರಾಜಕೀಯ ಹೌದು, ಕುತಂತ್ರಗಳು, ಅದೆಲ್ಲ ರಾಜಕೀಯ ಕುತಂತ್ರಗಳು. ಸಂಘ ಯಾವತ್ತೂ ಕೂಡ ಇನ್ನೊಂದು ಇದರಲ್ಲಿ ಮೂಗು ತೂರಿಸುವಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡೋದಿಲ್ಲ. ತಾವಾಗೇ ಬಂದರೆ ಸಲಹೆಯನ್ನು ಕೇಳಿದ್ರೆ ಸಲಹೆಯನ್ನು ಕೊಟ್ಟು ಕಳಿಸ್ತಾರೆ ಹೊರತು ಪ್ರತಿನಿತ್ಯದ ದೈನಂದಿನ ಚಟುವಟಿಕೆಗಳಲ್ಲಿ ಮೂಗು ತೋರಿಸ್ತಾರೆ ಅಂತ ಹೇಳೋದಿದೆಯಲ್ಲ ಅದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳ್ಬೋದು. ಭಾರತವನ್ನು ಆಳುವಂಥ ಕೇಂದ್ರ ಕಚೇರಿ ನಾಗ್ಪುರದಲ್ಲಿದೆ ಅನ್ನೋ ಆರೋಪ ಅದು ಅವರವರ ವ್ಯಾಖ್ಯಾನಕ್ಕೆ ಬಿಡ್ತೀನಿ ನಾನು. ಅದನ್ನು ಹೇಗೆ ನೀವು ಸಮರ್ಥಿಸ್ಕೊಳ್ತೀರಿ? ಅಥವಾ RSS ಇದನ್ನು ಹೇಗೆ ನೋಡುತ್ತೆ, ಹೇಗೆ ಎದುರಿಸುತ್ತೆ, ಹೇಗೆ ಇದಕ್ಕೆ ಉತ್ತರ ಕೊಡ್ತೀರಿ? ಈಗ RSS ಅಂತೇಳಿ ಈಗ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಹೊಗೆ ಆಡುತ್ತಾ ಇಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಾನು RSSಗೆ ಹೋಗಬಾರ್ದು ಅಂತೇನಿಲ್ಲ. RSSನ ನಾನು ಸ್ವಯಂ ಸೇವಕ, ನಾನು ಒಬ್ಬ ಸದಸ್ಯ, ನಾನು ಅದು ನನ್ನ ಮಾತೃ ಸಂಸ್ಥೆ. ನಾನು RSS ಬಿಟ್ಟು ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ. RSSನ ಬಿಟ್ಟು ನಿಮಗೆ ಅದು ಉಸಿರಾಗಿದೆ. ನನಗೆ ಅದೇ ಉಸಿರು. ನನ್ನ ಮಾತೃ ಸಂಸ್ಥೆ ಬಿಟ್ಟು ನನಗೆ ಬೇರೆ ಯಾವುದೋ ಉಸಿರಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕಚೇರಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ಅದರಲ್ಲಿ ಏನು ಅರ್ಥ ಇದೆ ಅಂತ ನನಗೆ ಅರ್ಥ ಆಗಲ್ಲ. ಅಂದರೆ ಇಲ್ಲಿ ಪ್ರಮುಖವಾಗಿ ಬಂದಿರೋದು RSS ಅಂದರೆ ಮುಸ್ಲಿಂ ವಿರೋಧಿ, ಮುಸ್ಲಿಂ ಅಲ್ಪಸಂಖ್ಯಾತರನ್ನು ಕಡೆಗಣಿಸ್ತಾ ಇದ್ರೇ ಅದು ಹಿಂದುತ್ವದ ಒಂದು ಮೂಲ ಉದ್ದೇಶ ಅನ್ನುವ ಥರದಲ್ಲಿ ಬಿಂಬಿತವಾಗಿದೆ. ಇದನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ತಮ್ಮ ಸಂಘ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಇಲ್ಲ, ಖಂಡಿತವಾಗಲೂ ಆ ರೀತಿ ಯಾವುದೇ ಅಭಿಪ್ರಾಯ ಸಂಘದಲ್ಲೂ ಇಲ್ಲ, ಸಂಘದ ಸ್ವಯಂ ಸೇವಕರಲ್ಲೂ ಕೂಡ ಇಲ್ಲ. ಬೇರೆ ಒಂದು ಧರ್ಮವನ್ನು ವಿರೋಧಿಸುವಂಥದ್ದು, ಬೇರೆ ಧರ್ಮವನ್ನು ಹೀಯಾಳಿಸುವಂಥ ಕೆಲಸ ಯಾವತ್ತೂ ಸಂಘ ಮಾಡೋದಿಲ್ಲ. ನಾವು ಇನ್ನು ನಮ್ಮ ಹಿಂದುತ್ವದ ಪ್ರತಿಪಾದನೆ ಮಾಡ್ತೀವಿ ಹೊರತು ಬೇರೆ ಧರ್ಮವನ್ನು ಹೀಯಾಳಿಸುವಂಥ ಕೆಲಸವನ್ನು ಯಾವತ್ತೂ ಸಂಘ ಮಾಡೋದಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ RSS ಏನು ಕಲಿಸ್ಕೊಡ್ತಾ ಇದೆ? ಸಂಘ ಪ್ರಾರಂಭವಾದ ದಿವಸಗಳಲ್ಲಿ ಸಂಘದ ಹಿರಿಯರಿಗೆ ಅನಿಸ್ತು ಒಂದು ದಿವಸ, ಇದಕ್ಕೆ ಸಂಘಕ್ಕೆ ನಾವು ಇದೇ ರೀತಿ ಇದ್ದರೆ ಸಂಘದ ಒಂದು ಕಲ್ಪನೆ ಇತ್ತು. ಡಾಕ್ಟರ್ ಜಿ ಅವರಿಗೆ ಒಂದು ಕಲ್ಪನೆ ಇತ್ತು. ಸಮಾಜದ ಒಂದು 3% ಜನ ಸ್ವಯಂ ಸೇವಕರಾಗಿದ್ದಂಥ ದಿವಸ ಈ ಭಾರತವನ್ನು ಉತ್ತುಂಗಕ್ಕೆ ಕೊಂಡೊಯ್ಬೋದು, ಪ್ರಪಂಚದಲ್ಲಿ ಅತ್ಯಂತ ಒಂದು ಉನ್ನತವಾದ ಸ್ಥಾನಕ್ಕೆ ಭಾರತವನ್ನು ಕೊಂಡೊಯ್ಯಬಹುದು ಅಂಥೇಳಿ ಒಂದು ಕನಸಿತ್ತು ಡಾಕ್ಟರ್ ಜಿ ಅವರಿಗೆ. 3% ಜನ ಅಷ್ಟೇ, ನಮ್ಮ ಒಟ್ಟಾರೆ ಜನಸಂಖ್ಯೆಯ 3% ಜನ ಸ್ವಯಂ ಸೇವಕರು ಶಾಖೆಗೆ ಬರೋಕ್ಕೆ ಸಮಾಜದ ಜನ ಶಾಖೆಗೆ ಬರೋಕ್ಕೆ ಪ್ರಾರಂಭ ಮಾಡಿದ್ರೆ ಅವತ್ತಿನ ದಿವಸ ಭಾರತ ತನ್ನ ಪರಮ ವೈಭವವನ್ನು ಕಂಡುಕೊಳ್ಳುತ್ತೆ ಅಂತ ಹೇಳಿ ನಾವು ನಮ್ಮ ಪ್ರಾರ್ಥನೆಯನ್ನು ಹೇಳ್ತೀವಿ. ಪರಮ ವೈಭವನ್ನೇ ತುಮೇ ತತ್ಸ್ವ ರಾಷ್ಟ್ರಂ ಅಂತ ಹೇಳ್ತೀವಿ. ಅಂದರೆ ಪರಮ ವೈಭವಕ್ಕೆ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಕೊನೆಯ ಆಸೆ. ಈ ಭಾರತ ದೇಶವನ್ನು ಪರಮ ವೈಭವ ಅಂದರೆ ನಿಮ್ಮ ಪರಿಕಲ್ಪನೆ ಹೇಗಿದೆ? ಪರಿಕಲ್ಪನೆ ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ. ನಾನು ಆಗಲೇ ಹೇಳಿದೆ ನಿಮಗೆ, ಇಡೀ ಪ್ರಪಂಚ ಇವತ್ತಿನ ದಿವಸ ಭಾರತ ದೇಶದ ಕಡೆ ನೋಡ್ತಾ ಇದೆ. ಅದು ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿರ್ಬೋದು, ಅಥವಾ ಇಸ್ರೇಲ್ ಮತ್ತು ಗಾಜಾ ಯುದ್ಧದ ಸಂದರ್ಭದಲ್ಲಿರ್ಬೋದು. ಆ ಯುದ್ಧವನ್ನು ನಿಲ್ಲಿಸಬೇಕು ಅಂಥೇಳಿ ಇವತ್ತು ಪ್ರಪಂಚದ ನಾಯಕರುಗಳು ಭಾರತವನ್ನು ಕೇಳ್ಕೊಳ್ತಾ ಇದ್ದಾರೆ ಇವತ್ತಿನ ದಿವಸ. ಹಿಂದೆ ಆ ಪರಿಸ್ಥಿತಿ ಇರಲಿಲ್ಲ. ಇವತ್ತು GDPಯಲ್ಲಿ ನೋಡ್ತಾ ಇದ್ದೀವಿ, ಇಡೀ ದೇಶ ಅತ್ಯುನ್ನತ
ಸ್ಥಾನದಲ್ಲಿದೆ. ಇವತ್ತು ಪ್ರಪಂಚದಲ್ಲೇ GDPಯಲ್ಲಿ ಸುಮಾರು 5ನೇ ಸ್ಥಾನ, 11ನೇ ಸ್ಥಾನದಲ್ಲಿದ್ದವರು ಇವತ್ತಿನ ದಿವಸ 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು ಕೆಲವೇ ದಿವಸಗಳಲ್ಲಿ 4ನೇ ಸ್ಥಾನಕ್ಕೆ ಕೂಡ ಅತಿ ಹೆಚ್ಚು ಅಶ್ವಥ್ಜಿ. ಖಂಡಿತವಾಗಿ ಜನಸಂಖ್ಯೆ ಇದೆ. ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲ ಅಂದರೆ ನಾವು ಡೆನ್ಸಿಟಿ ಕೂಡ ನೋಡಬೇಕಾಗತ್ತೆ ಅನ್ನೋ ಒಂದು ಅದಿನ್ನೂ ಚರ್ಚೆಯಲ್ಲಿದೆ, ಚರ್ಚಾಸ್ಪದ ವಿಚಾರ ಆಗಿರಬಹುದು ಅದು, ಅಲ್ವಾ? ಹಾಗನ್ಸಲ್ವಾ? ಅನ್ಸಿದ್ರು ಕೂಡ ನಾವು ಇತ್ತೀಚೆಗೆ ಚೈನಾ ಕೂಡ ನೋಡ್ತಾ ಇದ್ದೀವಿ. ಚೈನಾ ನಮಗಿಂತ ಹೆಚ್ಚು ಜನಸಂಖ್ಯೆ ಇದ್ದಂಥ ದೇಶ. ಹಾಗೆಯೇ ಬೇರೆ ಬೇರೆ ದೇಶಗಳು ಕೂಡ ಸಂಖ್ಯಾ ದೃಷ್ಟಿಯಿಂದ ಇಲ್ಲವಾದರೂ ಕೂಡ ನಮ್ಮನ್ನು ಆಳದಂಥವರು, ನಮ್ಮನ್ನು ಡಿಕ್ಟೇಟ್ ಮಾಡಿದಂಥದ್ದನ್ನು ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ದೀವಿ. ಆದರೆ ಪರಿಸ್ಥಿತಿ ಚೈನಾದ ಟೆಕ್ನಾಲಜಿಯನ್ನಾಗಲಿ ಅಥವಾ ಅದರ ಅಭಿವೃದ್ಧಿಯನ್ನಾಗಲಿ ಭಾರತಕ್ಕೆ ಹೋಲಿಸೋಕೆ ಸಾಧ್ಯ ಅಂತ ಅನ್ಸುತ್ತಾ? ಒಂದು ಸ್ವಲ್ಪ ಮಟ್ಟಿಗೆ ಅವರು ಮುಂದಿದ್ದಿರಬಹುದು. ಆದರೆ ಮುಂದೆ ಬರುವಂಥ ದಿವಸಗಳಲ್ಲಿ ಈಗ ಏನು ಪ್ರಸ್ತುತ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ಏನಾಗ್ತಾ ಇದ್ದಾವೆ, ಮುಂದೆ ಬರುವಂಥ ದಿವಸಗಳಲ್ಲಿ ಒಂದು ದಿವಸ ಚೈನಾ ಮತ್ತು ಅಮೇರಿಕಾ, ಜರ್ಮನಿಯನ್ನು ಮೀರಿಸುವಂಥ ಎಲ್ಲ ಶಕ್ತಿ ಕೂಡ ಭಾರತಕ್ಕಿದೆ ಅಂತ ಹೇಳ್ಬೋದು. ನಿಜ, ಅಭಿವೃದ್ಧಿಯೇ ಚಿಂತನೆ ಆಗಿದ್ದರೆ ಇನ್ನಷ್ಟು ನಾವು ಉನ್ನತ ಹಂತದಲ್ಲಿ ಇರಬಹುದಾಗಿತ್ತು, ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬಹುದಾಗಿತ್ತು ಅನ್ನೋದು ಕೂಡ ಇದೆ. ಅದ್ರ ಜೊತೆಗೆ ಮತ್ತಷ್ಟು ಪ್ರಶ್ನೆಗಳೇನು ಅಂತ ಹೇಳಿದರೆ, ಕೆಲವು ಹಿಂಸಾತ್ಮಕ ಘಟನೆಗಳಲ್ಲಿ RSSನ ಸಂಪರ್ಕ ಇದೆ ಅನ್ನುವ ಮಾತುಗಳು ಈಗಾಗಲೇ ಪುಂಖಾನುಪುಂಖವಾಗಿ ಕೇಳಿಬಂದಿದ್ದಾವೆ. ಇದಕ್ಕೆ RSS ಹೆಂಗೆ ಉತ್ತರ ಕೊಡುತ್ತೆ? ಉದಾಹರಣೆಗೆ ಹೇಳ್ಬೋದಾದರೆ 2002ರ ಗೋಧ್ರಾ ಘಟನೆಯನ್ನು ನಾವು ತಗೊಳ್ಬೋದು. ಗೋಧ್ರಾ ಘಟನೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರನೇ ಇಲ್ಲ ಅದರಲ್ಲಿ. ಅಲ್ಲ ನೋಡಿ, ಹಿಂಸಾತ್ಮಕ ಘಟನೆಗಳು ಅಂದೆ, ಆದರೆ ನೀವೇ ಉದಾಹರಣೆಯನ್ನು ತೆಗೆದುಕೊಂಡು ಬರ್ತಾ ಇದ್ರಿ, ಅಂಥ ಒಂದು ಪರಿಸ್ಥಿತಿ ಬಂದಿದೆ. ಗೋಧ್ರಾ ಘಟನೆಯಲ್ಲಿ ಸುಮಾರು 60-70 ಸ್ವಯಂ ಸೇವಕರನ್ನು ರೈಲಿನ ಡಬ್ಬಿಯಲ್ಲಿ ಕೂಡಿ ಹಾಕಿ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಹಿಂಸೆಗೆ ಯಾವತ್ತೂ ಸಂಘ ಪ್ರಚೋದನೆಯನ್ನು ಕೊಡಲೇ ಇಲ್ಲ. ಓಕೆ, ಅದು ಆನಂತರ ಆಗಿದ್ದಂಥದಕ್ಕೆ ಬಂದಿದ್ದ ರಿಯಾಕ್ಷನ್, ಸಮಾಜ ಅದಕ್ಕೆ ರಿಯಾಕ್ಟ್ ಮಾಡಿದಂಥದ್ದು. ಅದು RSSಗೆ ಲೇಪಿತ ಆಯ್ತಾ? ಲೇಪಿತ ಆಗಿ ಇವತ್ತಿನ ಪ್ರಧಾನಮಂತ್ರಿಗಳೇನಿದ್ದಾರೆ ಅವರನ್ನ ಇಳಿಸುವಂಥ ಎಲ್ಲ ಷಡ್ಯಂತ್ರವನ್ನು ನಮ್ಮ ವಿರೋಧಿಗಳು ಅವತ್ತಿನ ದಿವಸ ಮಾಡಿದ್ರು. ಅದರಲ್ಲಿ ಸಫಲ ಆಗಲಿಲ್ಲ ಅಂತ ಭಾವಿಸ್ತೀನಿ. RSS ಸಾಂಸ್ಕೃತಿಕ ವಿಚಾರಗಳನ್ನು ಪ್ರಚುರಪಡಿಸ್ತಾ ಇದ್ರೂ ಕೂಡ ಕೆಲವು ತಾರ್ಕಿಕ ವಿಷಯಗಳನ್ನು ಮಟ್ಟ ಹಾಕುತ್ತೆ ಅಥವಾ ತಾರ್ಕಿಕವಾಗಿ ಯೋಚನೆ ಮಾಡೋರಿಗೆ ಶಿಕ್ಷೆ ಕೊಡುತ್ತೆ. ಖಂಡಿತ ಆ ಥರ ಯಾರು ಭಾವಿಸ್ಬೇಕಾಗಿಲ್ಲ. ಅಲ್ಲ ಅಂದರೆ ಅಂಥವ್ರನ್ನ ಈಗ ದೂರ ತಳ್ಳೋದು ಅಥವಾ ಉಚ್ಚಾಟನೆ ಮಾಡುವಂಥದ್ದು ಯಾವ ಕಾರಣಕ್ಕಾಗಿ RSS ಸ್ಪೆಸಿಫಿಕ್ ಆಗಿ ಉದಾಹರಣೆ ಹೇಳಿದ್ರೆ ಈಗ ಕರೆಕ್ಟ್, ಯು ಆರ್ ರೈಟ್. ಈಗ RSSನಿಂದ RSSಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು RSSನಿಂದ ಹೊರಗೆ ಹೋದವರ ಸಂಖ್ಯೆ ಕೂಡ ನಿಮ್ಗೆ ಗೊತ್ತಿರುತ್ತೆ. ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ ಅಂತ ನಿಮಗೆ ಅನಿಸುತ್ತೆ? ಹಂಗಿದ್ದಾರೆ ಇಲ್ವೋ? ಅದು ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದು. ಅಂದರೆ ಯಾವ ಕಾರಣಗಳಿಗೆ ಹಿಂಗಾಗುತ್ತೆ? ಅದು ವೈಯಕ್ತಿಕ ಕಾರಣಗಳಿರ್ತದಲ್ಲಿ. ಸಂಘ ಯಾವತ್ತೂ ಕೂಡ ಆ ಥರ ವಿಚಾರಗಳನ್ನು ಇಟ್ಕೊಂಡು ಒಬ್ಬರನ್ನ ತೇಜೋವಧೆ ಮಾಡುವಂಥದ್ದು, ಒಬ್ಬರನ್ನ ಹೊರಗಾಕುವಂಥ ಕೆಲಸ ಯಾವತ್ತೂ ಸಂಘ ಮಾಡೋದಿಲ್ಲ. ಓಕೆ, ಸಂಘದ ನಿಲುವು ಸ್ಪಷ್ಟವಾಗಿದೆ. ಅಂದರೆ ಸಂಘ ಈಗ 6 ವರ್ಷದವರಿಂದ ಹಿಡಿದು ಎಷ್ಟೇ ದೊಡ್ಡವರು ಬಂದರೂ ಕೂಡ ಖಂಡಿತ ಅವರಿಗೆ ಅಲ್ಲಿ ಯಾವುದೇ ಶುಲ್ಕವಿಲ್ಲದೆ, ಯಾವುದೇ ಫಾರಂ ಭರ್ತಿ ಮಾಡದೆ, ಯಾವುದೇ ಹಣವನ್ನು ತಗೊಳ್ಳದೆ ಯಾರು ಬೇಕಾದರೂ ಕೂಡ ಸ್ವಯಂ ಭಾರತದ ಸಂಸ್ಕೃತಿಯನ್ನು ಕಲಿಸ್ಕೊಡ್ತಾ ಇದೆ. ಒಂದ್ಸೆ ಸ್ವಯಂ ಸೇವಕ್ ಇಸ್ ಆಲ್ವೇಸ್ ಎ ಸ್ವಯಂ ಸೇವಕ್ ಅಂತೇಳಿ. ಒಂದು ದಿವಸ ಶಾಖೆಗೆ ಹೋಗಿದ್ರು ಕೂಡ ಅವನು ಸ್ವಯಂ ಸೇವಕ. ಮುಂದೆ ಯಾವತ್ತೋ ಒಂದು ದಿವಸ ಅವನು ಬಂದು ಮತ್ತೆ ಶಾಖೆಗೆ ಸೇರುವಂಥ ಎಲ್ಲ ಅವಕಾಶಗಳು ಇರ್ತದೆ. ಓಕೆ, ಈಗ ಯಾವ ರೀತಿಯಾಗಿ ಕೆಲಸಗಳನ್ನು ಸಮಾಜಮುಖಿಯಾಗಿ ಮಾಡ್ಕೊಂಡು ಬರ್ತಾ ಇದೆ ನೋಡಿ. ಇದು ಇಂತಹ ಏನೋ ನ್ಯಾಚುರಲ್ ಕೆಲಾಮಿಟೀಸ್ ಬಂದಾಗ RSSನವ್ರು ಬಂದು ಹೀಗೆ ಸಹಾಯ ಮಾಡಿದರು ಅಂಥದ್ದೆಲ್ಲೂ ಜಾಸ್ತಿ ಸುದ್ದಿ ಆಗಿಲ್ಲ, ಅಥವಾ ಅದು ಬೇಕು ಅಂತಲೇ ಪ್ರಚಾರ ಮಾಡ್ಕೊಳ್ಳಲ್ವೋ, ಅಥವಾ ಆ ಸಂಖ್ಯೆ ಕಡಿಮೆ ಇದೆಯೋ? ಅದ್ರ ಬಗ್ಗೆ ನೀವು ಸಂಘ ಯಾವತ್ತು ಪ್ರಚಾರವನ್ನ ಬಯಸೋದೇ ಇಲ್ಲ. ಹಾಗಾಗಿ ಸಂಘದ ಸ್ವಯಂ ಸೇವಕರು ಎಲ್ಲ ಕಠಿಣ ಸಂದರ್ಭದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದನ್ನ ನಾವು ನೋಡಿ. ನೀವೇ ಹೇಳಿದಾಗೆ ನ್ಯಾಚುರಲ್ ಕೆಲಾಮಿಟಿ ಇರ್ಬೋದು, ಭೂಕಂಪ ಇರ್ಬೋದು, 2002ರಲ್ಲಿ ನಡೆದಂಥ ಭೂಕಂಪ ಇರ್ಬೋದು, ಗುಜರಾತಲ್ಲಿ ನಡೆದಂಥ ಭೂಕಂಪ ಇರ್ಬೋದು, ಹಾಗೆಯೇ ಸುನಾಮಿ ಇರ್ಬೋದು, ಈ ರೀತಿಯಾದಂಥ ಎಲ್ಲ ಕಲಾಮಿಟೀಸ್ಗಳ ಟೈಮಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೊದಲಿರ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಓಕೆ, ಇವತ್ತು ಭಾರತ ಆಧುನಿಕವಾಗಿದೆ ಮತ್ತು ಜಾಗತಿಕವಾಗಿದೆ. ಈ ಸಂದರ್ಭದಲ್ಲಿ RSS ತುಂಬ ಕಟ್ಟುನಿಟ್ಟಾಗೆ ಅದೇ ರೀತಿಯಾಗೆ ಇದೆಯಾ? ಹಳೆಯ ಸಿದ್ಧಾಂತಗಳನ್ನೇ ಎಲ್ಲ ರೂಢಿಸ್ಕೊಂಡು ಬಂದಿದೆಯಾ, ಅಥವಾ ಏನಾದರೂ ಫ್ಲೆಕ್ಸಿಬಿಲಿಟಿ ಇದೆಯಾ? ನಾವು ಕಾಲಕ್ಕೆ ತಕ್ಕ ಹಾಗೆ ಆಧುನಿಕವಾಗಿ ಜಾಗತಿಕವಾಗಿ ಮುಂದುವರಿಬೇಕಂದ್ರೆ ಒಂದಿಷ್ಟು ನಮ್ಮ ಏನು ಬಿಗುತನವನ್ನು, ರಿಜಿಡಿಟಿಯನ್ನು ಬಿಡಬೇಕು ಅಂತ ಭಾವಿಸುತ್ತಾ? ಖಂಡಿತವಾಗಿ ಬದಲಾವಣೆಗೆ ಯಾವತ್ತೂ ಕೂಡ ಸಂಘದಲ್ಲಿ ಅವಕಾಶ ಇದ್ದೇ ಇದೆ.
ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ ಹಿಂದೆ ಚಡ್ಡಿ ಇತ್ತು ಸಂಘದಲ್ಲಿ. ಹೌದು, ಚಡ್ಡಿಗಳು ಅಂತ ಕರಿತಾ ಇದ್ದದ್ದು, ಸಂಘದ ಚಡ್ಡಿಗಳು ಅಂತ ಕರಿತಾ ಇದ್ದನ್ನು ನೋಡಿದ್ದೀವಿ ನಾವು. ಇವತ್ತಿನ ದಿವಸ ಬದಲಾವಣೆಯಾಗಿ ಪ್ಯಾಂಟ್ಗೆ ಬದಲಾವಣೆ ಇದು ಸಣ್ಣ ಉದಾಹರಣೆ ಕೊಟ್ಟೆ. ಹಾಗಾಗಿ ಸಂಘ ಯಾವತ್ತೂ ಬದಲಾವಣೆಗೆ ತನ್ನನ್ನು ತಾನು ತೊಡಗಿಸ್ಕೊಳ್ಳುತ್ತೆ, ಕಾಲ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಮಾರ್ಪಾಡುಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ. ಅಂದರೆ ಆ ಯೂನಿಫಾರ್ಮ್ ಎಲ್ಲ ನೋಡಿದಾಗ ಒಂದು ರೀತಿ ಮಿಲಿಟ್ರಿ ಸ್ಟೈಲಲ್ಲಿ ಇದ್ದಂಗಿರುತ್ತೆ ಅಲ್ವಾ? ಅಂದರೆ ಶಿಸ್ತಿಗೆ ಅತಿ ಹೆಚ್ಚು ಒತ್ತನ್ನು ಕೊಡುತ್ತಾ, ಪ್ರಾಮುಖ್ಯವನ್ನು ಕೊಡುವಂಥದ್ದು ಸಂಘದ ಮೊದಲನೇ ಆದ್ಯತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಮಯ ಪರಿಪಾಲನೆ, ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಅಥವಾ ಶಾಖಾ ಸಮಯಗಳಿಗೆ ಸರಿಯಾದ ಸಮಯಕ್ಕೆ ಹೋಗುವಂಥದ್ದು, ಈ ರೀತಿಯಾದ ಶಿಸ್ತುಗಳನ್ನು ಶಾಖೆಗಳಲ್ಲಿ ಕಲಿಸಲಾಗತ್ತೆ. ಅಂದರೆ ಈಗ ಶಾಖೆಯಲ್ಲಿ ಕಲಿಸುವ ಎಲ್ಲ ವಿಚಾರಗಳು ಕೂಡ ರಾಜಕೀಯವಾಗಿ ಶಕ್ತಿ ಕೊಡಲಿಕ್ಕೆ RSS ಈ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದಾ? ಯಾಕಾಗಬಾರ್ದು ಅಂತ. ಓಕೆ. ಅಂದರೆ ವ್ಯಕ್ತಿ ನಿರ್ಮಾಣ, ಒಬ್ಬ ಒಳ್ಳೆ ವ್ಯಕ್ತಿ ಸಮಾಜಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಯಾಕಾಗಬಾರ್ದು ಅಂತ. RSSನ ಅಣತಿ ಅಂತಲೇ ಕೇಂದ್ರ ಸರ್ಕಾರ ನಡೀತಾ ಇರೋದಾ? ಖಂಡಿತ ಇಲ್ಲ. ಅದು ಆಗಲೇ ಹೇಳಿದಾಗೆ ಸಲಹೆ ಸೂಚನೆಗಳನ್ನು ಆಗಾಗ್ಗೆ ಸಂಘ ಕೊಡ್ತಾ ಹೋಗುತ್ತೆ. ಅದನ್ನು ಪಾಲಿಸೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಈಗ RSS ಮತ್ತು ಮೋದಿಯ ನಡುವೆ ಅಷ್ಟಕ್ಕಷ್ಟೇ ಅನ್ನೋ ಮಾತಿದೆ. ಇದ್ರ ಹೌದಾ? ಬಗ್ಗೆ ಈ ಥರ ಟೀಕೆ ಕೇಳಿದ್ದೀರಾ? ಟೀಕೆಗಳು ನಾನು ಓದಿರೋದನ್ನ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ತಿಳ್ಕೊಂಡಿದ್ದೇನೆ. ಆದರೆ ಈ ಥರದ ಯಾವುದೇ ಒಂದು ಇದು ಇಲ್ಲ. ಎರಡರ ಮಧ್ಯೆ ದೂರವಾದದ್ದು ಅಂತೀರಾ? ಸತ್ಯಕ್ಕೆ ದೂರವಾದ. ಯಾಕೆ ಆ ಟೀಕೆ ಬರುತ್ತೆ ಹಾಗಿದ್ರೆ? ಟೀಕೆಗಳು ಹೇಳೋರಿಗೆ ನಮ್ಮ ಸಂಘ ಚಾಲಕರು ಕೊಡುವಂಥ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಮಾತಾಡಿದಂಥ ಹೇಳಿಕೆಗಳನ್ನು ತಿರ್ಚೋ ಅಂಥ ಕೆಲಸ ಆಗುತ್ತೆ. ವ್ಯಾಖ್ಯಾನಗಳು ಬೇರೆ ರೀತಿ ಆಗ್ತವೆ. ಈಗ ಉದಾಹರಣೆಗೆ 75 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಹೇಳಿ ಒಂದು ಇದು ನಡೀತಾ ಇರೋದು ನೀವು ನೋಡಿದ್ದೀರಿ. ಆದರೆ ಮೊನ್ನೆ ಅದಕ್ಕೆ ಸ್ಪಷ್ಟೀಕರಣವನ್ನು ಸಂಘ ಚಾಲಕರು ಕೊಟ್ಟಿದ್ದಾರೆ. ಯಾರು ಕೂಡ 75ನೇ ವರ್ಷಕ್ಕೆ ರಿಟೈರ್ಡ್ ಆಗಬೇಕಾಗಿಲ್ಲ, ನಾನು ಒಂದು ದಿವಸ ಕೂಡ ಈ ಸ್ಥಾನವನ್ನು ಬಿಟ್ಟು ಇಳಿಲೇಬೇಕು ಅಂಥೇಳಿ ಅದು ತೀರ್ಮಾನ ಅವರು ಪಕ್ಷದಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಅದನ್ನು ಸಂಘ ಯಾವುದು ಅದನ್ನು ತೀರ್ಮಾನ ಮಾಡೋದಿಲ್ಲ. ಹೌದಾ? ಓಕೆ. RSSನ ಪ್ರಕಾರ ದೇಶ ಬೇರೆ ಜನ ಬೇರೆನಾ? ಇಲ್ಲ, ಎರಡೂ ಒಂದೇ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ದೀನದಯಾಳ್ ಉಪಾಧ್ಯಾಯರ ಬಗ್ಗೆ ನಾವು ಕೇಳಿದ್ವಿ. ದೀನದಯಾಳ್ ಉಪಾಧ್ಯಾಯರು ಏಕಾತ್ಮ ಮಾನವ ದರ್ಶನ ಅಂಥೇಳಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಸಮಾಜ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಇಂಡಿವಿಜುವಲ್ ಅನ್ನೋದಿಲ್ಲ. ಅಂದರೆ ಈಗ ಬೇರೆ ಕಮ್ಯುನಿಸಮಲ್ಲಾಗಲಿ, ಬೇರೆ ಜಾತಿಗಳಲ್ಲಾಗಲಿ ಅಥವಾ ಧರ್ಮಗಳಲ್ಲಾಗಲಿ ನಾವು ಎಕ್ಸ್ಕ್ಲೂಸಿವ್ ನಾವು ಅಂತಂತ ಹೇಳ್ತಾರೆ ಅವರೆಲ್ಲ. ಎಕ್ಸ್ಕ್ಲೂಸಿವ್ ಧರ್ಮ, ನಮ್ದು ಎಕ್ಸ್ಕ್ಲೂಸಿವ್ ಧರ್ಮ, ಅಲ್ಲ. ಇದನ್ನೇ ನೀವು ಹೇಳಿದವ್ರಿಗೆ ನಾವು ಕೇಳಿದ್ರೆ ಹಾಗೇನಿಲ್ಲ ಅನ್ನೋದೇ ಉತ್ತರ ಬರುತ್ತೆ. ಇಲ್ಲ, ಆ ರೀತಿ ಇಲ್ಲ. ಎಕ್ಸ್ಕ್ಲೂಸಿವ್ ವೈಯಕ್ತಿಕವಾಗಿ ತಗೊಂಡಾಗ ಇದು ಇಸ್ಲಾಂ ಧರ್ಮ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ನಾವು ಎಕ್ಸ್ಕ್ಲೂಸಿವ್ ಅಂತ ಹೇಳ್ಕೊಳ್ತಾರೆ. ಆದರೆ ನಮ್ದು ಹಿಂದೂ ಧರ್ಮ ಆ ರೀತಿ ಇಲ್ಲ, ಇನ್ಕ್ಲೂಸಿವ್ ಧರ್ಮ. ಇದು ಪ್ರತಿಯೊಬ್ಬರನ್ನು ಒಳಗೊಂಡಂತೆ ಇರೋದೇ ಹಿಂದೂ ಧರ್ಮ, ಸನಾತನ ಧರ್ಮ, ಎಲ್ಲರನ್ನೂ ಒಳಗೊಂಡಂತೆ ಇರುವಂಥದ್ದು. RSS ವೀರ್ ಸಾವರ್ಕರ್ ಅವರು ದೇಶಕ್ಕೆ ಪೂರಕ, ಮಹಾತ್ಮ ಗಾಂಧೀಜಿ ಮಾರಕ ಅನ್ನುವ ಪ್ರತಿಪಾದನೆಯನ್ನು ಮಾಡ್ತಾ ಇದೆಯಾ? ಖಂಡಿತ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕರಿಸಿದ ಕೆಲವೇ ದಿವಸಗಳಲ್ಲಿ ಮಾಡಿದಂಥ ಮೊದಲನೇ ಕೆಲಸ ಅಂತ ಹೇಳಿದ್ರೆ ಸ್ವಚ್ಛ ಭಾರತ ಅಭಿಯಾನ. ಸ್ವಚ್ಛ ಭಾರತ ಅಭಿಯಾನ ಗಾಂಧೀಜಿಯವರ ಕನಸು. ಆ ಥರ ನಾವು ವಿರೋಧ ಗಾಂಧೀಜಿಯವರಿಗೆ ಸಂಘ ಇದ್ದಿದ್ದರೆ ಅದು ಕಾರ್ಯಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನೇ ಮಾಡ್ತಾ ಇರಲಿಲ್ಲ. ಸ್ವಚ್ಛ ಭಾರತ ಅಭಿಯಾನ, ಸ್ವಚ್ಛ ಭಾರತ್ ಕ್ರೆಡಿಟ್ ಮಹಾತ್ಮ ಗಾಂಧೀಜಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಪ್ರಧಾನಿಗಳಿಗೆ ನೀವು ಕೊಟ್ರಿ. ಅಂದರೆ ಆ ವ್ಯಕ್ತಿ ಒಬ್ರು ಹೇಳಿದ್ರಲ್ವಾ, ಆ ವ್ಯಕ್ತಿ ಹೇಳಿದ್ರಲ್ವಾ, ಅದನ್ನು ನಾವು ಗಣನೆಗೆ ತಗೋಬೇಕಲ್ಲ. ಓಕೆ. ಹಾಗಾದರೆ RSSನಲ್ಲಿ ಗಾಂಧೀಜಿಗೆ ಗೌರವ ಇದೆಯಾ? ಖಂಡಿತ ಇದೆ. ಓಕೆ. ಎಲ್ಲೂ ಅಂದರೆ ಗಾಂಧೀಜಿಯ ಬಗ್ಗೆ ಎಲ್ಲೂ ಅವ್ರ ಹೋರಾಟಗಳ ಬಗ್ಗೆ ಏನಾದರೂ ಬೋಧನೆ ನಡೆಯುತ್ತಾ? ಪ್ರಧಾನಮಂತ್ರಿಯವರು ಆಗಾಗ ಉಲ್ಲೇಖ ಮಾಡ್ತಾನೆ ಇರ್ತಾರೆ. ಅಲ್ಲ, RSSನಲ್ಲಿ ಖಂಡಿತವಾಗಿ ಇರುತ್ತಾ ಅದು? ಅಲ್ಲ, ಬಹಳಷ್ಟು ಜನರಿಗೆ ಆ ರೀತಿಯಾದಂಥ ಒಂದು ಪ್ರಶ್ನೆಗಳಿದ್ದಾವೆ. ಆ ಗೊಂದಲಗಳು ನಿವಾರಣೆ ಆಗೋ ನಿಟ್ಟಿನಲ್ಲಿ ಕ್ಲಾರಿಟಿಗೋಸ್ಕರ ಕೇಳ್ತಾ ಇದ್ದೀವಿ. ಎಲ್ಲ ವ್ಯಕ್ತಿಗಳ ಬಗ್ಗೆನೂ ನಾವು ಸಂಘದಲ್ಲಿ ಚರ್ಚೆ ಮಾಡ್ತೀವಿ. ಅದು ನಮ್ಮ ವಿರೋಧಿಗಳಾಗಿದ್ದರೂ ಸಹ ಅವ್ರ ಬಗ್ಗೆ ಕೂಡ ಚರ್ಚೆ ಮಾಡುವಂಥ ಕೆಲಸಗಳು ಸಂಘದಲ್ಲಿ ನಡೀತವೆ. ಗಾಂಧೀಜಿಯವರ ನಿಲುವುಗಳು, ನಿರ್ಧಾರಗಳು ಯಾವ ಕಾರಣಕ್ಕಾಗಿ ಚರ್ಚೆಗೆ ಬರ್ತವೆ RSSನಲ್ಲಿ? ಒಳ್ಳೆಯ ಅಂಶಗಳು ಈ ಸಮಾಜ. ಎಕ್ಸಾಂಪಲ್ ಅದೇ ಉದಾಹರಣೆಗೆ ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿದ್ವಿ. ಆ ರೀತಿಯಾದ ಕೆಲವೊಂದು ಗಾಂಧೀಜಿಯವರ ನಡೆಗಳೇನಿದ್ವು ಅದೆಲ್ಲವನ್ನು ಕೂಡ
ಬೆಂಬಲಿಸುತ್ತೆ, ಸಂಘ ಬೆಂಬಲಿಸುತ್ತೆ ಖಂಡಿತ. ಆದರೆ ಈಗ ವೀರ್ ಸಾವರ್ಕರ್ ಬಗ್ಗೆ ಇರುವಂಥ ಅಪಾರ ಗೌರವ ಅಭಿಮಾನ ಬೇರೆ ನಾಯಕತ್ವದಲ್ಲಿ ಕಾಣೋಲ್ಲ ಅನ್ನೋ ಒಂದು ಮಾತಿದೆ. ಆ ರೀತಿ ಇಲ್ಲ. ವೀರ ಸಾವರ್ಕರ್ ಸ್ವಲ್ಪ ತೀಕ್ಷ್ಣಮತಿ ಅಂತ ಹೇಳ್ಬೋದು. ಈ ಒಂದು ಹೋರಾಟವನ್ನು, ಸ್ವತಂತ್ರ ಹೋರಾಟವನ್ನು ತಗೊಂಡು ಹೋಗಲಿಕ್ಕೆ ಸ್ವಲ್ಪ ತೀಕ್ಷ್ಣವಾದ ಪ್ರಯತ್ನವನ್ನು, ತೀಕ್ಷ್ಣ ಬುದ್ಧಿವಂತವರು ವೀರ ಸಾವರ್ಕರ್ ಅವರು. ಅದನ್ನು ಸ್ವತಂತ್ರ ಹೋರಾಟವನ್ನು ಮುನ್ನಡೆಗೆ ತಗೊಂಡೋಗೋದಕ್ಕೆ ಆರ್ಮಿಯಲ್ಲಿ ನಮ್ಮ ಜನವನ್ನು ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂಥವ್ರು, ಆರ್ಮಿಗೆ ಸೇರ್ಕೊಳ್ಳಿ ಅಂತ ಜನಗಳನ್ನು ಪ್ರೋತ್ಸಾಹಿಸಿದಂಥವರು, ಒಂದು ಉತ್ತೇಜನ ಕೊಟ್ಟವರು ಅಂತ ಹೇಳಿ, ಪ್ರಚೋದನೆ ಅಂತ ಹೇಳೋಕ್ಕಿಂತ ಉತ್ತೇಜನ ಕೊಟ್ಟವರು ಅಂತ ಹೇಳ್ಬೋದು. ಅಂದರೆ RSS ಶಾಂತಿಗಿಂತ ಕ್ರಾಂತಿಗೆ ಅಥವಾ ಹಿಂಸೆಗೆ ಮಹತ್ವ ಕೊಡುತ್ತಾ? ಹಿಂಸೆಗಿಂತ ಹೋರಾಟಕ್ಕೆ, ಶೌರ್ಯಕ್ಕೆ? ಹೋರಾಟಕ್ಕೆ ಕೊಡುತ್ತೆ, ಹಿಂಸೆಗೆ ಎಲ್ಲೂ ಪ್ರಚೋದನೆ ಕೊಡೋದಿಲ್ಲ. ಕೊಟ್ಟಲ್ಲ. ಹೋರಾಟಕ್ಕೂ ಹಿಂಸೆಗೂ ಭಾಳ ವ್ಯತ್ಯಾಸ. ಹೌದು ಇದೆ. ಭಾಳ ವ್ಯತ್ಯಾಸ. ಅಶ್ವಥ್ ನಾರಾಯಣ್ ಅವರಲ್ಲಿ RSSನಿಂದ ಏನೆಲ್ಲ ಬದಲಾವಣೆಗಳನ್ನು ತಾವು ಕಂಡಿದ್ದೀರಿ? ಯಾಕಂತ ಹೇಳಿದ್ರೆ 56 ವರ್ಷದ ಅಶ್ವಥ್ ನಾರಾಯಣ್ ಅವರಲ್ಲಿ 48 ವರ್ಷಗಳಿಂದ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಏನೆಲ್ಲ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಥವಾ ಕೇಳ್ಬೋದು, ಅಥವಾ ಅದನ್ನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀರಿ? ಖಂಡಿತವಾಗಿ ಈ ಅಶ್ವಥ್ ನಾರಾಯಣ್ ಏನಿದ್ದಾನೆ, ಬಾಲಕನಾಗಿದ್ದಾಗಿಂತ ನನ್ನನ್ನು ನಾವು ಒಡನಾಟಿಗಳು, ನನ್ನ ಜೊತೆಯಲ್ಲಿದ್ದಂಥವರು ನೋಡಿದಾಗ ಬೇರೆಯೇ ಅಶ್ವಥ್ ನಾರಾಯಣ್ ಆಗಿದೆ. ಅಂದರೆ ಹೆಚ್ಚು ಮಾತನಾಡ್ತಾ ಇರಲಿಲ್ಲ, ಹೆಚ್ಚು ನಾಯಕತ್ವದ ಗುಣಗಳಿರಲಿಲ್ಲ, ಹೆಚ್ಚು ಜನಗಳ ಜೊತೆ ಬೆರೀತಾ ಇರಲಿಲ್ಲ. ಈ ಥರದ ಒಂದು ವ್ಯಕ್ತಿತ್ವ ಇದ್ದಂಥವ್ನು ನಾನು. ಸಂಘದ ಸಂಪರ್ಕಕ್ಕೆ ಬಂದು ಆನಂತರ ಸಂಘದ ಸ್ವಯಂ ಸೇವಕರ ಒಡನಾಟದಿಂದ, ಅಲ್ಲಿ ಹೇಳ್ಕೊಡುವಂಥ ಬೌದ್ಧಿಕಗಳಿಂದ, ನಡೆಸುವಂಥ ಬೌದ್ಧಿಕಗಳಿಂದ, ದೇಶಭಕ್ತಿ ಗೀತೆಗಳನ್ನು ಕಲಿಯೋದ್ರಿಂದ, ಭೌತಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಕೂಡ ದಿನ ಬೆಳಗ್ಗೆ ಇದ್ರೆ ನಾವು ಯೋಗ ಮಾಡ್ತೀವಿ. ಇವತ್ತು ಕೂಡ ನಾನು ಪ್ರತಿನಿತ್ಯ ಶಾಖೆಗೆ ಹೋಗ್ತೀನಿ. ಬೆಳಗ್ಗೆ 6:45 7 ಗಂಟೆಗೆ ಹೋಗಿ 1 ಗಂಟೆಗಳ ಕಾಲ ಸಂಘದ ಶಾಖೆಯಲ್ಲಿ ತೊಡಗಿಸ್ಕೊಂಡು ಆನಂತರ ಮಿಕ್ಕಿದ ಕೆಲಸಗಳನ್ನು ಮಾಡೋವಂಥದ್ದು. ಇವತ್ತೇನಾದ್ರು ಸ್ವಲ್ಪ ನಾನು ಸ್ವಲ್ಪ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡಿದ್ರೆ ಅದು ಸಂಘನೇ ಕಾರಣ ಅಂತ ನೇರವಾಗಿ ಹೇಳ್ಬೋದು. ಸಂಘದ ನಮಗೆ ಪ್ರಭಾವ ಅತಿ ಹೆಚ್ಚು ಇದೆ. ಸಮಯ ಪರಿಪಾಲನೆ ಇರ್ಬೋದು, ಶಿಸ್ತಿರ್ಬೋದು, ಈ ರೀತಿಯದ್ದೆಲ್ಲನೂ ಗುಣಗಳು ನನ್ನಲ್ಲಿ ಸಂಘದ ಮೂಲಕವೇ ಬಂದಿರುವಂಥದ್ದನ್ನು ಹೇಳ್ಕೊಳ್ಳೋದ್ರಲ್ಲಿ ನನಗೇನು ನಾಚಿಕೆ, ಸಂಕೋಚ ಇಲ್ಲ. ಅಂದರೆ ನಿಮ್ಗೆ ಒಳ್ಳೆ ದಿನಚರಿಯನ್ನು ಕೊಟ್ಟಿದೆ. ಖಂಡಿತವಾಗಿ. ಡಾಕ್ಟರ್ ಜಿ ಬಗ್ಗೆ ಕೇಳಿದ್ವಿ. ಗುರೂಜಿ ಅಂದರೆ ಯಾರು RSSನಲ್ಲಿ? ಅವರ ವಿಶೇಷತೆ ಏನು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರೆ ನಮ್ಮ ಮುಂದೆ ಕಣ್ಣು ಮುಂದೆ ಬರುವಂಥದ್ದು 2 ವ್ಯಕ್ತಿಗಳು. ಒಂದು ಡಾಕ್ಟರ್ ಜಿ ಅವರು, ಅಂದರೆ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತ ಹೇಳಿ ಮೊದಲನೇ ಸರಸಂಘ ಚಾಲಕರು, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪ್ರಾರಂಭ ಮಾಡಿದಂಥವ್ರು. ಇನ್ನು 2ನೇವರು ಆನಂತರ ಸುದೀರ್ಘ ಕಾಲ, ಸುಮಾರು 33 ವರ್ಷಗಳ ಕಾಲ ಈ ಸಂಘವನ್ನು ನಡೆಸ್ಕೊಂಡು ಬಂದಂಥವರು ಗುರೂಜಿ, ಅಂದರೆ ಸದಾಶಿವ ಗೋಳವಲ್ಕರ್ ಅಂತ. ನಾವು 2 ಫೋಟೋಗಳನ್ನು ನೋಡಿರ್ತೀವಿ. ಸಂಘದ ಯಾವುದೇ ಉತ್ಸವಗಳಲ್ಲಿ 2 ಫೋಟೋಗಳನ್ನು ಇಟ್ಟು ನಾವು ಅವರಿಗೆ ಮಾಲಾರ್ಪಣೆಯನ್ನು, ಗೌರವವನ್ನು ಸೂಚಿಸಿರುವಂಥದ್ದು ನಾವು ನೋಡಿ. ಈ 2 ವ್ಯಕ್ತಿಗಳು ಪ್ರಮುಖರಾಗ್ತಾರೆ ಸಂಘದಲ್ಲಿ. ಅವರ ಬಲಿದಾನಗಳ ಬಗ್ಗೆ ಅಥವಾ ಅವರ ತ್ಯಾಗದ ಬಗ್ಗೆ, ಶ್ರಮದ ಬಗ್ಗೆ ಏನಾದರೂ ಹೇಳ್ಬೋದಾ, ಮಾತಾಡ್ಬೋದು? ಹೇಳಬೇಕು ಅಂದರೆ ಸಾಕಷ್ಟು ವಿಚಾರಗಳಿದೆ. ಕೇಶವ ಬಲಿರಾಮ್ ಹೆಡ್ಗೆ ಅವರು ತಮ್ಮ ವೃತ್ತಿಯಲ್ಲಿ ತಾವು ವೆಟರ್ನರಿ ಡಾಕ್ಟರ್ ಆದರೂ ಕೂಡ ಆವತ್ತಿನ ಕಾಲಮಾನಕ್ಕೆ ಅತ್ಯಂತ ಹೆಚ್ಚು ಸಂಬಳ ತಗೊಂಡು ಕೆಲಸಕ್ಕೆ ಹೋಗಿರ್ಬೋದಾಗಿತ್ತು. ಆದರೆ ಅವರು ಆ ಕೆಲಸ ಮಾಡಲಿಲ್ಲ. ಈ ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಈ ಥರದ ಒಂದು ಸಂಘಟನೆಯನ್ನು ಕಟ್ಟೋದ್ರ ಮೂಲಕ ಈ ದೇಶಕ್ಕೆ ಒಂದು ಆಸ್ತಿಯನ್ನು, ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಗಲೇ ಗುರೂಜಿ ಅವ್ರನ್ನ ಹೇಳಿದಾಗೆ ಸುಮಾರು ಈ ಸಂಘವನ್ನು ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ನಮ್ಮ ಡಾಕ್ಟರ್ ಜಿ ಅವರ ನಿಧನ ನಂತರ ಅತ್ಯಂತ ಬೇಗ ಚಿಕ್ಕ ವಯಸ್ಸಿನಲ್ಲೇ ಡಾಕ್ಟರ್ ಜಿ ಸುಮಾರು 51-52 ವರ್ಷಕ್ಕೇ ಅವ್ರದ್ದು ದೇಹಾಂತ್ಯ ಆಗುತ್ತೆ. ಆನಂತರ ಸಂಘದ ಜವಾಬ್ದಾರಿಯನ್ನು ಗುರೂಜಿ ತೆಗೆದುಕೊಳ್ತಾರೆ. ಗುರೂಜಿಯವರು ಇಡೀ ದೇಶದಾದ್ಯಂತ ಸಂಘದ ಶಾಖೆಗಳನ್ನು ತೆರೆಯುವಲ್ಲಿ, ಸಂಘದ ಸ್ವಯಂ ಸೇವಕರನ್ನು ತಯಾರು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಸುಮಾರು 33 ವರ್ಷಗಳ ಕಾಲ ಸುದೀರ್ಘವಾದ ಜೀವನ ಅವ್ರದ್ದು ಅಂತ ಹೇಳ್ಬೋದು. ಈ ರೀತಿಯಾಗಿ ಇಬ್ಬರು ವ್ಯಕ್ತಿಗಳು ಸಂಘಕ್ಕೆ ಯಾವಾಗಲೂ ಪ್ರಮುಖರಾಗ್ತಾರೆ. ಅವರ ಹೆಸರಿನಲ್ಲಿ ನಾವು ಒಂದು ದಿವಸ, ಅಂದರೆ ನೀವು ಆಶ್ಚರ್ಯ ಆಗ್ಬೋದು, ಸಂಘದಲ್ಲಿ ಯಾವುದೇ ವ್ಯಕ್ತಿಗಳನ್ನು ವ್ಯಕ್ತಿ ಪೂಜೆ ಮಾಡೋದಿಲ್ಲ ನಾವು. ದೇಶ ಮೊದಲು ಅಂತ ಹೇಳುವಂಥವ್ರು ವ್ಯಕ್ತಿ ಪೂಜೆ ಮಾಡೋದಿಲ್ಲ. ನಮ್ಮ ಭಗವದ್ವಜನೇ ನಮಗೆ ಗುರು. ನಮಗೆ ಯಾಕೆ ಅಂತ ಕೇಳ್ಬೋದು ನೀವು. ಯಾವುದೇ ವ್ಯಕ್ತಿಗಳನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಅವರು ಹೇಳುವಂಥ ಮಾತುಗಳನ್ನೇ ನಾವು ಪರಿಪಾಲನೆ ಮಾಡಬೇಕಾಗತ್ತೆ. ಆದರೆ
ಒಂದು ಧ್ವಜದ ಅಡಿಯಲ್ಲಿ ಧ್ವಜವನ್ನೇ ಗುರು ಅಂತ ಹೇಳಿಕೊಂಡು ಹೇಳಿದಾಗ ನಮ್ಮಲ್ಲಿ ಅಹಂಕಾರ ಬರೋದು ಕಡಿಮೆ ಆಗ್ತದೆ. ಅಂದರೆ ಯಾವುದೇ ವ್ಯಕ್ತಿಗೆ ನೀವು ಅಧ್ಯಕ್ಷ ಅಂತ ಮಾಡಿದಾಗಲಿ ಅಥವಾ ಮತ್ತೊಂದು ಪದವಿ ಕೊಟ್ಟಾಗ ಆ ಮನುಷ್ಯನಲ್ಲಿ ಅಹಂಕಾರ ಬರೋದು ಸ್ವಾಭಾವಿಕ. ಹಾಗಾಗಿ ಇಲ್ಲಿ ಸಂಘದಲ್ಲಿ ಆ ರೀತಿಯಾದ ಯಾವುದೇ ಪದ್ಧತಿಗಳಿಲ್ಲ. ನಮಗೆ ಧ್ವಜನೇ ನಮಗೆ ಗುರು. ಧ್ವಜದ ಎದುರುಗಡೆ ನಿಂತ್ಕೊಂಡು ಪ್ರತಿಜ್ಞೆಯನ್ನು ಪ್ರತಿಯೊಂದು ಕಾರ್ಯವನ್ನು ನಾವು ಮಾಡೋದು ಧ್ವಜದ ಮುಂದೆ ನಿಂತ್ಕೊಂಡೇ ನಾವು ಕಾರ್ಯವನ್ನು ಮಾಡುವಂಥದ್ದು. ಅಂದರೆ ನಮ್ಮ ರಾಷ್ಟ್ರಧ್ವಜಕ್ಕಿಂತ ಭಗವದ್ ಧ್ವಜಕ್ಕೆ ಅತಿ ಹೆಚ್ಚು ಮನ್ನಣೆ ಇದೆಯಾ RSSನಲ್ಲಿ? ಹಾಗೇನಿಲ್ಲ, ರಾಷ್ಟ್ರಧ್ವಜನೇ ಮೊದಲು ನಮಗೆ, ಆನಂತರ ಬರೋದೆಲ್ಲ ನಮ್ಮ ಭಗವದ್ ಧ್ವಜ. ಏನು ಅದರ ವಿಶೇಷತೆ ಏನು? ಭಗವದ್ ಧ್ವಜ ಅಂತ ಯಾಕೆ ಕರೀತಾರೆ? ಅದರ ಸ್ಪೆಷಾಲಿಟಿ ಏನು ಅಶ್ವಥ್ ಜಿ? ಭಗವದ್ ಧ್ವಜ ನಾವು ಕಥೆಗಳಲ್ಲಿ ಕೇಳಿದ್ದೀವಿ. ನಾವು ರವೀಂದ್ರನಾಥ್ ಟ್ಯಾಗೂರ್ ಅವರ ನಮ್ಮ ಕಲ್ಕತ್ತಾದಲ್ಲಿ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಧ್ವಜ ಆವಾಗ ಇದು ಮಾಡ್ತಾರೆ, ಅನಾವರಣ ಮಾಡ್ತಾರೆ. ಅವಾಗ ಸ್ವತಂತ್ರ ಹೋರಾಟದಲ್ಲಿ ಕೇಸರಿ ಧ್ವಜವನ್ನು ಅನಾವರಣ ಮಾಡಿದಂತ ನೋಡಿದ್ದೀವಿ. ಹಾಗಾಗಿ ಅದು ಮುಂದುವರ್ಕೊಳ್ತಾ ಬಂದಿದೆ. ಅದನ್ನೇ ನಾವು ಭಗವದ್ ಧ್ವಜವನ್ನೇ ನಾವು ನಮ್ಮ ಶಕ್ತಿಯನ್ನಾಗಿ ಇಟ್ಕೊಂಡು, ಹಿಂದೆ ಆಂಜನೇಯ ಕೂಡ ಭಗವದ್ ಧ್ವಜ ಇಟ್ಕೊಂಡಿದ್ದ ಅಂತ ಹೇಳಿ ಒಂದು ಉಲ್ಲೇಖಗಳು ಕೂಡ ಇದ್ದಾವೆ. ಪುರಾಣ ಪುಣ್ಯಕ್ಕೆ ಶಿವಾಜಿ ಮಹಾರಾಜರಿರ್ಬೋದು, ಹಾಗೆ ಈ ಥರ ಅನೇಕ ಹಿರಿಯ ವ್ಯಕ್ತಿಗಳು, ಅನೇಕ ಆಗಿ ಹೋಗಿರುವಂಥ ವ್ಯಕ್ತಿಗಳು ಭಗವದ್ ಧ್ವಜವನ್ನು ಇಟ್ಕೊಂಡು ಪ್ರೇರಣೆಯಾಗಿ ಇಟ್ಕೊಂಡು ಕೆಲಸ ಮಾಡಿದಂತ ಅದೇ ಭಗವದ್ ಧ್ವಜವನ್ನು ಕೂಡ ಸಂಘ ಒಂದು ಗುರುವಾಗಿ ಅದನ್ನು ಸ್ವೀಕರಿಸುತ್ತೆ. ಸಂಘದಲ್ಲಿ 6 ಉತ್ಸವಗಳು ಕೇಳಿದ್ದೀವಿ ನಾವು. 6 ಉತ್ಸವಗಳನ್ನು ಸಂಘದಲ್ಲಿ ಪ್ರತಿ ವರ್ಷಕ್ಕೆ ಒಂದು 6 ಉತ್ಸವಗಳನ್ನು ಮಾಡ್ತೀವಿ. ಸಂಕ್ರಾಂತಿ ಉತ್ಸವ ಇರ್ಬೋದು. ಸಂಕ್ರಾಂತಿ ಇಡೀ ನೇಚರ್ ಅಂದರೆ ನೇಚರ್ನ ಪೂಜೆ ಮಾಡುವಂಥ, ಪ್ರಕೃತಿಯನ್ನು ಪೂಜೆ ಮಾಡುವಂಥದ್ದು. ಹೊಸ ಹೊಸ ಐಟಮ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ಸಂಕ್ರಾಂತಿ ಅಂದರೆ ಸಂಕ್ರಾಂತಿಯ ಮೂಲಕ ಈ ಜಗತ್ತಿಗೆ ಬೆಳಕು ಹೆಚ್ಚಾಗ್ತಾ ಹೋಗ್ತದೆ, ಹಗಲು ಜಾಸ್ತಿ ಆಗ್ತಾ ಹೋಗ್ತದೆ, ಕತ್ತಲೆ ಕಡಿಮೆ ಆಗ್ತಾ ಹೋಗ್ತದೆ. ಆ ರೀತಿಯಾಗಿ ಒಂದು ಇದನ್ನು ಇಟ್ಕೊಂಡು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಹಾಗೆ ನಮ್ಮ ವರ್ಷದ ಆದಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಯುಗಾದಿ ಹಬ್ಬ ದಿವಸನೇ ನಮ್ಮ ಡಾಕ್ಟರ್ ಜಿಯವರ ಜನನ ಆಗಿರುವಂಥದ್ದು. ಅವತ್ತಿನ ದಿವಸ ನಾವು ಅವರಿಗೆ ಸರಸಂಘ ಚಾಲಕ್ ಪ್ರಣಾಮ್ ಅಂಥೇಳಿ ಶಾಖೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಅವರಿಗೆ ಒಂದು ಗೌರವ ಸಮರ್ಪಣೆ ಅಂದರೆ ಒಂದು ನಮಸ್ಕಾರ, ಕೃತಜ್ಞತೆ ಹೇಳೋ ಮೂಲಕ ಸರಸಂಘ ಚಾಲಕ್ ಪ್ರಣಾಮ್ ಅಂಥೇಳಿ ಅವ್ರಿಗೆ ಮಾಡ್ತೀವಿ. ಹಾಗೆಯೇ ಗುರೂಜಿಯವರ ಸಂಸ್ಮರಣೆಯನ್ನು ಅವರ ಹುಟ್ಟಿದ ದಿವಸ ಬೆಳಗಿನ ಜಾವ 5 ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ. ಸಂಕ್ರಾಂತಿ ಉತ್ಸವ ಆಯಿತು, ಯುಗಾದಿ ಉತ್ಸವ ಆಯಿತು. ಹಾಗೆಯೇ ಹಿಂದೂ ಸಾಮ್ರಾಜ್ಯೋತ್ಸವ ಅಂಥೇಳಿ ಶಿವಾಜಿ ಮಹಾರಾಜರು ಪಟ್ಟಾಭಿಷೇಕ ಅಂದರೆ ಪಟ್ಟವನ್ನು ಅಲಂಕರಿಸಿದ, ಅಂದರೆ ಸಾಕಷ್ಟು ನೂರಾರು ವರ್ಷಗಳ ನಂತರ ಈ ದಾಸ್ಯದಿಂದ ಬಿಡುಗಡೆಯಾಗಿ ಈ ದೇಶ ಶಿವಾಜಿ ಮಹಾರಾಜರ ನೇತೃತ್ವದಲ್ಲಿ ಒಂದು ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂಥೇಳಿ ನಮ್ಮ ಕಲ್ಪನೆ. ಅದಕ್ಕಾಗಿ ಹಿಂದೂ ಸಾಮ್ರಾಜ್ಯೋತ್ಸವವನ್ನು ಅವರ ಒಂದು ಪಟ್ಟಾಭಿಷೇಕದ ದಿವಸ ಹಿಂದೂ ಸಾಮ್ರಾಜ್ಯೋತ್ಸವವನ್ನು ಮಾಡ್ತೀವಿ. ಹಾಗೆಯೇ ರಕ್ಷಾಬಂಧನ ಕೇಳಿದ್ದೀವಿ ನಾವು. ಪರಸ್ಪರ ಪ್ರೀತಿಯಿಂದ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಸಂಘದಲ್ಲಿ ಪ್ರತಿಯೊಬ್ಬರು ಸ್ವಯಂ ಸೇವಕರು ತಮ್ಮನ್ನು ಪರಿಚಯ ಮಾಡ್ಕೊಳ್ಳೋದ್ರ ಮೂಲಕ, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋದ್ರ ಮೂಲಕ ರಕ್ಷಾಬಂಧನವನ್ನು ಆಚರಣೆಯನ್ನು ಮಾಡ್ತೀವಿ. ಭ್ರಾತೃತ್ವವನ್ನು ಪ್ರಚುರಪಡಿಸುವಂಥದ್ದು. ಹಾಗೆಯೇ ಗುರುಪೂಜಾ ಉತ್ಸವ ಅಂಥೇಳಿ ಗುರುಗಳನ್ನು ನೆನೆಸ್ಕೊಳ್ಳುವಂಥ ಗುರುಪೂರ್ಣಿಮೆಯ ದಿವಸ ಭಗವದ್ ಧ್ವಜವನ್ನು ಪೂಜೆ ಮಾಡೋದ್ರ ಮೂಲಕ ಅವತ್ತಿನ ದಿವಸ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ. ಹೀಗೆ ಒಂದು 5-6 ಉತ್ಸವಗಳನ್ನು ನಾವು ಸಂಘದಲ್ಲಿ ಆಚರಣೆ ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ನಾವು. ಅಂದರೆ RSS ಇನ್ನಷ್ಟು ಸದೃಢವಾಗಬೇಕಾಗಿದೆಯಾ ಸಮಾಜದ ಟೀಕೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಅಂತ ಅನಿಸಿದೆಯಾ? ಖಂಡಿತವಾಗಿ ಹೆಚ್ಚು ಜನ ಇದ್ರ ಜೊತೆಗೆ ಬರಬೇಕು. ಸಂಘ ಯಾವತ್ತೂ ಕೂಡ ಪ್ರಚಾರವನ್ನು ಬಯಸೋದಿಲ್ಲ. ಯಾರು ಈ ದೇಶಕ್ಕಾಗಿ ದುಡಿಬೇಕು, ಈ ದೇಶಕ್ಕಾಗಿ ಏನಾರು ಸ್ವಲ್ಪ ಕೊಡುಗೆಯನ್ನು ಕೊಡಬೇಕು, ಈ ದೇಶಕ್ಕಾಗಿ ಏನಾರ ಮಾಡಬೇಕು ನಾನು ಅಂಥೇಳಿ ಮುಂದೆ ಬರ್ತಾರೆ, ಅಂಥವ್ರನ್ನ ಮಾತ್ರ ನಾವು ಇದು ಮಾಡೋ ಅಂಥದ್ದು. ನಾವು ಅನ್ನಿ RSSಗೆ ಬಂದು ಸೇರ್ಕೊಳ್ಳಿ ಅಂತ ನಾವು ಎಲ್ಲೂ ಪ್ರಚಾರ ಬಯಸೋದಂಥದ್ದು ಬಹಳ ಕಡಿಮೆ. ಈಗ ಇತ್ತೀಚಿನ ದಿವಸಗಳಲ್ಲಿ ಸೋಷಿಯಲ್ ಮೀಡಿಯಾ ಇದು ಜಾಸ್ತಿ ಆಗಿರೋದ್ರಿಂದ ಅದರಿಂದ ಪ್ರೇರೇಪಿತರಾಗಿ ಸಾಕಷ್ಟು ಜನ IT-BT ಪೀಪಲ್ಲು ಸಾಕಷ್ಟು ಜನ ಬರುವಂಥದ್ದನ್ನು ನಾವು ನೋಡಿದ್ದೀವಿ. ಸುಮಾರು ದೇಶದಲ್ಲಿ ಒಂದು 58,000ಕ್ಕೂ ಹೆಚ್ಚು ನಿತ್ಯ ಶಾಖೆಗಳು ನಡೀತದೆ ಈ ದೇಶದಲ್ಲಿ. ಹಾಗೆಯೇ ಸುಮಾರು ಒಂದು 10,000ಕ್ಕೂ ಹೆಚ್ಚು ಮಿಲನ್ ಅಂತ ಹೇಳ್ತೀವಿ, ವಾರಕ್ಕೆ ಒಂದ್ಸಲಿ ಸೇರೋದು. ಯಾರಿಗೆ ದಿನ ಸೇರ್ಲಿಕ್ಕೆ ಆಗೋದಿಲ್ಲ, ದಿನ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ, ಆ ಥರದವರು ವಾರಕ್ಕೆ ಒಂದು ದಿವಸ ತಮ್ಮ ಸಮಯವನ್ನು 1 ಗಂಟೆ ಸಮಯವನ್ನು ಈ ದೇಶಕ್ಕಾಗಿ ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಆ ಥರದ ಶಾಖೆಗಳು ಸುಮಾರು ಒಂದು 10,000ಕ್ಕೂ 10ರಿಂದ 12,000 ಶಾಖೆಗಳಿದ್ದಾವೆ. ಹಾಗೆ ತಿಂಗಳಿಗೆ ಒಂದು ನಡೆಯುವಂಥದ್ದಿದೆ, ಒಂದು ತಿಂಗಳಿಗೆ ಒಂದು ಸಲ ಸೇರುವಂಥದ್ದು. ಸಮಾಜದಲ್ಲಿ ಏನು ಆಗ್ತಾಯಿದೆ, ಆಗು ಹೋಗುಗಳು ಏನಾಗ್ತಾಯಿದೆ ಚರ್ಚೆ ಮಾಡುವಂಥದ್ದು.
ಈ ರೀತಿಯಾಗಿ ಸುಮಾರು ಒಂದು 70-75 ಸಾವಿರ ಶಾಖೆಗಳು ಪ್ರತಿನಿತ್ಯ. ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಶಾಖೆಗಳು ಅಂದರೆ ಇಲ್ಲ ಅಥವಾ ಅಂತಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ? ಈಗ ತಾಲೂಕು ಮಟ್ಟದಲ್ಲಿ ಇರುತ್ತಾ, ಜಿಲ್ಲಾ ಮಟ್ಟದಲ್ಲಿ ಇರುತ್ತಾ, ಗ್ರಾಮದ ಹಂತದಲ್ಲಿ ಇದೆಯಾ, ಹೇಗೆ ಅದ್ರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ಬೋದು? ಖಂಡಿತವಾಗಿ. ಈಗ 100ನೇ ವರ್ಷ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಸರಸಂಘ ಚಾಲಕರು ಒಂದು ಇದನ್ನು ಹಾಕ್ಕೊಂಡಿದ್ದಾರೆ, ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಈ 100ನೇ ವರ್ಷ ಅಂತ ಹೇಳಿದ್ರೆ ಆಚರಣೆ ಮಾಡೋ ಅಂಥದ್ದಲ್ಲ. 100th ಇಯರ್ಸು, ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಅಂತೆಲ್ಲ ನಾವು ಹೇಳ್ತೀವಿ. 50 ವರ್ಷ, 75 ವರ್ಷ, 100 ವರ್ಷ ಆದಂಥ ಸಂದರ್ಭದಲ್ಲಿ ಒಂದು ದಿವಸ ಆಚರಣೆ ಮಾಡಿ ಬಿಡುವಂಥದ್ದಲ್ಲ ಇದು. ಹಾಗಾಗಿ 1 ವರ್ಷಗಳ ಕಾಲ ಸುದೀರ್ಘವಾಗಿ ಇದನ್ನು ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಸರಸಂಘ ಚಾಲಕರು ಮೋಹನ್ ಜಿ ಭಾಗವತ್ ಅವರು ಒಂದು ಇದನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಬೂತ್ ಮಟ್ಟದಲ್ಲಿ, ಅಂದರೆ ಬೂತ್ ಅಂತ ಹೇಳಿದ್ರೆ ನಮಗೆ ಒಂದು ವಸತಿ ಅಥವಾ ಉಪವಸತಿ ಅಂತ ಹೇಳ್ತೀವಿ ನಮ್ಮಲ್ಲಿ. ಉಪವಸತಿ ಅಂತ ಹೇಳಿದ್ರೆ ಒಂದು ಬೂತ್ ಅಂತ ಹೇಳಿ, ವಸತಿ ಅಂತ ಹೇಳಿದ್ರೆ ಒಂದು 4-5 ಬೂತ್ ಸೇರಿಸಿ 4-5 ಬೂತ್ ಸೇರಿಸಿ ಒಂದು ವಸತಿ ಅಂತ ಮಾಡ್ತೀವಿ. ಆ ವಸತಿ ಮಟ್ಟದಲ್ಲಿ ಈ ಸಲ ನಮ್ಮ 100ನೇ ವರ್ಷದ ಕಾರ್ಯಕ್ರಮ ಆಗಬೇಕು ಅಂಥೇಳಿ ಒಂದು ಅಪೇಕ್ಷೆ ಇದೆ ಸರಸಂಘ ಚಾಲಕರದು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಹಾಗೆಯೇ ಉಪವಸತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಸಂಪರ್ಕ ಆಗಬೇಕು, ಸಾಕಷ್ಟು ಸಮಾಜದ ಆಳಕ್ಕೆ ಇಳಿಬೇಕು ಸಂಘ ಅಂಥೇಳಿ, ಪ್ರತಿ ಮನೆಗೂ ಸಂಪರ್ಕ ಆಗಬೇಕು ಅಂಥೇಳಿ ಸಂಪರ್ಕ ನಡೀತಾ ಇದೆ. ಈಗ ಅತಿ ಹೆಚ್ಚು ಜನರನ್ನು ಸಂಪರ್ಕ ಮಾಡಬೇಕು. ಹಾಗೆಯೇ ಪಥಸಂಚಲನ ನೋಡಿದ್ದೀವಿ ನಾವು ಪ್ರತಿ ವರ್ಷಕ್ಕೊಂದ್ಸಲಿ. ವಿಜಯದಶಮಿಯ ದಿವಸ ಪಥಸಂಚಲನವನ್ನು ನಮ್ಮ ಉತ್ಸವಗಳಲ್ಲಿ ಅದು ಒಂದು ವಿಜಯದಶಮಿ ಉತ್ಸವ, ಒಂದು ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಅದೇ ಸಂದರ್ಭದಲ್ಲಿ ಪಥಸಂಚಲನ ಕೂಡ ಇರುತ್ತೆ. ಪ್ರತಿ ನಗರ ಮಟ್ಟದಲ್ಲಿ ಸುಮಾರು ಒಂದು 12-13 ಶಾಖೆಯನ್ನು ಸೇರಿಸಿ ಒಂದು ನಗರ ಅಂಥೇಳಿ ಮಾಡ್ಕೊಂಡಿದ್ದೀವಿ. ಆ ನಗರ ಮಟ್ಟದಲ್ಲೇ ಈ ಸಲ ಶಾಖೆ ಇದು ಪಥಸಂಚಲನ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ಅಪೇಕ್ಷೆ ಇದೆ. ಅದು ಕೂಡ ಅದ್ರ ಕಡೆ ಕೂಡ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಓಕೆ, ಈಗ ಚುನಾವಣೆಗಳು ಹತ್ತಿರ ಬಂದ ಸಂದರ್ಭದಲ್ಲಿ, ಅದು ವಿಧಾನಸಭೆ ಚುನಾವಣೆ ಇರಬಹುದು, ಲೋಕಸಭೆ ಚುನಾವಣೆ ಇರಬಹುದು, RSSನ ಪಾತ್ರ ಇದೆಯಾ ಇದರಲ್ಲಿ? ಎಲ್ಲ ಚುನಾವಣೆಗಳಲ್ಲೂ ಸಂಘ ಭಾಗವಹಿಸೋದಿಲ್ಲ. ಕೆಲವೊಂದು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ. ಅಂದರೆ ಯಾವ ರೀತಿ? ಅಂದರೆ ಈಗ 2014ರಲ್ಲಿ ನಾವು ನೋಡಿದ್ದೀವಿ. 2014ರಲ್ಲಿ 10 ವರ್ಷಗಳ ಕಾಲ ಏನು ಹಿಂದೆ ಇದ್ದಂಥ ಸರ್ಕಾರದ ದುರಾಡಳಿತ ಏನಿತ್ತು ಅದರ ವಿರುದ್ಧವಾಗಿ ಸಾಕಷ್ಟು ಜನರ ಒಗ್ಗೂಡಿಸಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಸಂಘ ಕೆಲಸ ಮಾಡಿದಂತ ನೋಡಿದ್ದೀವಿ. ಕೆಲವು ವರ್ಷಗಳಲ್ಲಿ, ಅಂದರೆ ಸ್ವತಂತ್ರ ನಂತರ ಒಂದು 2-3 ಸಂದರ್ಭಗಳಲ್ಲಿ ಮಾತ್ರ ಸಂಘ ರಾಜಕೀಯದಲ್ಲಿ ತೊಡಗಿಸ್ಕೊಳ್ಳುವಂಥ ಕೆಲಸ ಮಾಡಿದೆ. ಬಾಕಿ ಅಂತೆ ಎಲ್ಲರೂ ತಿಳ್ಕೊಂಡಿರೋಂಗೆ ಪ್ರತಿ ವರ್ಷವೂ ಎಲ್ಲ ಎಲೆಕ್ಷನಲ್ಲೂ ಸಂಘ ಕೆಲಸ ಮಾಡ್ತೇವೆ ಅನ್ನೋದು ಸುಳ್ಳು. ಓಕೆ, ಅಂದರೆ ಕ್ಲಿಷ್ಟಕರ ಅಂದರೆ ಅದರ ಇನ್ನೊಂದು ದೇಶ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಅಂತ ಹೇಳ್ಬೋದು. ಇದನ್ನು ಯಾವಾಗಿರಲ್ಲ ಸಂದಿಗ್ಧ ಪರಿಸ್ಥಿತಿ ನಿಮ್ಮ ಪ್ರಕಾರ? ಎಲ್ಲ ಟೈಮಲ್ಲೂ ಇರುತ್ತೆ. ನಾವಿಲ್ಲ ಆ ಪೀರಿಯಡಲ್ಲಿ ನೋಡ್ಬೋದು. 10ರಿಂದ 14 ಸಂದರ್ಭದಲ್ಲಿ ಯಾವ ರೀತಿ ಹಗರಣಗಳು ಈ ದೇಶದಲ್ಲಿ ಬಂದವು ಅಂತ ಹೇಳಿ. ಅಂಥ ಸಂದರ್ಭದಲ್ಲಿ ಒಂದು ಬದಲಾವಣೆ ದೇಶಕ್ಕೆ ಬೇಕಾಗಿತ್ತು, ಜನಕ್ಕೂ ಕೂಡ ಬದಲಾವಣೆ ಬಯಸಿದ್ರು. ಆ ಸಂದರ್ಭದಲ್ಲಿ ಸಂಘ ಇಳಿದಂಥದ್ದನ್ನ ನಾವು ನೋಡಿದ್ವಿ. ಓಕೆ, ಹಾಗಾದರೆ ನರೇಂದ್ರ ಮೋದಿಯವರ ನಂತರ RSSನ ದೃಷ್ಟಿಯಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿಯಾಗಿದ್ದಾರೆ? ಅದು ಹೇಳೋದು ಭಾಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಪ್ರಚಾರಕರಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ. ಆ 4,000 ಜನದಲ್ಲಿ ಯಾರೋ ಒಬ್ಬರು ಆಗ್ಬೋದು. ಭಾಳ ಜಾಣ್ಮೆಯಿಂದ ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ದೀರಿ. ಇಲ್ಲ, ಅದು ವಾಸ್ತವ ಕೂಡ ಇದೆ. 4,000 ಜನರಲ್ಲಿ ಯಾವುದು ಸ್ವಯಂ ಸೇವಕ ಕೂಡ ಆಗ್ಬೋದು. ನಾವು ಇತ್ತೀಚೆಗೆ ನಡೀತಾ ಇರುವಂಥ ಇದನ್ನು ನೋಡ್ತಾ ಇದ್ದೀವಿ. ಎಲ್ಲ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ಯಾರಿಗೂ ಆ ವ್ಯಕ್ತಿ ಗೊತ್ತೇ ಇರೋದಿಲ್ಲ. ಅಂಥ ವ್ಯಕ್ತಿಗಳು ಮುಖ್ಯಮಂತ್ರಿಗಳಾಗಿರುವಂಥದ್ದನ್ನ ನೋಡಿದ್ದೀವಿ. ಅದು ಇಲ್ಲಿ ಮಾತ್ರನೇ ಆಗ್ಲಿಕ್ಕೆ ಸಾಧ್ಯ. ಅದು ಅಂದರೆ RSSಗೆ ಯಾರು ನಿಷ್ಠರಾಗಿರ್ತಾರೋ ಅಂಥವರನ್ನು ಏನು ಅದು ಮೇಲಕ್ಕೆ ತರುತ್ತೆ ಅಂತ? ಖಂಡಿತ ಇಲ್ಲ, ಅವರು ಯೋಗ್ಯತೆಗೆ ಅನುಸಾರವಾಗಿ ಅವರು ಬರ್ತಾರೆ ಅಷ್ಟೇ. ಈಗ RSS ಪ್ರಮುಖವಾಗಿ ಎದುರಿಸ್ತಾ ಇರುವಂಥ ಸವಾಲುಗಳೇನು? ನಮ್ಮ ಉದ್ದೇಶ ಕಂಪ್ಲೀಟ್ ಆಗಿ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಇರುವಾಗ ಯಾವ ಸವಾಲುಗಳನ್ನು ತಾವು ಎದುರಿಸ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ? ಮುಕ್ತವಾಗಿ ಹೇಳ್ಬೋದಾ? RSSಗೆ ಅನ್ನೋ ಸವಾಲುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದ ಮುಂದಿರೋ ಸವಾಲುಗಳು ಅಂತ ಹೇಳ್ಬೋದು. ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಏನು ಹೇಳ್ತೀವಿ. ಈಗ ನಮ್ಮ ದೇಶದ ಸುತ್ತ ಇರುವಂಥ ನಮ್ಮ ಶತ್ರುಗಳ ಬಗ್ಗೆ ನಾವು ಹೇಳ್ಬೋದು. ಆ ಶತ್ರುಗಳನ್ನು ನಿಭಾಯಿಸೋದು ಹೇಗೆ? ಈಗ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆಡಿದಂಥ ಘಟನೆಗಳನ್ನು ನಾವು ನೆನಪಿಸ್ಕೊಳ್ಬೋದು. ಆ ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆಗಳು ನಮ್ಮ ದೇಶದಲ್ಲಿ ಆದರೆ ನಾವು ಹೇಗೆ ಅದನ್ನು ನಿಭಾಯಿಸಬೇಕು?
ಹಾಗೆಯೇ ಇತ್ತೀಚೆಗೆ ನೇಪಾಳದಲ್ಲಿ ನಡೆದಂಥ ಘಟನೆಗಳನ್ನು ನೆನೆಸ್ಕೊಂಡಾಗ ಯಾವ ರೀತಿ ನಾವು ನಿಭಾಯಿಸಬೇಕು, ಶ್ರೀಲಂಕಾದಲ್ಲಿ ಆದಂಥ ಘಟನೆಗಳನ್ನು ನೋಡಿದಾಗ ಆ ದೇಶದ ಸಮಸ್ಯೆ ಆರ್ಥಿಕತೆ ಕಂಪ್ಲೀಟ್ ಆಗಿ ಹೋಗಿದ್ದಿರಬಹುದು. ಆರ್ಥಿಕತೆ ಒಂದೇ ಅಲ್ಲ, ಜನ ಅರಾಜಕತೆಯನ್ನ ಬಯಸಿ ಆ ಪ್ರಧಾನಮಂತ್ರಿಗಳ ಮನೆಗಳಿಗೆ ಪ್ರವೇಶ ಮಾಡಿ ಅದನ್ನು ದಾಂಧಲೆ ಮಾಡೋದಂತ ನೋಡಿದ್ದೀವಿ. ಆ ಎಲ್ಲ ಸಮಸ್ಯೆಗಳನ್ನು ಹತ್ತಿಕ್ಕೋದು ಹೇಗೆ, ಅದರ ಜೊತೆಗೆ ಹೊರಗಿನ ಶಕ್ತಿಗಳು ಬಿಡಿ, ಆಪರೇಷನ್ ಸಿಂಧೂರ ಒಂದು ಬಿಟ್ಟೆ ನಾನು, ಹೌದು, ನಮ್ಮ ಸುತ್ತಲೂ ಇರುವಂಥ ಎಲ್ಲ ಶತ್ರು ರಾಷ್ಟ್ರಗಳೇ ಇದ್ದಾರೆ ನಮ್ಮ ಸುತ್ತ. ಅಫ್ಘಾನಿಸ್ತಾನ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಬಾಂಗ್ಲಾದೇಶ, ಚೈನಾ, ಈ ರೀತಿ ಉದಾಹರಣೆ ಕೊಡ್ಬೋದು. ಅದರ ಜೊತೆಗೆ ಆಂತರಿಕ ಶಕ್ತಿಗಳು, ನಗರ ನಕ್ಸಲರು ಅಂತ ಏನು ಕರಿತೀವಿ ನಾವು, ಈ ದೇಶದೊಳಗಡೆನೇ ಇದ್ಕೊಂಡು ದೇಶದ ವಿರುದ್ಧವಾಗಿ ಮಾತನಾಡುವಂಥರು. ಇತ್ತೀಚೆಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಆ ಥರದ ಸಮಸ್ಯೆಗಳನ್ನು ನಿಭಾಯಿಸೋದು ಹೇಗೆ, ಇದೆಲ್ಲದರ ಬಗ್ಗೆ ಸಂಘ ಯಾವಾಗಲೂ ಚಿಂತನೆ ಮಾಡ್ತಾ ಇರುತ್ತೆ. ಅಂದರೆ ಈಗ ನೀವೇ ಹೇಳಿದ್ರಿ, ನಮ್ಮ ಸುತ್ತಲೂ ವೈರಿ ರಾಷ್ಟ್ರಗಳಿರುವಾಗ ಆ ವೈರತ್ವವನ್ನು ಮಟ್ಟ ಹಾಕಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಲಿಬ್ರಲ್ ಆಗಿರಬೇಕಾಗತ್ತಾ, ಅಥವಾ ನಾವು ಮತ್ತಷ್ಟು ರಿಜಿಡ್ ಆಗಿದ್ದರೆ ಸ್ನೇಹವನ್ನು ಸಂಪಾದಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ, ಅದಕ್ಕೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಕ್ರಾಂತಿಕಾರಿ ಧೋರಣೆ, ಮುಳ್ಳಿನಿಂದ ತೆಗಿಬೇಕು. ನಾವು ಸಾಕಷ್ಟು ವರ್ಷ ಭಯೋತ್ಪಾದನೆಯನ್ನು ನಾವು ಅನುಭವಿಸಿದ್ದೀವಿ. ರಾಷ್ಟ್ರ ಕಾಶ್ಮೀರದಲ್ಲಿ ಪಂಡಿತರನ್ನು ಯಾವ ರೀತಿ 5 ಲಕ್ಷ 6 ಲಕ್ಷ ಪಂಡಿತರನ್ನು ಓಡಿಸಿರೋವಂಥದ್ದನ್ನು ನಾವು ನೋಡಿದ್ದೀವಿ. ದಿನ ಬೆಳಗ್ಗೆ ಆದರೆ ಭಯೋತ್ಪಾದಕರ ಚಟುವಟಿಕೆಗಳು, ಸಾರ್ವಜನಿಕರ ಮೇಲೆ ಹತ್ಯೆಗಳು, ಪಹಲ್ಗಾಮಲ್ಲಾದಂಥ ಹತ್ಯೆ, ಹಾಗೆಯೇ ಬೇರೆ ಬೇರೆ ಭಾಗಗಳಲ್ಲಿ ಆದಂಥ ಹತ್ಯೆಗಳಿರ್ಬೋದು, ನಮ್ಮ ಸೈನಿಕರ ಮೇಲಾದಂಥ ದಾಳಿಗಳಿರ್ಬೋದು. ಇದನ್ನೆಲ್ಲ ನೋಡಿದಾಗ ಅದನ್ನು ಹತ್ತಿಕ್ಕಬೇಕು ಅಂತ ಹೇಳಿದ್ರೆ ನಾವು ಸಬಲರಾಗಬೇಕು ಅಂಥೇಳಿ, ಶಕ್ತಿಯುತವಾಗಬೇಕು, ರಾಷ್ಟ್ರ ಸಬಲವಾಗಬೇಕು, ಆತ್ಮನಿರ್ಭರ ಭಾರತವಾಗಬೇಕಿದೆ. ಹಾಗಂದ್ರೆ ಆತ್ಮನಿರ್ಭರ ಅಂದರೆ ನಿಮ್ಮ ಪ್ರಕಾರ ಅಂದರೆ ನಮ್ಮ ಸ್ವಾವಲಂಬಿಗಳಾಗಬೇಕು. ನಮ್ಮ ಶಕ್ತಿಯ ಮೇಲೆ, ನಮ್ಮ ಸ್ವಂತ ಶಕ್ತಿಯ ಮೇಲೆ ನಾವು ಭಾರತ ನಿಲ್ಲಬೇಕು. ಇಷ್ಟವರೆಗೂ ಏನಾಗ್ತಾ ಇತ್ತು, ಬೇರೆ ಬೇರೆ ದೇಶಗಳ ಮೇಲೆ ನಾವು ಅವಲಂಬಿತವಾಗಿದೆ ಅಂತ ನೋಡಿದ್ದೀವಿ. ನಮ್ಮ ಸೈನ್ಯಕ್ಕೆ ಬೇಕಾದಂಥ ಶಸ್ತ್ರಗಳನ್ನು ಖರೀದಿ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಟೆಕ್ನಾಲಜಿಗಳಲ್ಲಿ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರುವಂಥದ್ದು ಜಾಸ್ತಿ. ನೀವು 14ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಈ ದೇಶದಲ್ಲಿ ನೋಡಿದ್ದೀವಿ ನಾವು. ಅದು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ರಿಂದ ಹಿಡಿದು ಚಂದ್ರಯಾನ ಮಾಡಿರೋಂಥ ತನಕ ನೋಡಿದ್ದೀವಿ ನಾವು. ಸುಮಾರು 140 ಉಪಗ್ರಹಗಳನ್ನು ಒಟ್ಟಿಗೆ ಹಾರಿಸಿರುವಂಥ ಕೀರ್ತಿ ಕೂಡ ಭಾರತಕ್ಕಿದೆ. ಅಂದರೆ ಸಾಕಷ್ಟು ಬದಲಾವಣೆಗಳು 14ರ ನಂತರ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಶ್ರೀಮಂತರ ಪರವಾಗಿ ಮಾತ್ರನೇ ಪ್ರಧಾನಿಗಳಿದ್ದಾರೆ ಅನ್ನೋ ಟೀಕೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುತ್ತೆ. ಪ್ರಧಾನಿಗಳ ನಿಲುವಿನ ಬಗ್ಗೆ ಸಂಘ ಹೆಚ್ಚು ಮಾತನಾಡಿಕ್ಕೆ ಬಯಸೋದಿಲ್ಲ. ಯಾಕೆಂದರೆ ಅವ್ರ ಸ್ವಂತ ನಿರ್ಧಾರ ಆಗಿರ್ತದೋ, ಸರ್ಕಾರ ನಡೆಸೋದು ಅವ್ರಿಗೆ ಬಿಟ್ಟದ್ದು. ಅಲ್ಲ, ಈಗ ಸಂಘದಿಂದನೇ ಅತಿ ಹೆಚ್ಚು ಪ್ರೇರೇಪಣೆ ತೆಗೆದುಕೊಂಡು ಬಂದಿರುವಾಗ ಅವ್ರಿಗೆ ಯಾರ ಪ್ರೇರೇಪಣೆ ಇರುತ್ತೆ? ಆಡಳಿತವನ್ನು ನಡೆಸುವಂಥ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಪ್ರಭಾವ ಇರೋದು ಯಾರು? RSS. ಹೀಗಿರುವಾಗ ಈ ರೀತಿಯಾಗಿ ಮಾತನಾಡೋದು, ಅಥವಾ ನಮಗದಕ್ಕೆ ಸಂಬಂಧ ಇಲ್ಲ, ಅದು ಅವರ ವೈಯಕ್ತಿಕ ನಿರ್ಧಾರ, ಅಥವಾ ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಅನುಕೂಲ ಸಿಂಧು ಮಾತುಕತೆ ಅಲ್ಲ. ಸರ್ಕಾರದ ಯಾವುದೇ ನಿರ್ಧಾರಗಳಲ್ಲಿ ಸಂಘದ ಪಾತ್ರ ಇರೋದಿಲ್ಲ ಅಂತ ನಾನು ಆಗಲೇ ಹೇಳ್ಬಿಟ್ಟಿದ್ದೆ. ಅದು ಅವರ ವೈಯಕ್ತಿಕ, ಸಂಘದ ನಿರ್ಧಾರ ಯಾವುದು ಇರೋದಿಲ್ಲ, ಅದು ಸರ್ಕಾರದ ವೈಯಕ್ತಿಕ ನಿರ್ಧಾರ. ಅದು ಸಲಹೆಗಳನ್ನು ಬೇಕಾದಾಗ ಮಾತ್ರ ಸಂಘ ಸಲಹೆಗಳನ್ನು ಕೊಡ್ತದೆ ಹೊರತು ಬಾಕಿ ಅಂತ ನಿರ್ದೇಶನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಶ್ವಥ್ಜಿ, ಹಲವು ಶಾಲೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ RSSನ ದೊಡ್ಡ ಪ್ರಭಾವ ಇದೆ. ಅಂದರೆ RSS ಇಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದೆಯಾ, ಅಥವಾ ತನ್ನ ಯೋಚನೆಗಳನ್ನು, ಸಿದ್ಧಾಂತಗಳನ್ನು ಜೋರಾಗಿ ಒತ್ತಾಯಿಸ್ತಾ ಇದೆಯಾ, ಇನ್ಫ್ಯಾಕ್ಟ್ ಡಾಮಿನೇಟ್ ಮಾಡ್ತಾ ಇದೆಯಾ? ಇದನ್ನು 2 ರೀತಿ ಹೇಳ್ಬೋದು ಅಂತ ನಾನು ಭಾವಿಸ್ತೀನಿ. ಒಂದು, ಇದಕ್ಕೆ ಅಂತಲೇ ರಾಷ್ಟ್ರೋತ್ಥಾನ ಶಾಲೆಗಳು ಅಂತ ನಾವು ಕೇಳಿದ್ದೀವಿ. ಹೌದು, ಒಳ್ಳೆ ಉತ್ತಮ ಶಿಕ್ಷಣವನ್ನು ಕೊಡೋದ್ರ ಕಡೆಗೆ ಗಮನ ಹರಿಸಬೇಕು ಅಂಥೇಳಿ ರಾಷ್ಟ್ರೋತ್ಥಾನ ಶಾಲೆಗಳು ನಡೀತಾ ಇದ್ದಾವೆ. ಅಲ್ಲಿ ಮಕ್ಕಳಿಗೆ ಬೇಕಾದಂತಹ, ಭೌತಿಕವಾಗಿ ಬೇಕಾದಂತಹ, ಆಧ್ಯಾತ್ಮಿಕವಾಗಿ ಬೇಕಾದಂತಹ ಎಲ್ಲ ಶಿಕ್ಷಣವನ್ನು ಅಲ್ಲಿ ಮಕ್ಕಳು ಅಲ್ಲೇ ಇದ್ಕೊಂಡು ಕಲಿಯುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಏನು ಹೇಳ್ತೀವಿ ನಾವು, ಆ ರೀತಿಯಾದ ಒಂದು ವ್ಯವಸ್ಥೆ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ನಡೆಯುತ್ತೆ. ಅದೇ ರೀತಿ ನಮ್ಮ ಸಂಘದಲ್ಲಿ ಕೂಡ, ಶಾಖೆಗಳಲ್ಲಿ ಕೂಡ ಕೆಲವೊಂದು ಹುದ್ದೆಗಳನ್ನು ಅಲಂಕರಿಸಬೇಕು ಅಂಥೇಳಿ, ಉದಾಹರಣೆಗೆ ಒಬ್ಬ ಶಾಖಾ ಮುಖ್ಯ ಶಿಕ್ಷಕ ಆಗಬೇಕು ಅಂಥೇಳಿ ಆ ಶಾಖೆಯನ್ನು ನಡೆಸುವಂಥ ವ್ಯಕ್ತಿ ಮುಖ್ಯ ಶಿಕ್ಷಕ.
ಆ ಮುಖ್ಯ ಶಿಕ್ಷಕ ಆಗಬೇಕು ಅಂತ ಹೇಳಿದ್ರೆ ಅವರಿಗೂ ಕೂಡ ತರಬೇತಿಯನ್ನು ಕೊಡೋ ಒಂದು ಪರಿಪಾಠ ನಮ್ಮಲ್ಲಿ ಸಂಘದಲ್ಲಿದೆ. ಅದೇನು ಹೇಳಿದ್ರೆ ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ಹೇಳಿ. ಓಕೆ. ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ಹೇಳಿದ್ರೆ ಮೂಲವಾಗಿ ಸಂಘದ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು, ಪದ್ಧತಿಗಳನ್ನು ತಿಳ್ಕೊಳ್ಳೋ ಅಂಥದ್ದು, ಸಂಘದ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಪ್ರಾಥಮಿಕ ಶಿಕ್ಷಾ ವರ್ಗದಲ್ಲಿ ನಿಮಗೆ ಸಿಗ್ತದೆ. ಅದು ಒಂದು 3 ದಿವಸಗಳ ಕಾಲ 4 ದಿವಸಗಳ ಕಾಲ ಅಲ್ಲೇ ಇದ್ದು ಕಲ್ತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಹಾಗೆಯೇ ಮುಂದಿನ ಹಂತಗಳಲ್ಲಿ ಇದನ್ನು ITC ಅಂತ ಕರಿತೀವಿ ನಾವು, ಇನಿಷಿಯಲ್ ಟ್ರೈನಿಂಗ್ ಕೋರ್ಸ್ ಅಂತೇಳಿ. ಇನಿಷಿಯಲ್ ಟ್ರೈನಿಂಗ್ ಕೋರ್ಸ್ ITC ಅಂತ ಹೇಳ್ತೀವಿ. ಹಾಗೆಯೇ OTC ಅಂತೇಳಿ ಆಫೀಸರ್ಸ್ ಟ್ರೈನಿಂಗ್ ಕೋರ್ಸ್ ಅಂತೇಳಿ, OTC ಆಫೀಸರ್ಸ್ ಟ್ರೈನಿಂಗ್ ಕೋರ್ಸ್ ಅಂತೇಳಿ ಪ್ರಥಮ ವರ್ಷ, ದ್ವಿತೀಯ ವರ್ಷ, ತೃತೀಯ ವರ್ಷ ಅಂಥೇಳಿ 1 ವಾರ, 15 ದಿವಸ, 30 ದಿವಸ ಆ ರೀತಿ ಅದನ್ನು ವಿಂಗಡಣೆ ಮಾಡಿದ್ದಾರೆ. ಕೊನೆಯ ಒಂದು ಹಂತ 3ನೇ ವರ್ಗ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಾಗ್ಪುರದಲ್ಲೇ ಮಾಡಬೇಕಾಗತ್ತೆ. ಹೋಗಿ ನಮ್ಮ ಸಂಘದ ಏನು ಪ್ರಧಾನ ಕಚೇರಿ ಅಂತ ಹೇಳ್ತೀವಿ ಅಲ್ಲಿ ನಾಗ್ಪುರದಲ್ಲಿ ಅದರದ ಒಂದು ಟ್ರೈನಿಂಗನ್ನು ತಗೊಳ್ಬೇಕಾಗತ್ತೆ. ಈ ರೀತಿಯಾಗಿ ಒಬ್ಬ ಮುಖ್ಯ ಶಿಕ್ಷಕ ಆಗಬೇಕಾದಂಥವನು ಅಥವಾ ಬೇರೆ ಬೇರೆ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಬೇಕಾದಂಥ ಅಧಿಕಾರಿಗಳು ಅಂತ ಕರಿತೀವಿ ನಾವು, ಅಧಿಕಾರಿಗಳಾಗಬೇಕಾದಂಥವರು ಎಲ್ಲ ಒಂದು ತರಬೇತಿಯನ್ನು ಪಡೀಲೇಬೇಕಾದಂಥದ್ದು ವ್ಯವಸ್ಥೆಯಲ್ಲಿ ಇದೆ. ಓಕೆ. ಅಂದರೆ ಇದು ಡಾಮಿನೇಟ್ ಮಾಡ್ತಾ ಇಲ್ಲ, ಅದರ ಸಿಸ್ಟಮ್ ಹೀಗಿದೆ ಅಂತ ನಮ್ಮ ವ್ಯವಸ್ಥೆ ಕಲಿಸುತ್ತದಷ್ಟೇ. ನಮ್ಮ ಸಂಘ ನಡೆಸಬೇಕು, ಒಂದು ಸಂಘ ಶಾಖೆಯನ್ನು ನಡೆಸಬೇಕು ಅಂದರೆ ಏನೆಲ್ಲ ಗೊತ್ತಿರಬೇಕು ನಮಗೆ ಅಂತ ಹೇಳಿ ಕಲಿಸುವಂಥ ವ್ಯವಸ್ಥೆಯನ್ನು ಸ್ವಯಂ ಸೇವಕರಿಗೆ ಸಂಘ ಮಾಡುತ್ತೆ. ಓಕೆ. ಅಂದರೆ ಇದು ಎಲ್ಲ ಧರ್ಮದವರಿಗೂ ಅವಕಾಶ ಕೊಡ್ತೀವಿ. ಎಲ್ಲ ಧರ್ಮದವರಿಗೂ ಇದೆ. ಯಾವ ಜಾತಿ ಪ್ರಶ್ನೆ ಆರಂಭದಲ್ಲೂ ಕೇಳಿದೆ, ನಾನು ಜಾತಿನೇ ಇಲ್ಲ ಅಂತ ಹೇಳಿದೆ. ಸಂಘದಲ್ಲಿ ಯಾವುದೇ ಜಾತಿ ವಾಸ್ತವದಲ್ಲಿ ಹಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸಿದೆ. ಖಂಡಿತವಾಗಿ ಯಾರು ಬೇಕಾದರೂ ಬಂದು ನೋಡ್ಬೋದು, ಸಂಘದ ಶಾಖೆಗೆ ಬಂದು ನೋಡ್ಬೋದು. ಯಾರು ಜಾತಿಯನ್ನು ಉಲ್ಲೇಖ ಮಾಡಿ ಯಾರು ಕೂಡ ಮಾತನಾಡೋದಿಲ್ಲ. ನಮ್ಮ ಪಕ್ಕದಲ್ಲಿ ಕೆಲಸ ಮಾಡೋವಂಥ, ನಮ್ಮ ಜೊತೆ ಕೆಲಸ ಮಾಡೋವಂಥ ವ್ಯಕ್ತಿ ಕೂಡ ನಾವು ಜಾತಿಯನ್ನು ಕೇಳೋವಂಥ ವ್ಯವಸ್ಥೆ ಸಂಘದಲ್ಲಿ ಇಲ್ಲವೇ ಇಲ್ಲ. ಅಂದ್ರೆ ನೀವೇನು ಹೇಳ್ತಾ ಇದ್ರಿ, ಎಲ್ಲರಿಗೂ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಬೇರೆಯವರೆಲ್ಲೋ ಭಯ ಪಡ್ತಿದಾರಾ, ಓ ಇದು ಬೇರೆ ಏನೋ ಇದೆ ಅಂತ, ಅಂತ ಒಂದು ವಾತಾವರಣ ಏನಾದರೂ ನಿರ್ಮಾಣ ಆಗಿದೆ? ಭಯ ಪಡುವಂತ ಯಾವುದೇ ಒಂದು ಇದು ಇಲ್ಲ. ಯಾರು ಬೇಕಾದರೂ ಸಂದೇಹ ಇಲ್ಲ, ಯಾರು ಬೇಕಾದರೂ ಸಂಘಕ್ಕೆ ಬರಬಹುದು, ಸಂಘದಲ್ಲಿ ಕಲಿಯಬಹುದು. ಈಗ ದೇಶದ ಬಗ್ಗೆ ಬಹಳಷ್ಟು ಗೌರವ ಖಂಡಿತವಾಗ್ಲೂ ಇದೆ ನಿಮ್ಮ ಮಾತುಗಳನ್ನು ಗಮನಿಸಿದಾಗ. ದೇಶ ಮೊದಲು ಅಂತ RSS ಹೇಳುತ್ತೆ. ದೇಶ ಕಾಯುವ ಯೋಧನನ್ನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ RSS ಪಾತ್ರ ಏನಾದರೂ ಇದೆಯಾ? ಆ ರೀತಿ ಬೇರೆ ವ್ಯವಸ್ಥೆಗಳು ಯಾವುದೂ ಇಲ್ಲ. ಆದರೆ ಸಂಘದ ಸ್ವಯಂ ಸೇವಕ ಆದಂಥವನು ಶಿಸ್ತುಬದ್ಧ ರೀತಿಯಲ್ಲಿ, ನಾವು ವರ್ಷಕ್ಕೆ ಒಂದು ದಿವಸ ಪಥಸಂಚಲನ ಅಂತ ಏನು ನೋಡ್ತೀರಿ ನೀವು, ಪಥಸಂಚಲನದಲ್ಲಿ ಪಾಲ್ಗೊಳ್ತಾರೆ. ಒಂದು ಉದಾಹರಣೆ ಹೇಳಬೇಕಪ್ಪ ಅಂತ ಹೇಳಿದ್ರೆ 1965ರಲ್ಲಿ ಇಂಡಿಯಾ ಚೈನಾ ಯುದ್ಧ ಆದಂಥ ಸಂದರ್ಭದಲ್ಲಿ ರೆಡ್ ಫೋರ್ಟ್ ಅದು ಗಣರಾಜ್ಯೋತ್ಸವ ದಿವಸ ಪೆರೇಡ್ ನಡೆಯುತ್ತೆ, ನಾವು ನೋಡಿದ್ದೀವಿ. ಆ ಪೆರೇಡ್ನಲ್ಲಿ ಭಾಗವಹಿಸೋದಕ್ಕೆ ಸೈನಿಕರು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನೆಹರು ಅವರು ಸಂಘಕ್ಕೆ ಕೇಳ್ಕೊಳ್ತಾರೆ ಅವತ್ತಿನ ದಿವಸ, ಸಂಘ ಏನಾರ ಭಾಗವಹಿಸ್ಬೋದಾ, ನಿಮ್ಮ ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗವಹಿಸ್ಬೋದಾ, ಜವಾಹರ್ಲಾಲ್ ನೆಹರು ಅವರು ಕೇಳ್ತಾರೆ ಅವಾಗ. ಅಂಥ ಸಂದರ್ಭದಲ್ಲಿ ಸಂಘ ಒಂದೇ ದಿವಸದಲ್ಲಿ ಸ್ವಯಂ ಸೇವಕರನ್ನು ತಯಾರು ಮಾಡಿ ಸುಮಾರು 3,000 to 4,000 ಸ್ವಯಂ ಸೇವಕರು ಅವತ್ತಿನ ಸಂಚಲನದಲ್ಲಿ ಭಾಗವಹಿಸಿದ್ದಂಥದ್ದನ್ನ ನಾವು ನೋಡಬಹುದು. ಹಾಗಾಗಿ ಅಲ್ಲೂ ಕೂಡ ಶಿಸ್ತು RSS ಪಾತ್ರ ಇದೆ, ಸಂಘದ ಪಾತ್ರ ಕೂಡ ಇದೆ ಅಲ್ಲಿ ಅಂತ ಹೇಳ್ಬೋದು. ಹಾಗೆಯೇ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಕೂಡ RSSನ ಒಂದು ಚಿಂತನೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಹೀಗಾಗಿ ಇದು ಭಾರತದ ಅಭಿವೃದ್ಧಿಗೆ ಇದು ಹೆಂಗೆ ಪೂರಕವಾಗಿರುತ್ತೆ? ಯಾಕಂತ ಹೇಳಿದ್ರೆ ನಮ್ಮ ದೇಶ ವೈವಿಧ್ಯಮಯ ದೇಶ, ಒಂದು ಜಾತ್ಯತೀತ ರಾಷ್ಟ್ರ, ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಕರೆಯುವಾಗ ಈ ಒಂದು ಕೋಡ್ ಹೇಗೆ ಇಲ್ಲಿ ಪೂರಕವಾಗಿರುತ್ತೆ ಭಾರತದ ಅಭಿವೃದ್ಧಿಗೆ? ಅಂದರೆ ನೀವು ಬೇರೆ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳನ್ನು ಕೂಡ ನೋಡಿದ್ದೀರಿ ನೀವು. ಯಾವುದೇ ದೇಶದಲ್ಲಿ 2 ಕಾನೂನು, 2 ಸಂವಿಧಾನ ಅಥವಾ 2 ಧ್ವಜ ಇರುವಂಥದ್ದು ನಾವು ಯಾವ ಥರ ನೋಡಿದ್ದೀವ? ಅದಕ್ಕೆ ನಮ್ಮ ಭಾರತ ಶ್ರೇಷ್ಠ ಅಂತ, ವಿಭಿನ್ನ ಅಂತ? ಖಂಡಿತ ಇಲ್ಲ. ಅಂದರೆ ನಮ್ಮಲ್ಲಿ ಕಾಶ್ಮೀರದಲ್ಲಿ ಒಬ್ಬ ಬೇರೆ ಪ್ರಧಾನಿ, ಕಾಶ್ಮೀರದಲ್ಲಿ ಒಂದು ಬೇರೆ ಸಂವಿಧಾನ, ಕಾಶ್ಮೀರಕ್ಕೆ ಒಂದು ಬೇರೆ ಧ್ವಜ, ಈ ರೀತಿಯಾದಂಥದ್ದನ್ನ ವಿರೋಧ ಮಾಡಿದಂಥದ್ದು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು. ಆವತ್ತಿನ ದಿನಮಾನದಲ್ಲಿ ಅದನ್ನು ವಿರೋಧ ಮಾಡಿ ಕಾಂಗ್ರೆಸ್ನಿಂದ ಆಚೆ ಬಂದು ಇದನ್ನು ಪ್ರತಿಪಾದನೆ ಮಾಡಿ ಅದನ್ನು ವಿರೋಧ ಮಾಡಿದಂಥದ್ದು ಯಾರಾದರೂ ಇದ್ದರೆ ಅದು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು, ನಮ್ಮ ಜನಸಂಘದ ಮೊದಲನೇ ಅಧ್ಯಕ್ಷರಾಗಿದ್ದಂಥವರು. ಹಾಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳಿ, ಒಂದು ದೇಶ ಅಂತ ಹೇಳಿದ್ರೆ ಆ ದೇಶಕ್ಕೆ ಒಂದೇ ಕಾನೂನು ಇರಬೇಕು.
ಹಲವಾರು ಕಾನೂನುಗಳು. ನನ್ನ ವೈಯಕ್ತಿಕ ಕಾನೂನು ನನ್ನ ಮನೆಯಲ್ಲಿ ಆಚರಣೆ ಮಾಡಿಕೊಳ್ಬೇಕು. ನನ್ನ ಧರ್ಮದ ಆಚರಣೆ ಏನಿರ್ತದೆ ಅದನ್ನು ನನ್ನ ಮನೆಯಲ್ಲಿ ಆಚರಣೆ ಮಾಡಿಕೊಳ್ಬೇಕು. ಅದೇ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರಲಿ ಅಂಥೇಳಿ ಇಡೀ ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ, ಅಂದರೆ ನಾಗರಿಕರಿಗೆ ಆದಂತಹ ಒಂದೇ ಒಂದು ಕಾನೂನು ಇಡೀ ದೇಶದಾದ್ಯಂತ ಇರಬೇಕು ಅಂತ ಹೇಳುವಂಥದ್ದು ಸಂಘದ ಒಂದು ಈ ಚಿಂತನೆ ಬರೋಕ್ಕೆ ಪ್ರಮುಖ ಕಾರಣ ಮುಸ್ಲಿಮರನ್ನು ಗುರಿಯಾಗಿರಿಸಿಕೊಂಡೇ ಈ ಚಿಂತನೆಯನ್ನು ಮಾಡ್ತಾ ಇದೆ RSS. ಇದು ಸಂಪೂರ್ಣ ಸುಳ್ಳು ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ದೇಶ ಅಂತ ಹೇಳಿದ್ಮೇಲೆ ಅದು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರೈಸ್ತ ಆಗಿರಲಿ, ಪಾರ್ಸಿ ಆಗಿರಲಿ, ಜೈನ ಆಗಿರಲಿ, ಸಿಖ್ ಆಗಿರಲಿ, ಎಲ್ಲರೂ ಒಂದೇ ಅನ್ನೋ ಪರಿಕಲ್ಪನೆ ಬರಬೇಕಲ್ಲ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ದೇಶ ಅಂದಮೇಲೆ ಆ ದೇಶದ ನಾಗರಿಕರೆಲ್ಲರೂ ಒಂದೇನೆ. ನಾವು ಒಂದೇ ಭಾರತದಲ್ಲಿರೋದು, ಒಂದೇ ದೇಶದಲ್ಲಿರೋದು, ನಾವೆಲ್ಲರೂ ಒಂದೇ ಅಂತಲೇ ಭಾವಿಸ್ಕೊಂಡಿರುವಾಗ ಈಗ ನಾವು ಮತ್ತೆ ಒಂದು ಅಂತ ಹೇಳೋಕೆ ಹೊರಟಿರೋದು ಯಾವ ಪುರುಷಾರ್ಥಕ್ಕೆ? ಅಲ್ಲ, ಕಾನೂನು ಮೂಲಕ ಸಂವಿಧಾನದಲ್ಲೇ ಅದರ ಉಲ್ಲೇಖ ಇದೆ. ಸಂವಿಧಾನದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಉಲ್ಲೇಖ ಇದೆ. ಅದನ್ನು ನಾವು ಆಚರಣೆಗೆ ತಂದಿಲ್ಲ. ಆದರೆ ಹೌದಾ, ಆಚರಣೆ ತರುವಂಥ ಒಂದು ಸಮಯ ಈಗ ಬಂದಿದೆ. ಅದನ್ನು ಆಚರಣೆಗೆ ತರಬೇಕಷ್ಟೇ. ಇನ್ನೊಂದ್ಸಲ ಹೇಳಿ, ಕಾನೂನಲ್ಲಿ ಯಾವ ಉಲ್ಲೇಖ ಇದೆ? ಸಂವಿಧಾನದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಖುದ್ದು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಹಾಗಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ ನಾವು. ಓಕೆ, ಇದುವರೆಗೂ ಇದ್ದಂತಹ ಇಷ್ಟೊಂದು ವಿರೋಧ ಆಗಿದ್ರೆ ಸಂವಿಧಾನವನ್ನು ಆಧಾರವಾಗಿಟ್ಕೊಂಡು ಸರ್ಕಾರವನ್ನು ನಡೆಸ್ತಾ ಇರುವಂಥ ಎಲ್ಲ ಎದುರಾಳಿ ಭಾರತೀಯ ಜನತಾ ಪಕ್ಷದ ಎದುರಾಳಿ ಪಕ್ಷಗಳು ಇರುವಾಗ ಯಾಕೆ ಇಷ್ಟೊಂದು ಇದುವರೆಗೂ ಅದನ್ನ ಮರೆಮಾಚಿದಂಥದ್ದನ್ನು ನಾವು ನೋಡಿದ್ದೀವಿ. ಆರ್ಟಿಕಲ್ 370 ಬಗ್ಗೆ ತಪ್ಪು ಕಲ್ಪನೆ ಜನರಲ್ಲಿತ್ತು. ಅದನ್ನು ಇತ್ತೀಚೆಗೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅದನ್ನು ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370 ಮಾಡಿದ್ರಿಂದ ಎಷ್ಟು ಅನುಕೂಲ ಕಾಶ್ಮೀರ ಜನರಿಗಾಗಿದೆ ಅಂತ ನಾವು ನೋಡಿದ್ದೀವಿ. ಕಾಶ್ಮೀರದಲ್ಲಿ ದಲಿತರು ಕೂಡ ಅಲ್ಲಿ ಒಂದು ರಿಸರ್ವೇಷನ್ ಪಾಲಿಸಿ ಇರಲಿಲ್ಲ. ಅಲ್ಲಿ ಹೋಗಿ ಬೇರೆ ಭಾರತದಲ್ಲಿ ವಾಸಿಸ್ತಾ ಇದ್ದಂಥ ಜನಗಳಲ್ಲಿ ಹೋಗಿ ಭೂಮಿ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇದೆಲ್ಲವನ್ನು ನೋಡಿದಾಗ ಈ ದೇಶಕ್ಕೆ ಒಂದೇ ಕಾನೂನು ಬೇಕು ಅನಿಸುತ್ತೋ ಇಲ್ವೋ? ಎಲ್ಲ ನಾಗರಿಕರಿಗೂ ಒಂದೇ ಇರಬೇಕು ಅನಿಸುತ್ತೋ? ಈಗ ಆರ್ಟಿಕಲ್ 370 ತೆಗೆದ ಮೇಲೆ ಅಲ್ಲಿದ್ದಂಥ ದಲಿತರಿಗೆ ಇವತ್ತಿನ ದಿವಸ ರಿಸರ್ವೇಷನ್ ಸಿಗ್ತಾ ಇದೆ. ಇಲ್ಲಿರುವಂಥ ಜನ ಹೋಗಿ ಅಲ್ಲಿ ಭೂಮಿಯನ್ನು ಖರೀದಿ ಮಾಡ್ಬೋದು. ಬೇರೆ ಕಡೆಯಿಂದ ಬಂದು ಅಲ್ಲಿ ಮದುವೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರಲಿಲ್ಲ. ಆಸ್ತಿಯಲ್ಲಿ ಹಕ್ಕಿರ್ತಾ ಇರಲಿಲ್ಲ. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿರ್ತಾ ಇರಲಿಲ್ಲ. ಈ ಎಲ್ಲ ಸವಲತ್ತುಗಳು ಸಿಕ್ಕಿರೋದ್ರಿಂದ ನಾಗರಿಕರಿಗೆ ಅನುಕೂಲ ಆಗಿದೆಯೋ, ಅದರಿಂದ ಅನಾನುಕೂಲ ಆಗಿದೆಯೋ? ಹಾಗಾಗಿ ಅಂದರೆ ನಿಮ್ಮ ಪ್ರಕಾರ ಭಾರತೀಯರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಆರ್ಟಿಕಲ್ 370 ಅಬ್ರೋಗೇಷನ್ ತೆಗೆದಂಥ ದಿವಸ ನಮ್ಮ ಭಾರತಕ್ಕೆ ಪೂರ್ಣ ಸ್ವತಂತ್ರ ಸಿಕ್ತು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿದ್ದಂಥ ಕಾಶ್ಮೀರಿ ಪಂಡಿತರು ಏನಿದ್ರಲ್ಲ, ಸುಮಾರು 5-6 ಲಕ್ಷ ಜನರನ್ನು 90-91 ಇಸ್ವಿಯಲ್ಲಿ ಅಲ್ಲಿಂದ ಹೊರಗಾಕಿದ್ರಲ್ಲ, ಅವರಿಗೂ ಒಂದೇ ಕಾನೂನಲ್ವ, ಇದೇ ದೇಶದ ಕಾನೂನಲ್ವ ಅಪ್ಲೈ ಆಗತ್ತಲ್ವ. ಹಾಗಾಗಿ ಸಾಕಷ್ಟು ಜನರಿಗೆ ಇದರಿಂದ ಅನುಕೂಲ ಆಗಿದೆ. ಹಾಗೆಯೇ ನಿಜವಾದ ಸ್ವತಂತ್ರ ಆರ್ಟಿಕಲ್ 370 ತೆಗೆದ ದಿವಸ ಈ ದೇಶಕ್ಕೆ ಪೂರ್ಣ ಸ್ವತಂತ್ರ ಸಿಕ್ತು ಅಂತ ಹೇಳ್ಬೋದು. ಇಲ್ಲಿವರೆಗೂ ನಾವೆಲ್ಲ ಗುಲಾಮರಾಗಿದ್ವಿ ಅಂತೀರಿ ನೀವು? ಗುಲಾಮರು ಅನ್ನೋದಕ್ಕಿಂತ ತಾರತಮ್ಯ ಇತ್ತು ಅಂತ ಹೇಳ್ಬೋದು. ಕಾಶ್ಮೀರಿ ಪಂಡಿತರಿಗೆ ಒಂದು ಕಾನೂನು, ಕಾಶ್ಮೀರದಲ್ಲೇ ಇದ್ದಂಥ ಬೇರೆ ಜನಗಳಿಗೆ ಒಂದು ಕಾನೂನು ಅಂದರೆ ಹೇಗೆ ಸಾಧ್ಯ? ಅದು ಎಲ್ಲರೂ ಒಬ್ಬರೇ ಅಲ್ಲ, ಎಲ್ಲರೂ ಒಂದೇ ಅಲ್ವಾ? ವಸುದೈವ ಕುಟುಂಬಕಂ ಅನ್ನೋ ಒಂದು ಇದರಲ್ಲಿ ನಾವು ನಂಬಿಕೆ ಇಟ್ಟಿರುವಂಥ ಒಂದು ಧರ್ಮ ಇದು. ಸನಾತನ ಧರ್ಮ ಆಗಿರ್ಬೋದು ಅಥವಾ ಭಾರತ ದೇಶ ಇರ್ಬೋದು. ಅಂದರೆ ಇನ್ನೂ ಭಾರತಕ್ಕೆ ಪರಿಪೂರ್ಣ ಮಟ್ಟದಲ್ಲಿ ಸ್ವತಂತ್ರ ಸಿಗಲಿಕ್ಕೆ RSS ಹೋರಾಡ್ತಾ ಇದೆ. ಖಂಡಿತವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ ದಿವಸ, ಏಕರೂಪ ನಾಗರಿಕ ಸಂಹಿತೆ ಈ ದೇಶದಲ್ಲಿ ಚಾಲೂ ಆಗಿದ್ದ ದಿವಸ ಈ ದೇಶಕ್ಕೆ ಸಂಪೂರ್ಣ ಸ್ವತಂತ್ರ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ ತಕ್ಷಣ ನನಗೆ RSS ಯೂನಿಫಾರ್ಮ್ ನೆನಪಾಗ್ತಾ ಇದೆ. RSS ಯೂನಿಫಾರ್ಮ್ ಅದು ಯಾಕೆ ಆಗ ಚಡ್ಡಿನೇ ಹಾಕ್ತಾಯಿದ್ರು, ಆಮೇಲೆ ಲೆದರ್ ಬೆಲ್ಟ್ ಇರ್ತಿತ್ತು, ಲೆದರ್ ಶೂಸ್ ಎಲ್ಲ ಇರ್ತಿತ್ತು. ಅದ್ರ ಹಿಂದೆ ಏನೋ ಇಂಥದ್ದೇ ರೀಸನ್ ಇದೆಯಾ ಅಂತ ಹೇಳಿದ್ರೆ, ಆಗ ವ್ಯಾಯಾಮ ಮಾಡೋಂಥ ಸಂದರ್ಭದಲ್ಲಿ ಅಥವಾ ಕಬಡ್ಡಿಯಿಂದ ನಾನು ಹೇಳಿದೆ, ಕಬಡ್ಡಿ ಒಂದು ಪಂದ್ಯದಿಂದ ಅಥವಾ ಒಂದು ಆಟದಿಂದ ಒಂದು ಶಾಖೆಗಳು ಪ್ರಾರಂಭ ಆಗಿದ್ದಂಥದ್ದಾಗ ಕಬಡ್ಡಿ ಆಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಚಡ್ಡಿಯನ್ನು ಇಟ್ಟಿದ್ದಂಥದ್ದು. ಹಾಗೆಯೇ ಯೋಗಾಭ್ಯಾಸ ಅಥವಾ ಕಸರತ್ತು ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಚಡ್ಡಿ ಹಾಕಿದಂಥ ಸಂದರ್ಭದಲ್ಲಿ ಅನುಕೂಲವಾಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಮಾಡಿದ್ದು. ಆದರೆ ಕಾಲಕ್ಕೆ ಬದಲಾವಣೆಯನ್ನು ಸಂಘ ಕೂಡ ಮಾಡ್ಕೊಳ್ತಾ ಇದೆ. ಆಗಲೇ ನೀವು ಪ್ರಶ್ನೆ ಕೇಳಿದ್ರಿ, ಅದನ್ನು ಸಂಘ ಬದಲಾವಣೆ ಬಯಸುತ್ತಾ ಅಂತೇಳಿ. ಖಂಡಿತವಾಗ್ಲೂ ಬದಲಾವಣೆ ಬಯಸುತ್ತೆ.
ಕಾಲಕ್ಕೆ ಬದಲಾವಣೆಗಳನ್ನು ಮಾಡ್ತಾ ಹೋಗಿದೆ. ಚಡ್ಡಿಯನ್ನು ಇವಾಗ ಹೋಗಿ ಈಗ ಪ್ಯಾಂಟ್ ಬಂದಿದೆ, ಚಡ್ಡಿಯ ಸ್ಥಾನದಲ್ಲಿ ಪ್ಯಾಂಟ್ ಬಂದಿದೆ. ಹಾಗೆಯೇ ಬೆಲ್ಟನ್ನು ಹೇಳಿದ್ವಿ ನೀವು. ಬೆಲ್ಟ್ ಅವಾಗ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಇರ್ತಾಯಿದ್ರು. ಹಾಗೆ ಅನಿಸಿತ್ತು ಅವರಿಗೆ ಲೆದರ್ ಬೆಲ್ಟು ಉಪಯೋಗಿಸ್ಬೇಕು ಅಂಥೇಳಿ. ಆನಂತರದ ದಿನಗಳಲ್ಲಿ ಅದರ ಬಗ್ಗೆ ವಿರೋಧ ವ್ಯಕ್ತವಾದಂಥ ಸಂದರ್ಭದಲ್ಲಿ ಪ್ರಾಣಿ ಹಿಂಸೆ ಆಗ್ತದೆ ಅಂಥೇಳಿ ಮನಗಂಡು ಇವತ್ತಿನ ಸಹ ನೈಲಾನ್ ಬೆಲ್ಟನ್ನು ಮಾಡಿರೋಂಥದ್ದು ನೋಡಿದ್ವಿ. ಹಾಗೆಯೇ ಲೆದರ್ ಶೂಸ್ ಕೂಡ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂಥೇಳಿ, ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ, ಪರಿಸರ ಉಳಿಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ಅದು ಬಟ್ಟೆಯ ಒಂದು ಮಿಶ್ರಿತ, ಒಂದು ಪ್ಲಾಸ್ಟಿಕ್ ಮತ್ತು ಬಟ್ಟೆಯ ಮಿಶ್ರಿತ ಒಂದು ಶೂಸನ್ನು ಇವತ್ತಿನ ದಿವಸ ನೋಡ್ಬೋದು ಇವತ್ತು. ಹಾಗೆ ಕಾಲಕ್ಕೆ ಸಂಘ ಕೂಡ ಬದಲಾವಣೆ ಜೊತೆಗೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಈಗಲೂ RSSನಲ್ಲಿರುವಂಥ ಹಿರಿಯರು ಪ್ಯಾಂಟ್ ಹಾಕ್ಕೊಳ್ತಾರಾ ಅಥವಾ ಚಡ್ಡಿನ ಹಾಕೋರು ಇದ್ದಾರಾ? ಚಡ್ಡಿಯನ್ನು ಹಾಕೋರು ಇದ್ದಾರೆ. ಆಟಗಳಾಡೋಂಥ ಸಂದರ್ಭದಲ್ಲಿ, ಶಾಖೆಯಲ್ಲಿ ಆಟ ಆಡೋಂಥ ಸಂದರ್ಭದಲ್ಲಿ ಚಡ್ಡಿಯನ್ನು ಈಗಲೂ ಕೂಡ ಉಪಯೋಗಿಸ್ಬೋದು. ಆದರೆ ನಾವು 6 ಉತ್ಸವಗಳನ್ನು ನಾನು ಏನು ಹೇಳಿದೆ, ಆ ಉತ್ಸವದ ಸಂದರ್ಭದಲ್ಲಿ ಪ್ಯಾಂಟನ್ನು ಹಾಕುವಂಥ ಒಂದು ಪದ್ಧತಿ. ಅಂದರೆ ಈಗ ಚಡ್ಡಿ ಕಂಪಲ್ಸರಿ ಇಲ್ಲ? ಕಂಪಲ್ಸರಿ ಏನಿಲ್ಲ. ಆಟ ಆಡೋಂಥ ಸಂದರ್ಭದಲ್ಲಿ ಅನುಕೂಲಕ್ಕೆ ದೃಷ್ಟಿಯಿಂದ ನಾವು ಚಡ್ಡಿಯನ್ನು ಈಗ ಕೇಳ್ತಾ ಇದ್ದೆ ಅಂದರೆ, ಚಡ್ಡಿ ಇಲ್ಲ ಹಂಗಾರೆ ಕಬಡ್ಡಿ ಆಟನೂ ಇಲ್ವಾ ಅಂತ ಕೇಳೋಣ ಅಂತ ಅನ್ಕೊಂಡೆ. ಇದೆ ಖಂಡಿತವಾಗ್ಲೂ ಇದೆ. ಕಬಡ್ಡಿ ಯಾವತ್ತೂ ಕೂಡ ನಿಲ್ಲೋದಿಲ್ಲ ಸಂಘದಲ್ಲಿ. ಕಬಡ್ಡಿಯ ಜೊತೆಗೆ ಯೂನಿಫಾರ್ಮ್ ಕೂಡ ಬದಲಾವಣೆ ಆಗಿದೆ. ಮತ್ತೆ ಬೇರೆ ಯಾವೆಲ್ಲ ಆಟಗಳನ್ನು ಆಡ್ತಾರೆ? ದಂಡ ನಿಯುದ್ಧ ಅಂತ ಹೇಳ್ತೀವಿ, ಅಥವಾ ವೇತರ ಚರ್ಮ ಅಂತ ಹೇಳ್ತೀವಿ, ಕತ್ತಿ ವರಸೆ ಅಂತ ಏನು ಹೇಳ್ತೀವಿ, ಕತ್ತಿ ವರಸೆಯನ್ನು ಕಲಿಸುವಂಥದ್ದಿದೆ. ಅಥವಾ ದಂಡದ ಮೂಲಕ ನಮ್ಮ ಆತ್ಮರಕ್ಷಣೆಯನ್ನು ಹೇಗೆ ಮಾಡ್ಕೊಳ್ಬೋದು ಅಂಥೇಳಿ ಮಾಡುವಂಥ ಸೆಲ್ಫ್ ಡಿಫೆನ್ಸ್ ಅಂತೇಳಿ ಅದನ್ನು ಕೂಡ ಮಾಡುವಂಥದ್ದಿದೆ. ಹಾಗೆ ಯೋಗಾಭ್ಯಾಸ, ಕುಸ್ತಿ, ಪ್ರತಿಯೊಂದು ಕೂಡ ಸಂಘದಲ್ಲಿ. ಅಂದರೆ ಸ್ಪೋರ್ಟ್ಸ್ ಯುನೈಟ್ ದ ವರ್ಲ್ಡ್ ಅಂತ ಕೂಡ ನಾವು ಹೇಳ್ತೀವಿ ಅಲ್ವಾ? ಅಂದರೆ ಆಟ ಅಷ್ಟು ಶಾರೀರಿಕವಾಗಿ ನಮ್ಮನ್ನು ಸದೃಢವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು 15 ನಿಮಿಷ 20 ನಿಮಿಷ ಶಾಖೆಗಳಲ್ಲಿ ಇದನ್ನು ಮಾಡೋವಂಥದ್ದು ಇದೆ, ಪರಿಪಾಠ ಇದೆ. ಅಂದರೆ ಸಂಘ ತುಂಬ ಒಳ್ಳೆಯ ವಿಚಾರಗಳನ್ನು ಬಿತ್ತುತ್ತಾ ಇದ್ದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ದೊಡ್ಡ ಮಟ್ಟದಲ್ಲಿದ್ದಾವೆ. ಉದಾಹರಣೆಗೆ ಅದು ಹಿಂಸಾತ್ಮಕ ಘಟನೆಗಳಲ್ಲಿ ಮಹಾರಾಷ್ಟ್ರದ ನರೇಂದ್ರ ದಾಬೋಲ್ಕರ್ ಅವ್ರ ವಿಚಾರ ಇರ್ಬೋದು, ಆಮೇಲೆ MM ಕಲಬುರ್ಗಿ ಅವ್ರ ವಿಚಾರ ಇರ್ಬೋದು, ಆಮೇಲೆ ಗೌರೀಶ್ ಲಂಕೇಶ್ ಆ ಹತ್ಯೆಯಾದ ಸಂದರ್ಭದಲ್ಲಿ ಬಹಳಷ್ಟು ಟೀಕೆಗೆ ಒಳಪಡುತ್ತೆ RSS. ಹೌದು. ಇದನ್ನು ಹೇಗೆ ಎದುರಿಸ್ತು ಮತ್ತು ಇದಕ್ಕೆ ತಮ್ಮ ಉತ್ತರ ಏನು? ನಾನು ಆಗಲೇ ನಿಮಗೆ ಮಾತನಾಡ್ತಾ ಉತ್ತರದಲ್ಲಿ ಹೇಳಿದೆ, ಸಂಘ ಯಾವತ್ತೂ ಕೂಡ ಹಿಂಸೆಯನ್ನು ಪ್ರಚೋದಿಸೋದಿಲ್ಲ ಅಂಥೇಳಿ. ಹಾಗಾಗಿ ಈ ಎಲ್ಲ ಹತ್ಯೆಗಳಲ್ಲಿ ಸಂಘದ ಯಾವುದೇ ಪಾತ್ರ ಇಲ್ಲ. ಸಂಘದ ಯಾವುದೇ ಸ್ವಯಂ ಸೇವಕರು ಕೂಡ ಇದರಲ್ಲಿ ಪಾಲ್ಗೊಂಡಿಲ್ಲ. ಅನೇಕ ಬೇರೆ ಸಂಘ ಸಂಸ್ಥೆಗಳು, ಹಿಂದುತ್ವದ ಪರ ಹೋರಾಡ್ತಾ ಇರೋಂಥ ಸಂಘ ಸಂಸ್ಥೆಗಳಲ್ಲಿರುವಂಥ ಯುವಕರು ಇದರಲ್ಲಿ ಪಾಲ್ಗೊಂಡಿರ್ಬೋದು. ಆದರೆ ಸಂಘ ಯಾವತ್ತೂ ಕೂಡ ಹಿಂಸೆಯನ್ನು ಪ್ರತಿಪಾದಿಸೋದಿಲ್ಲ. ನೀವು ನೋಡಿರ್ಬೋದು, ನಮ್ಮ ವಿರೋಧಿಗಳನ್ನು ಕೂಡ ನಾವು ಪ್ರಶಂಸೆ ಮಾಡುವಂಥ ಕೆಲಸವನ್ನು ಸಂಘ ಮಾಡ್ತದೆ. ಗೌರಿ ಲಂಕೇಶ್ ಇರ್ಬೋದು, ದಾಬೋಲ್ಕರ್ ಇರ್ಬೋದು, ಅಥವಾ MM ಕಲಬುರ್ಗಿಯವರಿರ್ಬೋದು. ಅವರ ಸತ್ತಂಥ ಸಂದರ್ಭದಲ್ಲಿ ನಮ್ಮ ಶಾಖೆಗಳಲ್ಲಿ ಅವರ ಫೋಟೋವನ್ನು ಇಟ್ಟು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಕೆಲಸ ಸಂಘ ಮಾಡಿದೆ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ RSS ಇದೆ. ಖಂಡಿತವಾಗಿದೆ. ಅಂದರೆ ಬೇರೆ ಹಿಂದೂ ಸಂಘ ಸಂಸ್ಥೆಗಳು RSSಗೆ ಅಷ್ಟು ಸಪೋರ್ಟಿವ್ ಆಗಿಲ್ವಾ? ಇಲ್ಲ, ಅವ್ರದ್ದು ಚಿಂತನೆಗಳೇ ಬೇರೆ ಇರ್ತದೆ, ಸಂಘದ ಚಿಂತನೆಗಳೇ ಬೇರೆ ಇರ್ತದೆ, ಸಂಘದ ಪದ್ಧತಿಗಳೇ ಬೇರೆ ಇರ್ತದೆ, ಅದು ಹೋಲಿಕೆ ಆಗೋದಿಲ್ಲ. ಹಾಗಾಗಿ ಸಂಘ ಯಾವತ್ತೂ ಕೂಡ ಹಿಂಸೆಯನ್ನು ಪ್ರಚೋದನೆ ಮಾಡೋದಿಲ್ಲ. ಈ ಥರದ ಯಾವುದೇ ಕೆಲಸಗಳಿಗೆ ಸಂಘ ಕೈ ಹಾಕೋದಿಲ್ಲ. ಮತ್ತು ಯಾಕೆ RSS ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಆರೋಪಕ್ಕೆ ಗುರಿ ಆಗ್ತಾ ಇತ್ತು? ಹೊರಗಡೆ ಇರುವಂಥ ಸೋಷಿಯಲ್ ಮೀಡಿಯಾ ಇರ್ಬೋದು, ಈಗ ಮೀಡಿಯಾ ಇರ್ಬೋದು, ಮೀಡಿಯಾದಲ್ಲಿ ತಪ್ಪು ಕಲ್ಪನೆಗಳಿಂದ ಈ ಥರ ಆಗ್ತದೆ. ಯಾರು ಶಾಖೆಗೆ ಸರಿಯಾದ ಸಂಘವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿತ್ಯ ಶಾಖೆಗೆ ಅವರು ಹೋದರೆ ಮಾತ್ರನೇ ಅದ್ರ ಬಗ್ಗೆ ಗೊತ್ತಾಗುವಂಥದ್ದು. ಹೇಗೆ ಅಂತ ಹೇಳಿದ್ರೆ ವಾರಕ್ಕೆ ಒಂದು ಸಲ ಇದೆ ಅಂತ ಹೇಳಿ ದಿನ ಶಾಖೆ, ಪ್ರತಿ ದಿವಸ ನಡೆಯುವಂಥ ಶಾಖೆಗೆ ನೀವು ಬಂದರೆ ನಿಮ್ಮ ಶಾಖೆಯ ಸಂಪೂರ್ಣವಾದ ಒಂದು ನಿಮಗೆ ಚಿತ್ರಣ ನಿಮಗೆ ಅದರಲ್ಲಿ ಸಿಕ್ಕುತ್ತೆ ಅಂತ ಹೇಳ್ಬೋದು. ಆರ್ಟಿಕಲ್ 370 ರದ್ದಾದ ಮೇಲೆ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದರೆ, ಹಾಗಾದರೆ 1947ರಲ್ಲಿ ನಮಗೇನು ಸ್ವಾತಂತ್ರ್ಯ ಸಿಕ್ತು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಆ ಸಂಗ್ರಾಮದಲ್ಲಿ, ಆ ಹೋರಾಟದಲ್ಲಿ RSS ಪಾತ್ರ ಏನಾದರೂ ಇತ್ತಾ? ಖಂಡಿತವಾಗಿ ಇದೆ. ಹೊರಗಡೆ ಇದು ತಪ್ಪು ಕಲ್ಪನೆ ಇದೆ. RSSನ್ನು ಸ್ವತಂತ್ರ ಹೋರಾಟದಲ್ಲಿ ಯಾರೂ ಭಾಗವಹಿಸಲೇ ಇಲ್ಲ ಅಂತ ಹೇಳೋದಿದೆಯಲ್ಲ, ಅದು ಸತ್ಯಕ್ಕೆ ದೂರವಾದ ಮಾತು. ನಮ್ಮ ಡಾಕ್ಟರ್ ಜಿ ಅವರು ಏನಿದ್ರು, ಕೇಶವ ಬಲರಾಮ್ ಹೆಡ್ಗೆ ಅವರವರು, ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ನಲ್ಲಿ, ಹಿಂದಿನ ಕಾಂಗ್ರೆಸ್, ಈಗಿನ ಕಾಂಗ್ರೆಸ್ ಅಲ್ಲ, ಹಿಂದೆ ಇದ್ದಂಥ ಕಾಂಗ್ರೆಸ್ ಏನಿತ್ತು ಅದರಲ್ಲಿ ಉನ್ನತವಾದ ಸ್ಥಾನದಲ್ಲಿ ಇದ್ದಂಥವರು.
ಹಾಗೆಯೇ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಇರ್ಬೋದು, ನಾನಾಜಿ ದೇಶ್ಮುಖ್ರು ಇರ್ಬೋದು, ಹಾಗೆಯೇ ವಾಜಪೇಯಿ ಅವರು ಇರ್ಬೋದು, ಅಡ್ವಾಣಿ ಅವರು ಇರ್ಬೋದು, ಎಲ್ಲರೂ ಕೂಡ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದಂಥವ್ರೇನೆ. ಸಾಕಷ್ಟು ಜನ ಜೈಲುವಾಸ ಅನುಭವಿಸ್ತವ್ರೇನೆ ಎಲ್ಲರೂ. ಹಾಗಾಗಿ ಸಂಘ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತ ಹೇಳೋದಿದೆಯಲ್ಲ, ಅದು ತಪ್ಪು ಕಲ್ಪನೆ ಅಂತ ನಾನಾದರೂ ಭಾವಿಸ್ತೀನಿ. ನಮ್ಮ ಭಾರತ ಹಿಂದೂ ರಾಷ್ಟ್ರ ಅಂತ ಕರೆಯಲ್ಪಡಬೇಕು ಅಥವಾ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಅದರ ಅರ್ಥ ಭಾರತದಲ್ಲಿ ಯಾವ ಮುಸ್ಲಿಮ್ಗಳು ಇರಬಾರ್ದು ಅಂತನಾ? ಖಂಡಿತವಾಗಿಲ್ಲ. ಏನದರ ಅರ್ಥ? ಯಾಕೆ ಮತ್ತೆ ಅಷ್ಟೊಂದು ದ್ವೇಷ? ಮುಸ್ಲಿಮರು ಬೇಕಾದ್ರೆ ಬೇರೆ ದೇಶಕ್ಕೆ ಹೋಗ್ರಿ ಅಂತೆಲ್ಲ ಹೇಳೋದನ್ನೆಲ್ಲ ನಾವು ನೋಡ್ತೀವಿ. ಎಲ್ಲೋ ಅವರಲ್ಲಿರುವಂಥ ನೋವನ್ನು ಜಾಸ್ತಿ ಮಾಡೋದು ಅಥವಾ ಹಿಂಸೆಗೆ ಪ್ರಚೋದನೆ ಕೊಡುವಂಥ ಮಾತುಗಳು ಪಕ್ಷದಿಂದ ಬರ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ತಮಗೆ? ಇಲ್ಲ, ಯಾವ ಮುಸ್ಲಿಂ ಇದ್ದಾನೆ ಎಲ್ಲ ಮುಸ್ಲಿಮರೂ ಕೆಟ್ಟವರು ಅಂತ ಯಾರನ್ನು ಸಂಘ ಆಗಲಿ ಅಥವಾ ಭಾಜಪ ಆಗಲಿ ಯಾವತ್ತೂ ಹೇಳಿಲ್ಲ. ಯಾರು ಈ ದೇಶದ ವಿರುದ್ಧವಾಗಿ ನಡ್ಕೊಳ್ತಾರೆ, ಯಾರು ಈ ದೇಶದ ಆಗುಹೋಗುಗಳ ಬಗ್ಗೆ ಅಥವಾ ಈ ದೇಶದಲ್ಲಿ ನಡೀತಾ ಇರೋವಂಥ ಏನು ಕೃತ್ಯಗಳಿದ್ದಾವಲ್ಲ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ, ಅಂಥವ್ರನ್ನ ಮಾತ್ರ ಸಂಘ ವಿರೋಧ ಮಾಡಿದೆ ಅಥವಾ ಭಾಜಪ ವಿರೋಧ ಮಾಡಿದೆ ಅಂತ ಹೇಳ್ಬೋದು. ದೇಶದ ಇತ್ತೀಚೆಗೆ ನೋಡಿದ್ದೀವಿ, ಎಲ್ಲ ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆಗಳು ಜಾಸ್ತಿ ಆಗ್ತಾ ಇದೆ. ಅವ್ರ ಬಗ್ಗೆ ನೀವು ಏನಂತ ಹೇಳ್ತೀರಿ? ಅವ್ರು ಇಲ್ಲ, ಅದು ಅಕ್ಷಮ್ಯ ಅಪರಾಧ. ಅಂಥವ್ರನ್ನ ಮಾತ್ರ ನೀವು ವಿರೋಧ ಮಾಡಿದೆ ಹೊರತು ಇಡೀ ಮುಸ್ಲಿಂ ಧರ್ಮವನ್ನೇ ಸರಿ ಇಲ್ಲ ಅಂತ ಹೇಳೋದು ಯಾವತ್ತೂ ಕೂಡ ಸಂಘ ಯಾವತ್ತೂ ಕೂಡ ಮಾಡಿಲ್ಲ, ಮುಂದೇನು ಮಾಡೋದಿಲ್ಲ ಅದನ್ನು. ಅಶೋಕ್ಜಿ, ಸಂಘದ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನೆಲ್ಲ ನೀವು ತಿಳಿಸ್ತಾ ಬಂದಿದ್ದೀರಿ. ಹಾಗೆಯೇ ಕೇಂದ್ರ ಸರ್ಕಾರದ ಮೇಲೆ RSS ಪ್ರಭಾವ ಎಷ್ಟರ ಮಟ್ಟಿಗೆ ದೇಶದ ಅಭಿವೃದ್ಧಿಗೆ ಪೂರಕ ಆಗಿದೆ ಅಂತ ಹೇಳ್ತೀರಿ? ಯಾವ ರೀತಿ ಇನ್ಫ್ಲೂಯೆನ್ಸ್ ಇದೆ? ಇನ್ಫ್ಯಾಕ್ಟ್ ಪ್ರಭಾವ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಮ್ಮ ಸಂಘದ ಒಬ್ಬರು ಸ್ವಯಂ ಸೇವಕರಾಗಿ ಭಾರತೀಯ ಜನಸಂಘದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತಹ ದೀನ್ ದಯಾಳ್ ಉಪಾಧ್ಯಾಯ ಅವರ ಇವತ್ತು ಜಯಂತಿ ಇದೆ. ಅವರು ಹುಟ್ಟಿದ್ದಂಥ ದಿವಸ ಇವತ್ತು 1916ನೇ ಇಸ್ವಿ ಸೆಪ್ಟೆಂಬರ್ 25ನೇ ತಾರೀಕು ಅವರು ಹುಟ್ಟಿದಂಥದ್ದು. ಅವರ ಚಿಂತನೆಗಳು ಏನಿತ್ತು ಅದನ್ನು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಭಾಜಪದ ಸರ್ಕಾರ ಮಾಡ್ತಾಯಿದೆ. ಅದನ್ನು ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಅಂತ್ಯೋದಯ ಕೇಳಿದ್ವಿ. ಅಂತ್ಯೋದಯ ಅಂತ ಹೇಳೋದು ಒಂದು ದೀನ್ ದಯಾಳ್ ಉಪಾಧ್ಯಾಯ ಅವರೊಂದು ಪರಿಕಲ್ಪನೆ. ಈ ಅಂತ್ಯೋದಯ ಏನಪ್ಪ ಅಂತ ಹೇಳುತ್ತೆ ಅಂತ ಹೇಳಿದ್ರೆ, ಕಟ್ಟ ಕಡೆಯ ವ್ಯಕ್ತಿ ಸಮಾಜದಲ್ಲಿ ಯಾರಿದ್ದಾನೆ ಅವನಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಆತನಿಗೆ ಸಿಗಬೇಕು ಅಂತ ಹೇಳೋದು. ಸರ್ಕಾರದ ಸೌಲಭ್ಯಗಳು ಏನೇನಿದ್ದಾವೆ ಅದೆಲ್ಲ ಸೌಲಭ್ಯಗಳು ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಏನಿದ್ದಾನೆ, ದೀನ ದಲಿತ ಯಾರಿದ್ದಾನೆ, ಹಿಂದುಳಿದ ವರ್ಗದವರು ಯಾರಿದ್ದಾರೆ, ಎಲ್ಲರಿಗೂ ಆ ಸೌಲಭ್ಯಗಳು ಸಿಗಬೇಕು ಅಂತ ಹೇಳೋದು ಪ್ರತಿಪಾದನೆ ಮಾಡಿದಂಥವರು ದೀನ್ ದಯಾಳ್ ಉಪಾಧ್ಯಾಯರು. ಇವತ್ತು ಅವರ ಜನ್ಮದಿವಸ ದಿವಸ ಅವರನ್ನು ನೆನೆಸ್ಕೊಳ್ತಾ ಅವರಿನ್ನ ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಪ್ಲೀಸ್. ಕೇಂದ್ರ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ 2014ರ ನಂತರ ನೀವು ಒಂದೊಂದು ಕಾರ್ಯಕ್ರಮಗಳನ್ನು ನೋಡ್ತಾ ಹೋಗಿ ಈ ಅಂತ್ಯೋದಯಕ್ಕೆ ಅದನ್ನು ತಳುಕು ಹಾಕೋಂಥ ಕೆಲಸವನ್ನು ನಾವು ಮಾಡ್ಬೋದು. ಉದಾಹರಣೆಗೆ ಗ್ಯಾಸ್ ಕನೆಕ್ಷನ್ಸ್ ಅಂದರೆ ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೆ ಒಂದೊಂದು ಗ್ಯಾಸ್ ಕನೆಕ್ಷನ್ನ ಕೊಡುವಂಥದ್ದನ್ನು ನಾವು ನೋಡಿದ್ದೀವಿ. ಹೆಣ್ಮಕ್ಳು ಕಷ್ಟ ಬೀಳ್ತಾಯಿದ್ರು, ಒಲೆ ಉರಿಗಳಲ್ಲಿ ಉಪಯೋಗಿಸ್ಕೊಂಡು ಕ್ಯಾನ್ಸರ್ ರೋಗಕ್ಕೆ ತುತ್ತಾಯಿತು, ಆಸ್ತಮಕ್ಕೆ ತುತ್ತಾಗ್ತಾಯಿದ್ರು. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಉಜ್ವಲ ಯೋಜನೆ ಅಡಿ ಸುಮಾರು 12 ಕೋಟಿಗೂ ಹೆಚ್ಚು ಗ್ಯಾಸ್ ಕನೆಕ್ಷನ್ನ ಕೊಡುವಂಥದ್ದನ್ನು ನೋಡಿದ್ದೀವಿ. ಹಾಗೆಯೇ ಒಂದು ಮನೆಗೊಂದು ಶೌಚಾಲಯ ಇರಬೇಕು ಅಂಥೇಳಿ ಸ್ವಚ್ಛ ಭಾರತ ಅಡಿಯಲ್ಲಿ ಗಾಂಧೀಜಿಯವರ ಕನಸಿನಂತೆ ಒಂದೊಂದು ಮನೆಗೆ ಒಂದು ಟಾಯ್ಲೆಟ್ಸ್ ಇರಬೇಕು ಅಂಥೇಳಿ ಸುಮಾರು 10ರಿಂದ 12 ಕೋಟಿಗೆ ಟಾಯ್ಲೆಟ್ಗಳನ್ನು ಪ್ರತಿ ಮನೆಗೂ ಕೊಡುವಂಥದ್ದನ್ನು ನೋಡಿದ್ದೀವಿ. ಹಾಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ನೀರನ್ನು ಕೊಡಬೇಕು ಅಂಥೇಳಿ ಸುಮಾರು ಈಗಾಗಲೇ ಒಂದು 5-6 ಕೋಟಿ ಮನೆಗಳಿಗೆ ನೀರನ್ನು ಕೊಡುವಂಥದ್ದನ್ನು ಮಾಡಿದ್ದಾರೆ. ಇನ್ನೂ ಒಂದು 10-12 ಕೋಟಿ ಗುರಿಯನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ಪ್ರತಿಯೊಬ್ಬರಿಗೂ ಆಹಾರ ಮತ್ತು ಆರೋಗ್ಯ ಸಿಗಬೇಕು ಅಂಥೇಳಿ ಆಯುಷ್ಮಾನ್ ಕಾರ್ಡ್ನಲ್ಲಿ ಸುಮಾರು ಒಂದು 5 ಲಕ್ಷದವರೆಗೆ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಅವರಿಗೆ ಚಿಕಿತ್ಸೆ ಸಿಗಬೇಕು ಅಂಥೇಳಿ ಒಂದು ಅದನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಜನೌಷಧಿ ಕೇಂದ್ರಗಳ ಬಗ್ಗೆ ನಾವು ಕೇಳಿದ್ದೀವಿ. ಜನೌಷಧಿ ಕೇಂದ್ರಗಳು ಹಿಂದೆ ಸುಮಾರು ಬೆರಳೆಣಿಕೆಯಷ್ಟು 70-80 ಜನೌಷಧಿ ಕೇಂದ್ರಗಳಿದ್ದು ಇವತ್ತಿನ ದಿವಸ ಸುಮಾರು 12,000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಇವತ್ತು ಇಡೀ ದೇಶದಾದ್ಯಂತ ನೋಡ್ತಾ ಇದ್ದೀವಿ. ಸುಮಾರು 70-80% ಕಡಿಮೆ ಬೆಲೆಗೆ ಇವತ್ತಿನ ದಿವಸ ಔಷಧಿಗಳು
ಸಾಮಾನ್ಯ ನಾಗರಿಕರಿಗೆ ದೊರೀತಾ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈ ಅಡಿಯಲ್ಲಿ ಸುಮಾರು 4 ಕೋಟಿಗೂ ಹೆಚ್ಚು ಮನೆಗಳನ್ನು ಇವತ್ತಿನ ದಿವಸ ಸಾಮಾನ್ಯ ನಾಗರಿಕರಿಗೆ, ಸಾಮಾನ್ಯ ಮನುಷ್ಯರಿಗೆ, ಕೆಳಹಂತದಲ್ಲಿರುವಂಥ ಮನುಷ್ಯರಿಗೆ ಇವತ್ತನ್ನು ಕಡಿಮೆ ಖರ್ಚಿನಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಮನೆಗಳನ್ನು ಕೊಡುವಂಥ ಕೆಲಸವನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸುಮಾರು 80 ಕೋಟಿಗೂ ಹೆಚ್ಚು ಜನರಿಗೆ ಆಹಾರವನ್ನು ಕೊಡುವಂಥ ಒಂದು ಕೆಲಸವನ್ನು ಪ್ರಧಾನಮಂತ್ರಿಯವರು ಮಾಡಿದ್ದಾರೆ. ಸುಮಾರು 5 kg ಅಕ್ಕಿಯನ್ನು ಉಚಿತವಾಗಿ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಸುಮಾರು 2019ರಿಂದ ಇದುವರೆಗೂ ಕೂಡ ಪ್ರತಿ ವರ್ಷ 80 ಕೋಟಿ ಜನರಿಗೆ 5 kg ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಯಾರೂ ಕೂಡ ಹಸಿವಿನಿಂದ ಬಳಲಬಾರದು ಕೋವಿಡ್ನಲ್ಲಿ ಅಂಥೇಳಿ ಪ್ರಾರಂಭ ಮಾಡೋದಂತೂ ಇದುವರೆಗೂ ಕೂಡ ನಡ್ಕೊಂಡು ಬರ್ತಾಯಿದೆ. ಹಾಗೆಯೇ ದೀನ್ ದಯಾಳ್ ಉಪಾಧ್ಯಾಯ ಅವರ ಹೆಸರಿನಲ್ಲಿ ಪ್ರತಿ ಮನೆಗೂ ಬೆಳಕು ಅಂದರೆ ಕರೆಂಟ್ ಕೊಡಬೇಕು ಅಂಥೇಳಿ ಜೀವನ ಜ್ಯೋತಿ, ಪ್ರಧಾನಮಂತ್ರಿ ಜೀವನ ಜ್ಯೋತಿ, ದೀನ್ ದಯಾಳ್ ಉಪಾಧ್ಯಾಯ ಜೀವನ ಜ್ಯೋತಿ ಅನ್ನೋ ಹೆಸರಿನಲ್ಲಿ ಸುಮಾರು 2,000-2,500 ಹಳ್ಳಿಗಳಿಗೂ ಹೆಚ್ಚು ಹಳ್ಳಿಗಳಿಗೆ ಇವತ್ತಿನ ದಿವಸ ಕರೆಂಟನ್ನು ಕೊಟ್ಟಿರೋಂಥ ಯಾವ ಹಳ್ಳಿಯೂ ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು. ಪ್ರಪಂಚದ ಯಾವುದೇ ಹಳ್ಳಿಯ ಮೂಲೆಗಳು ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು ಅಂಥೇಳಿ ಜೀವನ ಜ್ಯೋತಿ ಹೆಸರಿನಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಜೀವನ ಜ್ಯೋತಿ ಹೆಸರಿನಲ್ಲಿ ಇವತ್ತನ್ನು ಮಾಡಿರೋಂಥದ್ದು ನೋಡಿದ್ದೀವಿ. ಹಾಗೆ ಉತ್ತಮ ರಸ್ತೆಗಳನ್ನು ನೋಡ್ತಾ ಇದ್ದೀರಿ ನೀವು. ಫ್ಲೈಓವರ್ಗಳಿರ್ಬೋದು. ಗಡ್ಕರಿ ಅವರ ನೇತೃತ್ವದಲ್ಲಿ ಸುಮಾರು 40,000 ಕಿಲೋಮೀಟರ್ ರಸ್ತೆಗಳನ್ನು ಈ ಜನಕ್ಕೆ, ದೇಶದ ಜನಕ್ಕೆ ಕೊಡುವಂಥದ್ದನ್ನು ನೋಡಿರ್ಬೋದು. ಇದೆಲ್ಲದನ್ನು ನೋಡಿದಾಗ ನಮ್ಗೇನು ಅನಿಸುತ್ತೆ? ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ. ಅಲ್ಲ, ಇದೆಲ್ಲವೂ ಕೂಡ RSSನ ಚಿಂತನೆಯ? RSS ದೀನ್ ದಯಾಳ್ ಉಪಾಧ್ಯಾಯರ ಚಿಂತನೆ ಆಗಿತ್ತು. ಇದು ಅಂತ್ಯೋದಯ ಅಂತ ಹೇಳುವಂಥದ್ದು ದೀನ್ ದಯಾಳ್ ಉಪಾಧ್ಯಾಯನ ಪರಿಕಲ್ಪನೆ. ಜೀವನದ ಕಟ್ಟಕಡೆಯ ವ್ಯಕ್ತಿ ಏನಿದ್ದಾನೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅವನಿಗೆ ಸಮಾಜದ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಹೇಳೋದು. ಇದೆಲ್ಲ ಕಾರ್ಯಕ್ರಮಗಳಿಂದ ಸೌಲಭ್ಯ ಸಿಕ್ಕಿದೆ ಅಂತ ಹೇಳ್ತಿರೋ, ಇಲ್ಲ ಅಂತ ಹೇಳ್ತಿರೋ? ನಿಜ, ಈ ಕಾರ್ಯಕ್ರಮಗಳ ಬಗ್ಗೆ ನನಗೆ ಯಾವ ಆಕ್ಷೇಪ ಇಲ್ಲ. ಹಾಗಿದ್ರೆ ನಮ್ಮ ಭಾರತ ಸಮೃದ್ಧ ಭಾರತ ಅಲ್ವಾ ನಿಮ್ಮ ಪ್ರಕಾರ? ಸಮೃದ್ಧ ಆಗೋ ಕಡೆಗೆ ನಾವು ದಾಪುಗಾಲು ಹಾಕ್ತಾ ಇದ್ದೀವಿ, ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ ಅಂತ ಹೇಳ್ಬೋದು. ಪ್ರಪಂಚದ ಇವತ್ತಿನ ದಿವಸ ದೊಡ್ಡ ದೇಶಗಳಲ್ಲಿ GDP ಅಂತ ಏನು ಹೇಳ್ತೀವಿ, ದೊಡ್ಡ ದೇಶಗಳಲ್ಲಿ ಇವತ್ತಿನ ದಿವಸ 5 ಟ್ರಿಲಿಯನ್ ಆರ್ಥಿಕತೆಯ ದಾಪುಗಾಲು ಇಡ್ತಾ ಇರುವಂಥ ಅದೊಂದು ಚರ್ಚೆಗೆ ಆಸ್ಪದ ಕೊಡುತ್ತೆ. ಯಾಕಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಬೇಕಾಗತ್ತೆ. ಯಾವುದೇ ವಿಧದಲ್ಲಿ ನೋಡಿದ್ರು ಕೂಡ ಇವತ್ತಿನ ದಿವಸ ಕೋವಿಡ್ ನಂತರ ಎಲ್ಲ ದೇಶಗಳ GDP ತಳಕ್ಕೆ ಹೊಟ್ಟೋಗಿತ್ತು, ಮೈನಸ್ಗೆ ಹೊಟ್ಟೋಗಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ಭಾರತ ಎದ್ದು ನಿಂತು ಇವತ್ತಿನ ದಿವಸ 7.3, 7.4 ಈ ಒಂದು ಇದರಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಚಿಂತನೆ ಇದೆ. ಈಗ ಆ ಚಿಂತನೆ ಯಾವುದು ತಪ್ಪು ಅಂತನೋ ಸುಳ್ಳು ಅಂತ ನಾನು ಇಲ್ಲಿ ಆಪಾದನೆ ಮಾಡ್ಲಿಕ್ಕೆ ಕೂತ್ಕೊಂಡಿಲ್ಲ. ನಾವೇನು ಮಾಡ್ತೀವಿ, ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಎಷ್ಟು ಎಲ್ಲರೂ ಆರಾಮಾಗಿದ್ದಾರೆ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಿದ್ದಾರಾ ಇಲ್ವಾ, ಅದನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಸಾಕಾಗಿದೆ ಅನ್ನೋದು ನನ್ನ ಪ್ರಾಮಾಣಿಕ ಭಾವನೆ. ಒಬ್ಬ ಲೇಮ್ಯಾನ್, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಅದನ್ನೇ ಯೋಚನೆ ಮಾಡ್ತಾನೆ ಅಂತ ನನ್ನ ಅನಿಸಿಕೆ. ಖಂಡಿತ ನಿಮಗೆ ಉದಾಹರಣೆ ಕೊಡ್ತೀನಿ. 2014 ನಂತರ ವರ್ಲ್ಡ್ ಬ್ಯಾಂಕ್ ಹೇಳಿರುವಂಥದ್ದು ಸುಮಾರು 25 ಕೋಟಿ ಜನ ಈ ದೇಶದಲ್ಲಿ ಕೆಳ ಹಂತದಿಂದ ಮೇಲ್ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳೋದು. ಇದು ಸುಳ್ಳ ನಿಜವಾ? ಅಲ್ಲ, ಅಂದರೆ ಬಡತನದ ರೇಖೆಯಿಂದ ಮೇಲ್ ಬಂದಿದ್ದಾರೆ. 25 ಕೋಟಿ ಜನ ಬಡತನದ ರೇಖೆಯಿಂದ ಮೇಲ್ ಬಂದಿದ್ದಾರೆ. ಅಂದರೆ ಅವರಿಗೆ ಸಾಮಾನ್ಯವಾದ ಏನು ಅಗತ್ಯಕ್ಕೆ ಬೇಕಾದ ಸೌಕರ್ಯಗಳು ಸಿಕ್ಕಬೇಕಾಗಿತ್ತು ಅದೆಲ್ಲ ಸಿಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಂದ ಒಂದು ಮನೆಗೆ ಖಂಡಿತವಾಗಿ 2 ಅಥವಾ 3 ಕಾರ್ಯಕ್ರಮಗಳು ಸಿಗ್ತಾ ಇದೆ. ಈಗ ಹಾಗಾದ್ರೆ ನಮ್ಮ ರಾಜ್ಯದ ಜನತೆ ಸುಭಿಕ್ಷವಾಗಿದ್ದಾರೆ ಅಂತ ಅರ್ಥನಾ? ಸಂಪೂರ್ಣವಾಗಿ ಸುಭಿಕ್ಷಿತವಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಈಗ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ತಂದಿದೆ. ಅದಕ್ಕೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಎದುರಾಳಿ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ಅದು ಜನರಿಗೆ ಬಿಟ್ಟಂಥ ವಿಚಾರ. ಅದನ್ನು ಹೇಗೆ ಸ್ವೀಕರಿಸ್ತಾ ಇಲ್ಲ, ಅಥವಾ ಅದು ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಗ್ತಾ ಇದೆಯೋ ಇಲ್ವೋ ಅದನ್ನು ಸರ್ಕಾರ ತೂಗಿಸ್ಕೊಂಡು ಹೋಗಬೇಕು. ಅಂದರೆ ಇಲ್ಲೇನಾದರೂ ಒಳಿತಾದರೆ ಅದು ಕೇಂದ್ರ ಸರ್ಕಾರದ ಕ್ರೆಡಿಟು, ಕೆಡುಕಾದರೆ ಅದು ರಾಜ್ಯ ಸರ್ಕಾರಕ್ಕೆ ಸಲ್ಲುತ್ತಾ? ಹಾಗೇನಿಲ್ಲ. ಈಗ ನೋಡಿ, ಕೇಂದ್ರ ಸರ್ಕಾರದಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಸ್ಲೋಗನನ್ನು ಕೇಳಿದ್ದೀವಿ ನಾವು. ಅದರಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲ ಧರ್ಮದವರು ಬರ್ತಾರೆ, ಮುಸ್ಲಿಮಾನ್ ಧರ್ಮದವರು ಬರ್ತಾರೆ, ಕ್ರಿಶ್ಚಿಯನ್ ಧರ್ಮದವರು ಬರ್ತಾರೆ, ಹಿಂದುಳಿದವರು ಬರ್ತಾರೆ, ಮೇಲ್ವರ್ಗದವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರನ್ನೂ ಒಳಗೊಂಡಂಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದು.
ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿ ಯಾವುದೇ ಯೋಜನೆಗಳು ಕೂಡ, ನಾನು ಏನು ಇಷ್ಟು ಯೋಜನೆಗಳನ್ನು ಹೇಳಿದೆ, ಆ ಯಾವ ಯೋಜನೆಗಳು ಕೂಡ ಒಂದೇ ಒಂದು ವರ್ಗಕ್ಕೆ ಸೀಮಿತವಾಗಿದೆ ಅಂತ ಹೇಳೋದ್ರಲ್ಲಿ ಯಾವುದಾದ್ರು ಒಂದು ಯೋಜನೆ ಇದ್ದರೆ ನನಗೆ ಹೇಳಿ. ಅದರಿಂದ ಅಂದರೆ ಪ್ರಸ್ತುತ ಕಾಂಗ್ರೆಸ್ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಆಡಳಿತದ ಈ ಸರ್ಕಾರ ಹಿಂದುತ್ವದ ವಿರೋಧಿ ಸರ್ಕಾರ ಅಂತನ? ನಾನು ಆ ರೀತಿ ನಾನು ಒಂದು ಸರ್ಕಾರದ ಬಗ್ಗೆ ಟೀಕೆಯನ್ನು ಮಾಡೋದಕ್ಕೆ ಇದು ಮಾಡೋದಿಲ್ಲ. ನಾನು ನನ್ನ ಸಂಘದ ವಿಚಾರ ಏನಿದೆ ಅದ್ರ ಬಗ್ಗೆ ನಾನು ಇಷ್ಟವರೆಗೂ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಅದನ್ನು. ಅಂದರೆ ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡಿದ್ರಿ, ರಾಜ್ಯ ಸರ್ಕಾರದ ಬಗ್ಗೆನೂ ಮಾತನಾಡಬಹುದಲ್ಲ ಅನ್ನೋ ಒಂದು ಸಲುಗೆಯಿಂದ ಕೇಳಿದೆ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸಂಘದ ಸ್ವಯಂ ಸೇವಕರಾದ ದೀನದಯಾಳ್ ಉಪಾಧ್ಯಾಯರ ಇನ್ಫ್ಲೂಯೆನ್ಸ್ ಯಾವ ರೀತಿ ಇದೆ ಅಂತ ನಾನು ಹೇಳದೆ ಹೊರತು ನಾನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ತುಲನೆ ಮಾಡುವಂಥ ಕೆಲಸವನ್ನು ನಾನು ಓಕೆ ಫೈನ್, ಐ ಡು ಅಗ್ರಿ. ಹಾಗಾದರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸದೃಢತೆಗೆ RSS ಯಾವ ರೀತಿ ಪ್ರಯತ್ನ ಪಡ್ತಾ ಇದೆ, ಅಥವಾ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇರುತ್ತೆ? ಈಗ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಚಿಂತನೆ ನಡೆಯುತ್ತಾ? ಖಂಡಿತವಾಗಿ ಒಳ್ಳೆ ಸಲಹೆಗಳನ್ನು ಕೊಡುತ್ತೆ. ಹಾಗೆ ಕಾಲಕ್ಕೆ ಸಲಹೆಗಳನ್ನು ಕೊಡ್ತಾ ಇರುತ್ತೆ. ಓಕೆ, ಸಂಘಕ್ಕೆ ಸಂಬಂಧಪಟ್ಟಂಗೆ ಬಹಳ ಜಾಣ್ಮೆಯಿಂದ ತಾಳ್ಮೆಯಿಂದ ತಾವು ಉತ್ತರ ಕೊಟ್ಟಿದ್ದೀರಿ. ನಂಗೆ ಬಹಳ ಖುಷಿ ಆಯಿತು ಸಂಘದ ಬಗ್ಗೆ. ಇನ್ನು ಸಂಘದ ಇನ್ಫ್ಲೂಯೆನ್ಸ್ ಬಗ್ಗೆ ಕೂಡ ಹೇಳಿದರೆ, ಹಾಗೆಯೇ ನಿಮ್ಮ ಬಗ್ಗೆ ಬಹಳಷ್ಟು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ನಿಮ್ಮ ಈ ಬದುಕು ಹೇಗಿದೆ, ಯಾವ ರೀತಿ ಇದೆ? ನೀವು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ, ಅದ್ರ ಜೊತೆಗೆ ಸಂಘದಲ್ಲಿ ಗುರುತಿಸ್ಕೊಂಡಿರ್ತೀರಿ, ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಒಂದಿಷ್ಟು ಹುದ್ದೆಗಳನ್ನು ನಿಭಾಯಿಸ್ಕೊಂಡು ಬಂದಿದ್ದೀರಿ. ಹೇಗೆ ಈ ನಿಮ್ಮ ರಾಜಕೀಯ ಆಸಕ್ತಿಯ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ಒಂದಿಷ್ಟು ಮಾತನಾಡ್ಬೋದಾ? ಖಂಡಿತವಾಗಿ ಸಂಕ್ಷಿಪ್ತವಾಗಿ ಹೇಳೋಂಥ ಪ್ರಯತ್ನವನ್ನು ಮಾಡ್ತೀನಿ. ಪ್ಲೀಸ್. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಂಥವನು. ದೇವನಹಳ್ಳಿ ಅಂತ ಹೇಳಿ ಕೇಳಿದ್ದೀನಿ, ಏರ್ಪೋರ್ಟ್ ಏನಿದೆ ಆ ಭಾಗದ ಒಂದು ತರಬನಹಳ್ಳಿ ಅನ್ನೋ ಗ್ರಾಮದಿಂದ ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಬಂದಂಥವನು ನಾನು. ನಮ್ಮ ತಂದೆ ನನ್ನ ಚಿಕ್ಕ ವಯಸ್ಸಿನಲ್ಲೇ 8 ವರ್ಷ ಇರುವಂಥ ಸಂದರ್ಭದಲ್ಲೇ ತೀರು ಹೋಗ್ತಾರೆ. ಆನಂತರ ನಾವು ನಮ್ಮ ತಾಯಿ ಮತ್ತು ನನ್ನ ಅಣ್ಣಂದಿರ ಒಂದು ಆರೈಕೆಯಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಬೆಳಿತೀನಿ. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಬೆಳಿತೀನಿ. ಆ ಸಂದರ್ಭದಲ್ಲಿ ನನಗೆ ಸಂಘದ ಸಂಪರ್ಕ ಆಗುತ್ತೆ. 1978ರಲ್ಲಿ ನಾನು ಸಂಘದ ಸಂಪರ್ಕಕ್ಕೆ ಬರ್ತೀನಿ. ಸಂಘದ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ ಅಂತಂದ್ರೂ, ವಿವಿಧ ಹುದ್ದೆಗಳನ್ನು ಅಲಂಕರಿಸಿಲ್ಲ ಅಂತ ಹೇಳಿದ್ರು ಆಗಾಗ ಸಂಘದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೆ. ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೆ. ಇವತ್ತಿಗೂ ಕೂಡ ನಾನು ನಿತ್ಯ ಶಾಖೆಗೆ ಹೋಗ್ತಾ ಇರ್ತೀನಿ. 1 ಗಂಟೆಗಳ ಕಾಲ ಹೋಗ್ತಾ ಇರ್ತೀನಿ. ಹಾಗೆಯೇ ಭಾಜಪದಲ್ಲಿ ಸುಮಾರು 2004ರ ಆಸುಪಾಸಿನಲ್ಲಿ ನನಗೆ ಭಾಜಪದ ಒಂದು ಸಂಪರ್ಕಕ್ಕೆ ಬಂದು, ಈ ಭಾಗದಲ್ಲಿ JP ನಗರ ಭಾಗದಲ್ಲಿ ನಾನು ಸಂಪರ್ಕಕ್ಕೆ ಬಂದು ಮಂಡಲದ ಅಧ್ಯಕ್ಷನಾಗಿ, ಬೆಂಗಳೂರು ದಕ್ಷಿಣದ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ ಅದಕ್ಕೆ ಮಂಡಲದ ಅಧ್ಯಕ್ಷನಾಗಿ, ಆನಂತರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಒಂದು ಅವಧಿಯನ್ನು, ಜಿಲ್ಲಾ ಮತ್ತು ಟ್ರೆಜರರ್ ಖಜಾಂಚಿಯಾಗಿ ಎರಡು ಸಲ ನಾವು ಹುದ್ದೆಯನ್ನು ಅಲಂಕರಿಸಿ, ಬೆಂಗಳೂರ ದಕ್ಷಿಣ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ 2.5 ವರ್ಷಗಳ ಕಾಲ, ಆನಂತರ ಬೆಂಗಳೂರು ಕೇಂದ್ರ ಜಿಲ್ಲಾ ಪ್ರಭಾರಿಯಾಗಿ 1.5 ವರ್ಷಗಳ ಕಾಲ ನಾನು ಈ ಸೇವೆಯನ್ನು ಇದಕ್ಕೆ ಸಲ್ಲಿಸಿರ್ತೀನಿ. ನಾನೊಬ್ಬ ಸಾಮಾನ್ಯ ಸ್ವಯಂ ಸೇವಕ ಅಂತ ಹೇಳ್ಕೊಳ್ಳೋದಕ್ಕೆ ಹೆಚ್ಚು ನನಗೆ ಸಂತೋಷ ಆಗುತ್ತೆ, ಹೆಮ್ಮೆ ಕೂಡ ಇದೆ. ಖಂಡಿತವಾಗಿ ನನಗೆ ತೃಪ್ತಿ ತಂದಿದೆ. ನನಗೆ 2 ಮಕ್ಕಳು. ದೊಡ್ಡ ಮಗಳು ಡಿಗ್ರಿಯನ್ನು ಮಾಡ್ತಿದ್ದಾಳೆ, ಇಂಜಿನಿಯರಿಂಗ್ ವೃತ್ತಿ ಮಾಡ್ತಾ ಇದ್ದಾಳೆ. ಮಗ 3ನೇ ಕ್ಲಾಸ್ ಓದ್ತಾ ಇದ್ದಾನೆ. ನಮ್ಮ ಶ್ರೀಮತಿಯವರು ಕೂಡ ಸಾಫ್ಟ್ವೇರ್ ಇಂಜಿನಿಯರು, ಅವರು ಕೂಡ ಗೃಹಿಣಿಯಾಗಿದ್ದಾರೆ. ಸಂಘದ ಸಂಪರ್ಕದಲ್ಲಿ ಅವರು ಇದ್ದಾರೆ. ಸಂಘದ ಒಬ್ಬ ನಗರ ಕಾರ್ಯವಾಹಿಕಾಗಿ ಕಾರ್ಯವನ್ನು ನಿರ್ವಹಿಸಿ ಈಗ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವಿಶ್ರಾಂತಿ ತಗೊಳ್ತಿದ್ದಾರೆ. ಮಕ್ಕಳು ಕೂಡ 2 ವರ್ಗಗಳು, ಮಗಳಿಗೂ ಕೂಡ 2 ವರ್ಗಗಳಾಗಿದ್ದಾವೆ. ಮಗ ಕೂಡ ಆಗಾಗ RSSನ ಒಂದು ವ್ಯವಸ್ಥೆ ಆಗಲೇ ಹೇಳಿದೆ, ಒಂದು ITC OTC ಅಂತ ಏನು ಹೇಳಿದೆ, ಅದು ನಮ್ಮ ಸೇವಿಕಾ ಸಮಿತಿಯಲ್ಲಿರುವಂಥ ಪ್ರಾಥಮಿಕ ಶಿಕ್ಷಾ ವರ್ಗ, 2 ಶಿಕ್ಷಾ ವರ್ಗ ನನ್ನ ಮಗಳಿಗೂ ಕೂಡ ಆಗಿದೆ. ನನ್ನ ಮಗ ನನಗೆ 7ನೇ ತಿಂಗಳಿದ್ದಾಗಲೇ ಅವನಿಗೆ ಗಣವೇಶವನ್ನು ಹಾಕಿರೋವಂಥದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. 7ನೇ ತಿಂಗಳು ಮಗ 7ನೇ ತಿಂಗಳಿದ್ದಾಗಲೇ ಯೂನಿಫಾರ್ಮ್ ಅಂತ ಏನು ಹೇಳ್ತೀವಿ, ಸಂಘದ ಯೂನಿಫಾರ್ಮನ್ನು 7ನೇ ತಿಂಗಳಲ್ಲಿ ಹಾಕಿದ್ದಂಥ ಖುಷಿ ಕೂಡ ನನಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮುಂದೆ ನನ್ನ ಜೀವಿತಾವಧಿಯಲ್ಲಿ ನಾನು ಬದುಕಿರೋವರೆಗೂ ಸಂಘದ ಸೇವೆಯನ್ನು ಮಾಡ್ಕೊಂಡಿರ್ತೀನಿ. ಸಮಾಜಕ್ಕೆ ನನ್ನಲ್ಲಿ ಏನಾದರೂ ಒಂಚೂರು
ಕೊಡುಗೆ ನನ್ನಿಂದ ಆಗುತ್ತೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಸಂತೋಷವಾಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ನಾನು. ಹಾಂ, ಅಂದರೆ ಸಂಘವನ್ನು ಒಪ್ಪಿಕೊಂಡು ಖಂಡಿತವಾಗಿ ಉಸಿರಾಗಿರಿಸ್ಕೊಂಡಿದ್ದೀರಿ. ಖಂಡಿತವಾಗಿ. ಓಕೆ, ನಮ್ಮ ಉದ್ದೇಶವೂ ಅಷ್ಟೇ, ಸಚ್ಚಿಂತನೆಗಳು ಸಮಾಜಕ್ಕೆ ಒಂದಿಷ್ಟು ಪ್ರಚಾರವಾಗಲಿ ಅನ್ನೋ ಒಂದು ಉದ್ದೇಶ. ನಿಮ್ಮ ಸಮಯಕ್ಕೆ, ನಿಮ್ಮ ಆಶಯಗಳಿಗೆ, ಚಿಂತನೆಗಳಿಗೆ ಮತ್ತು ನಿಮ್ಮ ಈ ಸುಂದರ ಬದುಕನ್ನು ನಡೆಸ್ತಾ ಇರೋಂಥ ರೀತಿಗೆ ಧನ್ಯವಾದಗಳು. ತಮಗೂ ಸಹ ಧನ್ಯವಾದಗಳು. ಈ ಒಂದು 2 ಗಂಟೆಗಳ ಕಾಲ ತಮ್ಮೊಂದಿಗೆ ಕಳೆದಂತಹ ಸಮಯ ಅತ್ಯಂತ ಒಂದು ಅರ್ಥಪೂರ್ಣವಾಗಿ ಬಂದಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇದರಿಂದ ಪ್ರೇರೇಪಣೆಗೊಂಡು ಒಂದು ಕೆಲವಾದರೂ ವ್ಯಕ್ತಿಗಳು ಸಮಾಜದಿಂದ ಪ್ರೇರಣೆಗೊಂಡು ಸಂಘದ ಶಾಖೆಗೆ ಬಂದರೆ, ಈ ದೇಶಕ್ಕೋಸ್ಕರ ಒಂದು ಸಮರ್ಪಣೆ ಮಾಡ್ಕೊಳ್ತೀನಿ ಅಂತ ಮುಂದೆ ಬಂದರೆ, ಅದೇ ನನಗೆ ಈ ಒಂದು 2 ಗಂಟೆಗಳ ಕಾಲ ಸಂಭಾಷಣೆಯಿಂದ ದೊರಕುವಂಥ ಒಂದು ತೃಪ್ತಿ ಅಂತ ನಾನಾದರೂ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ತಮಗೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೊದಲನೇ ಸರಸಂಘಚಾಲಕರಾದ ಹೆಡ್ಗೇವಾರ್ ಅವರ ಒಂದು ಪುಸ್ತಕವನ್ನು, ಹಾಗೆಯೇ ದೀನ್ ದಯಾಳ್ ಉಪಾಧ್ಯಾಯ ಅವರ ನಂದಾದೀಪವಿದು ಅನ್ನೋ ಪುಸ್ತಕವನ್ನು ತಮಗೆ ಕೊಡಲಿಕ್ಕೆ ಬಯಸ್ತೇನೆ. One